ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಷ್ಟಪ್ರಾಯೇಷು ಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಠಿಕೀ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಇವತ್ತು ಶ್ರೀಮದ್ ಭಾಗವತ ಕಥೆಯ ಸಪ್ತಾಹದ ಅಂತಿಮ ದಿನ, ಸಪ್ತಮ ದಿನ. ಸೊ ಆ್ಯಕ್ಚುಲಿ ಭಾಗವತದಲ್ಲಿ ಹೇಳ್ತಾರೆ, ಭಗವತಿ ಯಾರು ಪ್ರತಿದಿನ ಭಾಗವತವನ್ನು ಕೇಳ್ತಾರೆ ಅವರ ಹೃದಯದಲ್ಲಿರುವಂಥ ಎಲ್ಲ ಕಲ್ಮಶಗಳು ನಾಶವಾಗ್ತವೆ. ನಷ್ಟಪ್ರಾಯೇಷು ಭದ್ರೇಷು ನಿತ್ಯಂ ಭಾಗವತ ಸೇವೆಯ. ಅಭದ್ರ ಹೃದಯದಲ್ಲಿ ಇರುವಂತಹ ಅಭದ್ರಗಳೆಲ್ಲ ನಷ್ಟ ಆಗ್ತವೆ. ನಷ್ಟಪ್ರಾಯೇಷು, ಪ್ರಾಯೇಷು ಅಂತಂದರೆ ಆಲ್ಮೋಸ್ಟ್ ಡಿಸ್ಟ್ರಾಯ್ಡ್. ಪ್ರಾಯಶಃ ಸಪೋಸ್ ಪಾತ್ರೆ ಕೆಳಗಡೆ ಕಪ್ಪಾಗಿದೆ, ಅದನ್ನು ತಿಕ್ಕಿ ತೊಳೆದಾಗ ಪ್ರಾಯಶಃ ಸ್ವಲ್ಪ ಉಳಿದಿರುತ್ತೆ, ಎಲ್ಲವೂ ಸ್ವಚ್ಛ ಆಗಿರುತ್ತೆ. ಅದೇ ರೀತಿ ಭಾಗವತನ ಕೇಳ್ತಾ ಹೃದಯದಲ್ಲಿರುವಂತಹ ಎಲ್ಲ ಕಲ್ಮಶಗಳು ನಾಶ ಆಗ್ತವೆ. ನಷ್ಟಪ್ರಾಯಶ ಭದ್ರೇಶು ನಿತ್ಯಂ ಭಾಗವತ ಸೇವೆ. ಅದು ಯಾವಾಗ ಆಗ್ತದೆ? ನಿತ್ಯಂ ಭಾಗವತ ಸೇವೆಯ, ವರ್ಷಕ್ಕೊಮ್ಮೆ ಅಲ್ಲ. ರೈಟ್. ಒಬ್ಬರು ಹೇಳ್ತಾ ಇದ್ರು, ಪ್ರಭುಜಿ ನಾವು ರೆಗ್ಯುಲರ್ ಆಗಿ ದೇವಸ್ಥಾನಕ್ಕೆ ಬರ್ತೀವಿ, ಪ್ರತಿ ಜನ್ಮಾಷ್ಟಮಿ ರೆಗ್ಯುಲರ್ ಆಗಿ ಬರ್ತೀವಿ ಅಂತ. ಅದರ ಅರ್ಥ ಏನು? ವರ್ಷಕ್ಕೊಮ್ಮೆ ಬರ್ತಾರೆ. ರೈಟ್. ಸೊ ಅದರಿಂದ ಏನು ಉಪಯೋಗ? ಓಕೆ, ವರ್ಷಕ್ಕೊಮ್ಮೆ ಬರ್ತಾ ಇದ್ದಾರೆ, ಬಟ್ ಭಾಗವತದಲ್ಲಿ ಏನು ಹೇಳಿದೆ? ನಿತ್ಯಂ ಭಾಗವತ ಸೇವೆ, ಪ್ರತಿದಿನ ಭಾಗವತವನ್ನು ಓದಬೇಕು, ಭಾಗವತವನ್ನು ಕೇಳಬೇಕು ಅಂತ. ಅದಕ್ಕೆ ನಮ್ಮ ಇಸ್ಕಾನಲ್ಲಿ ಬಹುಶಃ ಮೋಸ್ಟ್ಲಿ ಇಸ್ಕಾನಲ್ಲಿ ಮಾತ್ರ ಈ ಒಂದು ಸಿಸ್ಟಮ್ ಇರಬೇಕು, ಬೇರೆ ಕಡೆದೆಲ್ಲ ಗೊತ್ತಿಲ್ಲ. ಪ್ರತಿದಿನ ಭಾಗವತನ ಕ್ಲಾಸ್ ಆಗ್ತದೆ, ಪ್ರತಿದಿನ ಬೆಳಗ್ಗೆ 8 ಗಂಟೆಗೆ. ಯಾವುದೇ ಇಸ್ಕಾನ್ ಟೆಂಪಲ್ಗೆ ಹೋಗಿ ಅಲ್ಲಿ ಕ್ಲಾಸ್ ಇದ್ದೇ ಇರ್ತದೆ. ಸೊ ಇಸ್ಕಾನ್ದು ಸುಮಾರು 1,000 ಕೇಂದ್ರಗಳಿದ್ದಾವೆ ಇಡೀ ವಿಶ್ವದಲ್ಲಿ. ಪ್ರತಿಯೊಂದು ಸೆಂಟ್ರಲ್ಲೂ ಕ್ಲಾಸ್ ಆಗ್ತದೆ, ಭಾಗವತ ಕ್ಲಾಸ್. ಸೊ ಡೈಲಿ 1,000 ಕ್ಲಾಸಸ್ ನಡೀತವೆ ಇಸ್ಕಾನಿಂದ. ನಿತ್ಯಂ ಭಾಗವತ ಸೇವೆಯ. ಯೂಟ್ಯೂಬಲ್ಲೂ ನೋಡ್ಬೋದು ನೀವು, ಇಸ್ಕಾನ್ ಭಾಗವತಮ್ ಅಂತಂದರೆ ಸಾವಿರಾರು ಲಕ್ಷ ಕ್ಲಾಸಸ್ ಬರ್ತವೆ. ಯಾಕಂದರೆ ಪ್ರತಿ ಟೆಂಪಲಲ್ಲಿ ಕ್ಲಾಸ್ ಆಗ್ತಾಯಿದೆ, ಎಲ್ಲರೂ ಯೂಟ್ಯೂಬಲ್ಲಿ ಆಗ್ತಾ ಇರ್ತಾರೆ. ಸೊ ಯಾವುದೇ ಒಂದು ತಂತ್ರಜ್ಞಾನ ಇರಲಿ, ಅದನ್ನು ಭಗವಂತನ ಸೇವೆಯಲ್ಲಿ ಬಳಸಬೇಕು. ಸೊ ಅದು ಕ್ಯಾಮ್ರಾ ಆಗಿರಲಿ, ಯೂಟ್ಯೂಬ್ ಆಗಿರಲಿ, ಲ್ಯಾಪ್ಟಾಪ್ ಆಗಿರಲಿ, ಟಿ ವಿ ಆಗಿರಲಿ, ಅದರಿಂದ ನಮ್ಮ ಕೃಷ್ಣ ಪ್ರಜ್ಞೆ ಉನ್ನತಿ ಆಗ್ತಾಯಿತ್ತು ಅಂದರೆ ಅದು ಒಳ್ಳೆಯದು. ಆದರೆ ಅದನ್ನು ಬೇರೆ ಕೆಟ್ಟ ಕೆಲಸಕ್ಕೆ ಉಪಯೋಗಿಸಿದರೆ ಅದರಿಂದ ಪಾಪವಾಗ್ತದೆ, ಅದರಿಂದ ನಮ್ಮ ಅಧೋಗತಿ ಆಗ್ತದೆ. ಸೊ ಯಾವುದೇ ಟೆಕ್ನಾಲಜಿ ಇರಲಿ, ಸಪೋಸ್ ಪ್ರಿಂಟಿಂಗ್ ಟೆಕ್ನಾಲಜಿ ಇದೆ, ಸಾವಿರಾರು ಪುಸ್ತಕಗಳು ಪ್ರಿಂಟ್ ಮಾಡ್ತಾರೆ, ನ್ಯೂಸ್ ಪೇಪರ್ಸ್ ಪ್ರಿಂಟ್ ಮಾಡ್ತಾರೆ, ಮ್ಯಾಗ್ಝಿನ್ಸ್ ಪ್ರಿಂಟ್ ಮಾಡ್ತಾರೆ. ಅದರಲ್ಲಿ ಭಗವಂತನ ಕುರಿತಾದ ವಿಷಯಗಳು ಯಾವುದೂ ಇಲ್ಲ. ಸೊ ಭಾಗವತದ ಪ್ರಕಾರ ಅದೆಲ್ಲ ವೇಸ್ಟ್. ತದ್ವಾಗ್ ವಿಸರ್ಗೋ ಜನತಾಗ ವಿಪ್ಲವೋ ಯಸ್ಮಿನ್ ಪ್ರತಿಶ್ಲೋಕಂ ಅಬದ್ಧವತ್ಯಪಿ ನಾಮಾನ್ಯನಂತಸ್ಯ ಶೋಂಕಿತಾನಿ ಶೃಣ್ವಂತಿ ಗಾಯಂತಿ ಗೃಣಂತಿ ಸಾಧವ.
ರೈಟ್. ವಾಟ್ ದ ಪ್ರೀವಿಯಸ್ ವರ್ಸ್? ತದ್ವಾಯಸಂ ತೀರ್ಥಂ ಉಶಂತಿ ಮಾನಸ ನೇತ್ರ ಹಂಸ ನಿರ್ಮತ್ಯು ಶಿಕ್ಷಯ. ಸೊ ಭಾಗವತದಲ್ಲಿ 2 ಶ್ಲೋಕಗಳು ಬರ್ತವೆ. ಆ ಶ್ಲೋಕದಲ್ಲಿ ಹೇಳ್ತಾರೆ, ಒಂದು ಕಾಕಗಳ ತೀರ್ಥ ಇದೆ, ಕಾಕ ತೀರ್ಥ, ಇನ್ನೊಂದು ಹಂಸಗಳ ತೀರ್ಥ. ಕಾಕ ಅಂದರೆ ಕಾಗೆ ತೀರ್ಥ ಯಾವುದು? ಕಾಗೆ ತೀರ್ಥ ಸ್ಥಾನ ಯಾವುದು? ಕಸದ ಬುಟ್ಟಿ. ಎಲ್ಲಿ ಕಸ ಬಿಸಾಕ್ತೀವಿ ಅದು ಕಾಗೆ ಒಂದು ತೀರ್ಥಸ್ಥಾನ. ಅಲ್ಲಿ ಹೋಗಿ ಅಲ್ಲಿ ಬಿಸಾಕಿರುವಂತಹ ಹಳಸಿರುವಂತಹ ತಿನಿಸನ್ನು ತಿನ್ನುತ್ತೆ. ರೈಟ್. ಸೊ ದಟ್ಸ್ ಕಾಲ್ಡ್ ಕಾಕ ತೀರ್ಥ. ತದ್ವಾಯಸಂ ತೀರ್ಥಂ ಉಶಂತಿ ಮಾನಸ. ರೈಟ್. ಆದರೆ ಇನ್ನೊಂದು ಇದೆ, ಅದು ಹಂಸಗಳ ಒಂದು ತೀರ್ಥ. ಹಂಸಗಳು ಎಲ್ಲಿರ್ತವೆ? ಒಳ್ಳೆ ಶುದ್ಧವಾದ ಜಲಾಶಯದಲ್ಲಿ, ರೈಟ್, ಎಲ್ಲಿ ಕಮಲ ಅರಳುತ್ತೆ ಅಂತಹ ಜಲಾಶಯಗಳಲ್ಲಿ ಅದು ಇರ್ತದೆ ಹಂಸ. ಸೊ ಸಾಮಾನ್ಯ ಜನರು ಡಕ್ ಅಂದರೆ ಏನು, ಬಾತ್ಕೋಳಿ, ಅದನ್ನು ನೋಡ್ತಾರೆ. ಬಟ್ ಹಂಸನನ್ನು ನೋಡಿದ್ದೀರಾ? ನೋಡಿಲ್ಲ ತಾನೇ, ಯಾರೂ ನೋಡಿಲ್ಲ ಅನ್ಸುತ್ತೆ. ಯಾಕಂದರೆ ಹಂಸಗಳು ಸಿಗೋದು ಕಷ್ಟ. ರೈಟ್. ಅದೇ ನಾವು ಬಾಂಬೆ ಹೋಗಿದ್ದೀವಿ. ಬಾಂಬೆಯಲ್ಲಿ ಗೋವರ್ಧನ ವಿಲೇಜ್ ಅಂತ ಇದೆ. ಅಲ್ಲಿ ಒಂದು 5 ಹಂಸಗಳನ್ನು ತಂದಿದ್ದಾರೆ. ಉದ್ದ ಏನಂತೆ ಕೊರಳು. ಸೊ ಬ್ಯೂಟಿಫುಲ್ ಲುಕಿಂಗ್ ರಾಜಹಂಸ. ಸೊ ಆಸ್ಟ್ರೇಲಿಯಾದಿಂದ ತಂದಿದ್ದಾರಂತೆ. ಅಲ್ಲಿ ಒಂದು ಸರೋವರದಲ್ಲಿ ಬಿಟ್ಟಿದ್ದಾರೆ, ನಮ್ಮ ಇಸ್ಕಾನ್ ಒಂದು ಸರೋವರದಲ್ಲಿ. ತುಂಬ ಸುಂದರವಾಗಿದೆ. ಸೊ ಎಲ್ಲಿ ಶುದ್ಧವಾದ ನೀರು ಜಲಾಶಯ ಇರ್ತದೆ, ಎಲ್ಲಿ ಶುದ್ಧ ವಾತಾವರಣ ಇರ್ತದೆ, ಅಲ್ಲಿ ಹಂಸಗಳು ಇರ್ತವೆ. ಸೊ ಅದೇ ರೀತಿ ಕಾಗೆ ಥರ ಇರುವಂಥ ಜನರು ನ್ಯೂಸ್ ಪೇಪರ್ ಗಂಟೆಗಟ್ಟಲೆ ಓದ್ತಾರೆ, ಮ್ಯಾಗಝೀನ್ಸ್ ನೋಡ್ತಾರೆ, TV ಸೀರಿಯಲ್ಸ್ ನೋಡ್ತಾರೆ, ಗಂಟೆಗಟ್ಟಲೆ ಕೂತ್ಕೊಂಡು ನೋಡ್ತಾರೆ. ಅದು ಕಾಕಗಳ ತೀರ್ಥಸ್ಥಾನ. ಇದು ನಾನು ಹೇಳ್ತಾ ಇಲ್ಲ, ತಪ್ಪು ತಿಳ್ಕೊಬೇಡಿ. ಇದು ಭಾಗದ ಆ್ಯಸ್ ಇಟ್ ಈಸ್ ಹೇಳ್ತಾ ಇದ್ದೀನಿ. ರೈಟ್. ಇಲ್ಲಾಂದರೆ ಜನ ಪ್ರಭುಜಿ ಬಂದು ಏನೋ ಹೇಳ್ಬಿಟ್ರು. ರೈಟ್. ಸೊ ದಿಸ್ ತದ್ವಾಯಸಂ ನಯದ್ವಚ ಚಿತ್ರಪದಂ ಹರಿಯಶ. ಯಾವ ಗ್ರಂಥದಲ್ಲಿ ಹರಿಯ ಯಶವನ್ನು ವರ್ಣನೆ ಮಾಡಿಲ್ಲ. ಹರಿಯ ಯಶ, ಹರಿಯ ನಾಮಕೀರ್ತನೆ ಹೇಗಿದೆ? ಜಗತ್ ಪವಿತ್ರಂ ಪ್ರಗಣೀತ ಕರೀಚಿತ್. ಇಡೀ ಜಗತ್ತನ್ನು ಪವಿತ್ರಗೊಳಿಸುವಂತಹ ಶಕ್ತಿ ಹರಿಕಥೆಯಲ್ಲಿದೆ. ರೈಟ್. ನಯದ್ವಚ ಚಿತ್ರಪದಂ ಹರಿಯರ್ಯಶ ಜಗತ್ ಪವಿತ್ರಂ ಪ್ರಗಣೀತ ತದ್ವಾಯಸಂ ತೀರ್ಥಂ, ಅದು ಕಾಗೆಗಳ ತೀರ್ಥಸ್ಥಾನ. ಉಶಂತಿ ಮಾನಸ ನಯತ್ರ ಹಂಸ ನಿರ್ಮತ್ತು ಶಿಕ್ಷಯ. ಆದರೆ ಇನ್ನೊಂದಿದೆ, ಅದು ಮಾನಸ, ನಿರ್ಮತಿ ಉಶಿಕ್ಷಯ, ವೆರಿ ಕ್ಲೀನ್ ವಾಟರ್ಸ್. ಅಲ್ಲಿ ಹಂಸಗಳಿರ್ತವೆ. ಪೂರ್ವದ ಹೇಳ್ತಾರೆ, ಕ್ರಾಸ್ ಆ್ಯಂಡ್ ಡಕ್ಸ್ ಆರ್ ನಾಟ್ ದ ಬರ್ಡ್ಸ್ ಆಫ್ ಸೇಮ್ ಫೆದರ್. ಬರ್ಡ್ಸ್ ಆಫ್ ಸೇಮ್ ಫೆದರ್ ಫ್ಲಾಕ್ ಟುಗೆದರ್ನ ಇಂಗ್ಲೀಷಲ್ಲಿದೆ ಕತೆ. ಎಲ್ಲ ಕಾಗೆಗಳು ಒಟ್ಟಿಗೆ ಇರ್ತವೆ, ಎಲ್ಲ ಹಂಸಗಳು, ಎಲ್ಲ ಪಾರಿವಾಳಗಳು ಒಟ್ಟಿಗೆ ಹಾರ್ತವೆ. ಒಂದು ಕಾಗೆ ಒಂದು ಹಂಸ ಒಟ್ಟಿಗೆ ಹಾರೋದಿಲ್ಲ. ಸೊ ಕುಡಿಯೋ ಜನ ರಾತ್ರಿ ಒಂದು ಕಡೆ ಸಿಗ್ತಾರೆ, ಪೂಜೆ ಮಾಡೋ ಜನ ಬೆಳಗ್ಗೆ ಒಂದು ಕಡೆ ಸಿಗ್ತಾರೆ. ರೈಟ್. ಹಗಲು ರಾತ್ರಿ. ಭಗವದ್ಗೀತೆ ಹೇಳ್ತಾರೆ, ಭಕ್ತರಿಗೆ ಹಗಲಾದದ್ದು, ಅಭಕ್ತರಿಗೆ ರಾತ್ರಿ. ರೈಟ್. ಸೊ ಇಟ್ಸ್ ಲೈಕ್ ಅಪೋಸಿಟ್ಸ್. ಸೊ ಕ್ರಾಸ್ ಡೂ ಟೇಕ್ ಪ್ಲೇಸರ್ ಇನ್ ಪ್ಲೇಸಸ್ ರಿಫ್ಯೂಸ್ ರೆಮಿನೆಂಟ್ಸ್ ಆಫ್ ಫುಡ್ ಸ್ಟಫ್ಸ್. ಎಲ್ಲಿ ಕಸ ಬಿಸಾಕ್ತಾರೆ ಅಲ್ಲಿ ಕಾಗೆಗಳು ಇರ್ತವೆ. ಎಷ್ಟು ಹಳಸಿರೋ ಪದಾರ್ಥ ಇರುತ್ತೋ ಅಷ್ಟು ಚೆನ್ನಾಗಿ ಅದು ತಿಂತದೆ. ಡಕ್ಸ್ ಆ್ಯಂಡ್ ಸ್ವ್ಯಾನ್ಸ್ ಡು ನಾಟ್ ಟೇಕ್ ಪ್ಲೇಸರ್ ಇನ್ ದ ಪ್ಲೇಸ್ ವೇರ್ ಕ್ರೋಸ್ ಆರ್ ಅಸೆಂಬಲ್ಡ್ ಫಾರ್ ಕಾನ್ಫರೆನ್ಸಸ್ ಆ್ಯಂಡ್ ಮೀಟಿಂಗ್ಸ್. ರೈಟ್. ಕಾಗೆ ಥರ ಜನನು ಕಾನ್ಫರೆನ್ಸ್ ಮಾಡ್ತಾರೆ, ಮೀಟಿಂಗ್ ಮಾಡ್ತಾರೆ, ದೊಡ್ಡ ಮಾತಾಡ್ತಾರೆ. ಬಟ್ ಅಲ್ಲಿ ಮಾತಾಡೋ ವಿಷಯ ಏನು? ಭೌತಿಕ ಇಂದ್ರತೃಪ್ತಿ ವಿಷಯಗಳು. ಅದಕ್ಕೆ ಭಕ್ತರಿಗೆ ಅಲ್ಲಿ ಇಂಟ್ರೆಸ್ಟ್ ಇಲ್ಲ. ಆದರೆ ಹಂಸಗಳು ಇಲ್ಲಿ ಕೂತಿದ್ದಾರೆ ನೋಡಿ, ಒಂದು ಮೋಸ್ಟ್ಲಿ 23 ಜನ ಕೂತಿದ್ದಾರೆ ಇಲ್ಲಿ ಹಂಸಗಳು. ರೈಟ್. ಸೊ ಇವು ಹಂಸಗಳು ಕೃಷ್ಣ ಕಥೆಯನ್ನು, ಹರಿಕಥೆಯನ್ನು ಕೇಳ್ತಾರೆ. ಬಟ್ ಕಾಗೆಗಳು ಭೌತಿಕ ವಿಷಯಗಳನ್ನು ಕೇಳ್ತಾರೆ. ಶ್ರೀಲ ಪ್ರಭುಪಾದ ಹೇಳ್ತಿದ್ರು, ಇಂಡಿಯನ್ಸ್ ಆರ್ ಲೈಕ್ ನ್ಯೂ ಕ್ರೋಸ್, ಅಮೇರಿಕನ್ಸ್ ಆರ್ ಲೈಕ್ ಓಲ್ಡ್ ಕ್ರೋಸ್. ಹಳೆ ಕಾಗೆ, ಹೊಸ ಕಾಗೆ. ಅಮೇರಿಕಾದವರು ಹಳೆ ಕಾಗೆ ಅಂತ, ಯಾಕಂದರೆ ಪ್ರಭುಪಾದರು ನೋಡ್ತಾ ಇದ್ರು, ಭಾರತೀಯರು ಅಮೆರಿಕಾಗೆ ಹೋಗಿ ಅಮೆರಿಕಾದಿಂದಲೂ, ಅಮೆರಿಕಾ ವಾಸಿಗಳಿಗಿಂತಲೂ ಹೆಚ್ಚು ಪಾಪ ಕೆಲಸ ಮಾಡ್ತಾರೆ.
ಹೋದವ್ರು ನೋಡಿರಬೇಕು. ಎಸ್ ಮಾತಾಜಿ. ಸೊ ಅಲ್ಲಿ ಭಾರತೀಯರು ಹೋಗಿ ಮಾಡಬಾರ್ದೇನೆಲ್ಲ ಮಾಡ್ತಾರಂತೆ. ಆದರೆ ಅಮೇರಿಕಾದವರು ಎಲ್ಲ ಮಾಡಿ ಬೇಸತ್ತು ಇಂಡಿಯಾಗೆ ಬರ್ತಾ ಇದ್ದಾರೆ. ಸೊ ಯಾಕೆ ಹೀಗೆ ಅಂತ ಸ್ವಾಮಿಗಳಿಗೆ ಕೇಳಿದಾಗ ಸ್ವಾಮಿಗಳು ಪ್ರಭುಪಾದರು ಹೇಳ್ತಾರೆ, ಅಮೇರಿಕಾದವರು ಹಳೆಗಾಯಿಗಳು, ಎಲ್ಲ ನೋಡಿ ಬೇಸತ್ತು ಸಾಕು ಇದರಲ್ಲೇನು ರುಚಿ ಇಲ್ಲ ಅಂಥೇಳಿ ಭಾರತಕ್ಕೆ ಯೋಗ ಮಾಡೋದಕ್ಕೆ ಬರ್ತಾರೆ. ಈಗ ಬೇಸಿಗೆ ಸಮಯ, ನೀವು ಋಷಿಕೇಶ್, ಹರಿದ್ವಾರ್, ವಾರಣಾಸಿ ಅಲ್ಲಿ ಹೋದರೆ ಎಷ್ಟೊಂದು ಜನ ಫಾರಿನರ್ಸ್ ತುಂಬಿರ್ತಾರೆ. ಅಲ್ಲಿ ಯೋಗ ಮಾಡೋದಕ್ಕೆ ಬರ್ತಾರೆ, ಯೋಗ ಧ್ಯಾನ ವೇದ ಪಾಠ ಮಾಡಿ ಕಲಿಯೋದಕ್ಕೆ. ಈ ಸಮಯದಲ್ಲಿ ಅಲ್ಲೆಲ್ಲ ತಂಪಿರ್ತದೆ. ಮತ್ತು ಡಿಸೆಂಬರ್ ತಿಂಗಳಲ್ಲೂ ಬರ್ತಾರೆ ತುಂಬ ಜನ. ಡಿಸೆಂಬರ್, ಜನವರಿ, ಕುಂಭಮೇಳ, ಮಾಘಮೇಳ ಸಮಯದಲ್ಲಿ ತುಂಬ ಜನ ಬರ್ತಾರೆ. ರೈಟ್. ನಾನು ಹೋದ ತಿಂಗಳು ಹೋದಾಗ ಅಲ್ಲಿ ವಾರಣಾಸಿಯಲ್ಲಿ ನೋಡ್ತಾ ಇದ್ದೆ, ಸುಮಾರು ಜನ ಫಾರಿನರ್ಸ್ ಗಂಗಾ ನದಿ ತಟದಲ್ಲಿ ಓಡಾಡ್ತಾ ಇದ್ರು, ರೈಟ್, ಸ್ನಾನ ಮಾಡ್ತಾಯಿದ್ರು. ಆದರೆ ಭಾರತೀಯ ಜನ, ನಾನು ಹೇಳ್ತಾ ಇಲ್ಲ, ಮಾತಾಡಿ ಹೇಳ್ತೀನಿ. ದುಡ್ಡಿನ ಆಸೆಗಾಗಿ ಅಲ್ಲಿ ಹೋಗಿ, ರೈಟ್, ಅಲ್ಲೇ ಇರಬೇಕು, ವಾಪಸ್ ಬರಬಾರ್ದು, ಗ್ರೀನ್ ಕಾರ್ಡ್ ಸಿಗಬೇಕು, ಅಲ್ಲೇ ಸಾಯಬೇಕು, ರೈಟ್. ಸೊ ಅದು ಹೊಸ ಕಾಗೆಗಳು. ಯಾರು ಭಾರತೀಯರು ಭಕ್ತಿ ಮಾಡ್ತಾ ಇಲ್ಲ ಅವರು ಹೊಸ ಕಾಗೆಗಳು. ಭಕ್ತಿ ಸೇವೆ ಮಾಡುವವರು ಹಂಸಗಳು, ರೈಟ್. ಸೊ ಪ್ರಭುಪಾದರು ಹೇಳ್ತಾರೆ, ಅಲ್ಲಿ ಸುಮಾರು ಥರದ ಪುಸ್ತಕಗಳಿವೆ, ರೈಟ್. ಸೊ ದೇರ್ ಆಲ್ ಡರ್ಟಿ ಬುಕ್ಸ್, ಅಂಥದ್ದನ್ನೆಲ್ಲ ಓದಿ ಉಪಯೋಗ ಇಲ್ಲ ಅಂತ ಹೇಳಿದ್ದಾರೆ. ದೆನ್ ನೆಕ್ಸ್ಟ್ ಈಸ್ ಎಸ್ ತದ್ಭಾಗ್ ವಿಸರ್ಗೋ ಜನತಾ ಅಘ ವಿಪ್ಲವ, ಜನತ ಅಘ ವಿಪ್ಲವ. ತದ್ಭಾಗ್ ವಿಸರ್ಗೋ ಜನತಾಘ ವಿಪ್ಲವ ಯಸ್ಮಿನ್ ಪ್ರತಿಶ್ಲೋಕಂ ಅಬದ್ಧವತ್ಯಪಿ. ಒಂದು ವೇಳೆ ಭಗವಂತನ ಕಥೆ ವರ್ಣನೆ ಮಾಡುವಾಗ ಸಪೋಸ್ ಏನೋ ತಪ್ಪಾಯಿತು, ಉಚ್ಚಾರಣೆಯಲ್ಲಿ ತಪ್ಪಾಯಿತು, ಗ್ರಾಮರಲ್ಲಿ ತಪ್ಪಾಯಿತು, ಆದರೂ ಕೂಡ ಅದನ್ನು ಕೇಳೋದ್ರಿಂದ ಜನರಿಗೆ ಲಾಭ ಸಿಗ್ತದೆ. ಎಂಥ ಲಾಭ ಅದು? ಜಗತ್ ಪವಿತ್ರಂ, ರೈಟ್. ನಾಮಾನ್ಯನಂತಸ್ಯ ಯಶೋಂಕಿತಾನಿ ಯತ್ ಶೃಣ್ವಂತಿ ಗಾಯಂತಿ ಗೃಣಂತಿ ಸಾಧವ. ಸೊ ಅದರಲ್ಲಿ ಏನಾದರೂ ತಪ್ಪಿದ್ರೂ ಕೂಡ ಸಾಧುಗಳು ಅದನ್ನು ಸ್ವೀಕರಿಸ್ತಾರೆ, ಒಪ್ಕೊತಾರೆ, ಮತ್ತು ಅದನ್ನು ಪರಿಪಾಲಿಸ್ತಾರೆ, ರೈಟ್. ಮತ್ತು ಈ ಕಥೆಯನ್ನು ಕೇಳಿದ್ರಿಂದ ಅಘ ವಿಪ್ಲವ, ಜನತಾ ಅಘ ವಿಪ್ಲವ, ಜನರ ಒಂದು ಪಾಪಿ ಜೀವನದಲ್ಲಿ ಒಂದು ಕ್ರಾಂತಿಯನ್ನು ಉಂಟು ಮಾಡ್ತದೆ ಭಾಗವತ ಪುರಾಣ. ಸೊ ಈ ರೀತಿ ಭಾಗವತದ ಪ್ರಥಮ ಅಧ್ಯಾಯದಲ್ಲಿ, ಪ್ರಥಮ ಸ್ಕಂದದಲ್ಲಿ ವರ್ಣನೆ ಮಾಡಿದ್ದಾರೆ. ಸೊ ಅದಕ್ಕೆ ಭಾಗವತ ಏನಿದೆ, ಇಟ್ ಕ್ರಿಯೇಟ್ಸ್ ರೆವಲ್ಯೂಷನ್ ಆಲ್ ಓವರ್ ದ ವರ್ಲ್ಡ್, ರೈಟ್. ಹೋದ ವರ್ಷ ನಮ್ಮ ಭಕ್ತರು ಇಡೀ ವಿಶ್ವದಲ್ಲಿ 25,000 ಭಾಗವತ ಸೆಟ್ನ ಇಡೀ ವಿಶ್ವದಲ್ಲಿ ವಿತರಣೆ ಮಾಡಿದ್ದಾರೆ. ಎಷ್ಟು? 25,000 ಮನೆಗಳಲ್ಲಿ ಭಾಗವತ. ಕೇವಲ ಭಾರತದಲ್ಲಿ ಮಾತ್ರ ಅಲ್ಲ, ಹೊರಗಡೆ ಕೂಡ. ಮತ್ತು ಇಸ್ಕಾನ್ ವತಿಯಿಂದ ಇಲ್ಲಿವರೆಗೂ ಸುಮಾರು 60 ಕೋಟಿ ಗ್ರಂಥಗಳು, ಭಗವದ್ಗೀತಾ ಇಡೀ ವಿಶ್ವದಲ್ಲಿ 90 ಭಾಷೆಗಳಲ್ಲಿ ವಿತರಣೆಯಾಗಿದೆ. ಸೊ ಇದು ಒಂದು ಕ್ರಾಂತಿ ಆಗ್ತಾ ಇದೆ, ಭಾಗವತದ ಕ್ರಾಂತಿ, ಭಕ್ತಿಯ ಕ್ರಾಂತಿ. ಸೊ ಇದೆಲ್ಲ ಶೀಲ ಪ್ರಭುಪಾದರ ಅನುಗ್ರಹದಿಂದ ನೆರವೇರ್ತಾ ಇದೆ. ಸೊ ಅದಕ್ಕಾಗಿ ಹಂಸರು ಯಾರು, ಕಾಕ ಯಾವುದು, ಕಾಗೆಗಳು ಅಂತ ನಾವು ಪರಿಗಣಿಸಬೇಕು. ಸೊ ತಾವೆಲ್ಲರೂ ಭಾಗವತವನ್ನು ಕೇಳ್ತಾ ಇದ್ದೀರಾ. 6 ದಿವಸ ಆಗಿದೆ, ಇವತ್ತು 7ನೇ ದಿನ. ಸೊ ಇವತ್ತೇ ಕೊನೆ ಅಂತ ಮಾಡಬೇಡಿ, ನಾಳೆಯಿಂದನೂ ಕಂಟಿನ್ಯೂ ಮಾಡಿ ಭಾಗವತದ ಒಂದು ಕಥೆಯನ್ನು. ಸೊ ನಾನು ಮಾತಾಜಿಗೆ ಹೇಳ್ತೀನಿ, ಅದು ಪ್ಲೇ ಲಿಸ್ಟ್ಸ್ ಯು ಕ್ಯಾನ್ ಶೇರ್ ವಿತ್ ದೆಮ್ ಸೊ ದೇ ಕ್ಯಾನ್ ಕಂಟಿನ್ಯೂ ಹಿಯರಿಂಗ್ ರೆಗ್ಯುಲರ್ಲಿ. ಭಾಗವತದ ಪ್ರಥಮ ಸ್ಕಂದದಿಂದ ಆಲ್ರೆಡಿ 6ನೇ ಸ್ಕಂದದವರೆಗೂ ನಾವು ಚರ್ಚೆ ಮಾಡ್ತಾಯಿದ್ದೀವಿ. ಸುಮಾರು 6 ವರ್ಷ ಆಯಿತು, ಇನ್ನೂ 6ನೇ ಸ್ಕಂದದಲ್ಲಿ ಇದ್ದೀವಿ. ವಾರಕ್ಕೊಂದು ಕ್ಲಾಸು, ವಾರಕ್ಕೊಂದು ಅಧ್ಯಾಯ. ಸೊ 335 ಅಧ್ಯಾಯಗಳಿವೆ. ಸೊ 335 ವಾರಗಳು ಬೇಕು. ಸೊ ವೇರ್ ಇನ್ ದ ಮಿಡಲ್ ಸಮ್ವೇರ್. ಸೊ ನಿನ್ನೆ ನಾವು ಕೃಷ್ಣ ಕಥೆಯನ್ನು ಚರ್ಚೆ ಮಾಡ್ತಾಯಿದ್ವಿ. ಕೃಷ್ಣ ಕಥೆ ಇಸ್ ದಶಮ ಸ್ಕಂದ. ಸೊ ಕೃಷ್ಣ ಕಥೆಯ ವರ್ಣನೆ, ಸೊ ಅದ್ಭುತವಾದಂತಹ ಲೀಲೆಗಳನ್ನು ನಾವು ಕೇಳಿದ್ದೀವಿ. ಸೊ ಕೃಷ್ಣನ ಕಥೆಯನ್ನು ಕೇಳಿ, ಸೊ ಕೃಷ್ಣ ಯಾಕೆ ಈ ರೀತಿ ಲೀಲೆಗಳನ್ನು ತೋರಿಸ್ತಾನೆ ಅಂತಂದರೆ ನಮ್ಮನ್ನು ಅಟ್ರ್ಯಾಕ್ಟ್ ಮಾಡೋದಕ್ಕೆ, ಟು ಅಟ್ರ್ಯಾಕ್ಟ್ ಅಸ್ ಟು ಹಿಮ್. ಹೇಗೆ ಒಂದು ಚಲನಚಿತ್ರ ರಿಲೀಸ್ ಆಗೋ ಮುಂಚೆ ಏನು ಬರ್ತದೆ? ಟ್ರೇಲರ್, ರೈಟ್. ಆ ಟ್ರೇಲರನ್ನು ನೋಡಿ, ಓ ಚೆನ್ನಾಗಿದೆ, ಫುಲ್ ಮೂವಿ ನೋಡೋಣ, ಟಿಕೆಟ್ ಯಾವಾಗ, ಓಕೆ ಬುಕ್ ಮಾಡೋಣ.
ಓಕೆ, ಫ್ಯಾಮಿಲಿ ಜೊತೆ ಹೋಗ್ಬೇಕಾ? ಓಕೆ, ಫುಲ್ ಫ್ಯಾಮಿಲಿ ಜೊತೆ ಹೋಗೋಣ, ಬುಕ್ ಮಾಡೋಣ. ಸೊ ಟ್ರೇಲರ್ ನೋಡಿ ಒಂದು ಆಕರ್ಷಣೆ ಆಗ್ತದೆ. ಅದೇ ರೀತಿ 90 ಅಧ್ಯಾಯಗಳಲ್ಲಿ ಭಗವಂತ ಟ್ರೇಲರ್ ತೋರಿಸಿದ್ದಾನೆ. ಭಗವಂತನ ಲೀಲೆ ಅನಂತ. ಭಗವಂತನ ಒಂದು ಹೆಸರೇನು? ಅನಂತ. ಯಾಕೆ? ಅವನ ಲೀಲೆಗಳು ಅನಂತವಾಗಿರೋ ಕಾರಣದಿಂದ ಭಗವಂತನಿಗೆ ಅನಂತ ಅಂತ ಕರೀತಾರೆ. ಸೊ ಅನಂತ ಲೀಲೆಗಳನ್ನು ಶಾಸ್ತ್ರದಲ್ಲಿ ವರ್ಣನೆ ಮಾಡೋದು ಸಾಧ್ಯವಿಲ್ಲ. ಅದಕ್ಕೆ ಶುಕದೇವ ಗೋಸ್ವಾಮಿ ಹೇಳ್ತಾರೆ, ಅವತಾರ ಈ ಅಸಂಖ್ಯೆ, ಭಗವಂತನ ಲೀಲೆ ಅಸಂಖ್ಯೆ. ಪ್ರತಿಯೊಂದು ನಿಮಿಷದಲ್ಲಿ ಭಗವಂತ ಎಷ್ಟು ಲೀಲೆಗಳನ್ನು ಮಾಡ್ತಾನಂದರೆ ಅನಂತ ಶೇಷ ತನ್ನ ಸಾವಿರಾರು ಹೆಡೆಗಳಿಂದ ಅದನ್ನು ವರ್ಣನೆ ಮಾಡಲು ಸಾಧ್ಯವೇ ಇಲ್ಲ. ಅನಂತ ಕಾಲದಿಂದ ಅನಂತನು ಇದನ್ನು ವರ್ಣನೆ ಮಾಡ್ತಾ ಇದ್ದಾನೆ. ಪ್ರಾಬ್ಲಮ್? ಓಕೆ, ಕಂಟಿನ್ಯೂಸ್. ಅನಂತ ಕಾಲದಿಂದ ಭಗವಂತನು ಅನಂತನು ಕೃಷ್ಣನ ಲೀಲೆಗಳನ್ನು ವರ್ಣನೆ ಮಾಡ್ತಾ ಇದ್ದಾನೆ. ಆದರೆ ಇನ್ನೂ ಅದು ಮುಗಿದಿಲ್ಲ. ಮತ್ತು ಇನ್ನೊಂದು ಶಾಸ್ತ್ರದಲ್ಲಿ ಹೇಳ್ತಾರೆ, ಇಡೀ ಆಕಾಶವನ್ನು ಕಾಗದವಾಗಿ ಮಾಡಿ, ಇಡೀ ಸಮುದ್ರವನ್ನು ಇಂಕಾಗಿ ಮಾಡಿ, ಮತ್ತು ಭೂಮಿ ಮೇಲಿರೋ ಎಲ್ಲ ಗಿಡಗಳನ್ನು ಪೆನ್ನಾಗಿ ಮಾಡಿ ಭಗವಂತನ ಲೀಲೆಯನ್ನು ಬರಿತಾ ಹೋದರೆ ಅದು ಅಂತ್ಯವೇ ಆಗೋದಿಲ್ಲ. ಸ್ಟಿಲ್ ಇಟ್ ಈಸ್ ಇನ್ಸಫಿಷಿಯಂಟ್ ಅಂತ ಹೇಳ್ತಾರೆ. ಸೊ ಅಷ್ಟು ಲೀಲೆಗಳಿದ್ದಾವೆ. ಬಟ್ ಸಂಕ್ಷಿಪ್ತವಾಗಿ 90 ಅಧ್ಯಾಯಗಳಲ್ಲಿ ಭಾಗವತದಲ್ಲಿ ವರ್ಣನೆ ಮಾಡಿದ್ದಾರೆ. ಸೊ ಇದನ್ನು ಕೇಳಿ ನಮಗೇನಾಗಬೇಕು? ಆಕರ್ಷಣೆ ಆಗಬೇಕು. ದಟ್ ಈಸ್ ದ ಪರ್ಪಸ್ ಆಫ್ ಶ್ರೀಮದ್ ಭಾಗವತಂ, ಟು ಗೆಟ್ ಅಟ್ರಾಕ್ಟೆಡ್ ಟು ಕೃಷ್ಣ. ದಯವಿಟ್ಟು ಎಲ್ಲರೂ ಹೇಳಿ. ವರ್ಕ್ ಅನುಗ್ರಹಾಯ ಭಕ್ತಾನಾಂ ಮಾನುಷಂ ದೇಹಮಾಶ್ರಿತಃ ಭಜತೆ ತಾದೃಶಿ ಕ್ರೀಡಾ ಯಾ ಶ್ರುತ್ವಾ ತತ್ಪರೋ ಭವೇತ್. ಇದು ಶ್ರೀಮದ್ ಭಾಗವತ 10ಮ ಸ್ಕಂದ ರಾಸಪಂಚಾಯತದಲ್ಲೇ ಬರ್ತದೆ, 33ನೇ ಅಧ್ಯಾಯ 36ನೇ ಶ್ಲೋಕ. ಅನುಗ್ರಹಾಯ ಭಕ್ತಾನಾಂ, ತನ್ನ ಭಕ್ತರಿಗೆ ಅನುಗ್ರಹವನ್ನು ತೋರಿಸೋದಕ್ಕೆ ಮಾನುಷಂ ದೇಹಂ ಆಸ್ಥಿತಃ, ಮನುಷ್ಯನ ದೇಹವನ್ನು ಸ್ವೀಕರಿಸಿಕೊಂಡು ಭಗವಂತ ಬಂದಿದ್ದಾನೆ. ಸೊ ಆ್ಯಕ್ಚುಲಿ ಭಗವಂತ ಮನುಷ್ಯನಲ್ಲ, ಬಟ್ ಮನುಷ್ಯನ ಥರ ಕಾಣ್ತಾ ಇದ್ದಾನೆ, ದೇವರೇ ಸಾಕ್ಷಾತ್. ಮಾನುಷಂ ದೇಹಂ ಆಸ್ಥಿತಃ ಭಜತೆ ತಾದೃಶಿ ಕ್ರೀಡಾ, ಹಲವಾರು ಕ್ರೀಡೆಗಳನ್ನು, ಕ್ರೀಡೆ ಅಂತಂದರೆ ಲೀಲೆಗಳನ್ನು ಮಾಡಿದ್ದಾನೆ. ಯಾ ಶ್ರುತ್ವ, ಅದನ್ನು ಕೇಳಿ, ಲೀಲೆಗಳನ್ನು ನಾವು ಕೇಳಿ, ತತ್ಪರೋ ಭವೇತ್, ನಾವು ತ್ರಿಗುಣಗಳಿಂದ ಮುಕ್ತರಾಗ್ತೀವಿ, ಪಾರಾಗ್ತೀವಿ, ಬಂಧನದಿಂದ ನಾವು ಪಾರಾಗ್ತೀವಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದು ಕೃಷ್ಣ ಕಥೆ ಕೇಳುವ ಒಂದು ಲಾಭ. When the Lord assumes a human-like body to show mercy to his devotees, he engages in such pastimes as will attract those who hear about them to become dedicated to him. ಸೊ ಕೃಷ್ಣನ ಲೀಲೆಯನ್ನು ಕೇಳಿ ನಾವು ಕೃಷ್ಣನಿಗೆ ಶರಣಗತರಾಗುವಂಥ ಒಂದು ಭಾವನೆ ಮನಸ್ಸಲ್ಲಿ ಮೂಡ್ತದೆ. ಸೊ ಅದಕ್ಕೆ ಕೃಷ್ಣ ಕಥೆಯನ್ನು ಕೇಳಬೇಕು ಅಂತ ಹೇಳಿದ್ದಾರೆ. ಸೊ ಈ ರೀತಿ ಕೃಷ್ಣ ಕಥೆಯನ್ನು, ಕೃಷ್ಣ ಲೀಲೆ ನಡೆಯುವಾಗ ಒಂದು ದಿನ ಏನಾಗ್ತದೆ, ವಸುದೇವರ ಮನೆಗೆ ನಾರದರು ಬರ್ತಾರೆ. ನಾರದರು ಬಂದು ಭೇಟಿ ಆಗ್ತಾರೆ. ಆಗ ವಸುದೇವ ಹೇಳ್ತಾನೆ ನಾರದನಿಗೆ, ಹೇ ನಾರದ, ನಮ್ಮ ಮನೆಯಲ್ಲಿ ಕೃಷ್ಣ ಇದ್ದಾನೆ, ಆದರೆ ಕೃಷ್ಣನ ಬೆನಿಫಿಟನ್ನು ನಾವು ಪಡೀಲಿಲ್ಲ. ಕೃಷ್ಣ ನಮ್ಮ ಮಗ, ಕೃಷ್ಣ ನಮ್ಮ ವಂಶಜ, ಕೃಷ್ಣ ವಾರ್ಷ್ಣೇಯ ಅಥವಾ ಯಾದವ ಅಂತ ನಾವು ಭಾವಿಸಿದ್ದೀವಿ. ಸೊ ಕೃಷ್ಣನ ಮಹಿಮೆಯನ್ನು ನಾವು ಅರ್ಥ ಮಾಡ್ಕೊಳ್ಳಿಲ್ಲ. ಅದಕ್ಕೆ ನನಗೆ ಸ್ವಲ್ಪ ದುಃಖ ಆಗ್ತಾಯಿದೆ. ದಯವಿಟ್ಟು ನನ್ನ ದುಃಖವನ್ನು ನೀಗಿಸು, ಕೃಷ್ಣನ ಬಗ್ಗೆ ಸ್ವಲ್ಪ ಹೇಳು, ಮಹಿಮೆಯನ್ನು ತಿಳಿಸು ಅಂತ ಪ್ರಶ್ನೆ ಮಾಡ್ತಾನೆ. ಸೊ ಕೃಷ್ಣ ನಮ್ಮ ಜೊತೆ ಇದ್ದಾನೆ, ಆದರೆ ಕೃಷ್ಣನಿಂದ ನಾವು ಮೋಕ್ಷವನ್ನು ಬಯಸಲಿಲ್ಲ. ಕೃಷ್ಣನನ್ನು ನಾವು ಸಾಧಾರಣ ನಮ್ಮ ಪರಿವಾರದವನು ಅಂತ ಭಾವಿಸ್ತಾ ಇದ್ವಿ. ಹೇಗೆ ಮೀನು, ಚಂದ್ರ ನಮ್ಮ ಪರಿವಾರದವನು ಅಂತ ಭಾವಿಸ್ತಾರೆ. ಯಾಕೆಂದರೆ ಸಮುದ್ರ ಮಂಥನದಲ್ಲಿ ಚಂದ್ರ ಕೂಡ ಹುಟ್ಟಿದ್ದ. ಸೊ ಮೀನುಗಳು ತಿಳ್ಕೊತಾರೆ ಚಂದ್ರ ನಮ್ಮವನೇ ಅಂತ. ಚಂದ್ರನ ಮಹಿಮೆ ಅವರಿಗೆ ಗೊತ್ತಿಲ್ಲ. ಅದೇ ರೀತಿ ಕೃಷ್ಣನ ಮಹಿಮೆ ನಮಗೆ ಗೊತ್ತಾಗಲಿಲ್ಲ. ಸೊ ದಯವಿಟ್ಟು ಹೇಳು ಅಂತ
ಪ್ರಶ್ನಿಸಿದಾಗ ನಾರದರು ಸೊ ಭಕ್ತಿ ತತ್ವಗಳ ಬಗ್ಗೆ ವರ್ಣನೆ ಮಾಡ್ತಾರೆ ವಸುದೇವನಿಗೆ. ಆ ಭಕ್ತಿ ತತ್ವಗಳ ವರ್ಣನೆ ಮಾಡೋದಕ್ಕೆ ನಾರದರು ಇನ್ನೊಂದು ಕಥೆಯನ್ನು ಹೇಳ್ತಾರೆ. ಅದು ನಿಮಿ ಮಹಾರಾಜರ ಕತೆ. ಒಮ್ಮೆ ಪ್ರಿಯವ್ರತನ ವಂಶದಲ್ಲಿ ಬರುವಂತಹ ಋಷಭದೇವರ ಮಕ್ಕಳಾದಂತಹ 100 ಜನರು, ಅವರಲ್ಲಿ 9 ಜನ ಸನ್ಯಾಸಿಗಳಾಗಿದ್ರು ಅಂತ ಹೇಳಿದ್ದೆ ನಾನು. ಓಕೆ, ಆ ಸನ್ಯಾಸಿಗಳೆಲ್ಲ ಒಮ್ಮೆ ನಿಮಿರ್ ಮಹಾರಾಜರನ್ನು ಭೇಟಿಯಾಗ್ತಾರೆ. ಸೊ ನಿಮಿರ್ ಮಹಾರಾಜರಿಗೆ ವಿದೇಹ ಅಂತ ಕೂಡ ಕರಿತಾ ಇದ್ರು. ಯಾಕೆಂದರೆ ಅವರು ಈ ದೇಹದ ಚೇತನೆಯನ್ನು ಮರೆತು ಬಿಟ್ಟಿದ್ರು. ವಾಸ್ ಆನ್ ಎ ಸ್ಪಿರಿಚುವಲ್ ಪ್ಲ್ಯಾಟ್ಫಾರ್ಮ್, ಆಧ್ಯಾತ್ಮಿಕ ಚೇತನದಲ್ಲಿದ್ದರು. ಅದಕ್ಕೆ ಅವರಿಗೆ ವಿದೇಹ ಅಂತ ಕರಿತಾ ಇದ್ರು. ರೈಟ್. ಜನಕ ಮಹಾರಾಜರಿಗೂ ಕೂಡ ವಿದೇಹ, ಅದಕ್ಕೆ ಜಾನಕಿಗೆ ವೈದೇಹಿ ಅಂತ ಕರೀತಾರೆ. ಕರೆಕ್ಟ್, ವೈದೇಹಿ ಅಂದರೆ ಅವರಿಗೆ ಭೌತಿಕ ಪ್ರಜ್ಞೆ ಇಲ್ಲ, ಅವರ ಪ್ರಜ್ಞೆ ಆಧ್ಯಾತ್ಮಿಕ ಸ್ತರದಲ್ಲಿದೆ. ಸೊ ಈ ರೀತಿ ಪ್ರಶ್ನೆ ಕೇಳಿದಾಗ ನಿಮಿ ಮಹಾರಾಜವರನ್ನು ಭೇಟಿಯಾದಾಗ ನಿಮಿ ಮಹಾರಾಜರು ಪ್ರತಿಯೊಬ್ಬ ಯೋಗೇಂದ್ರರಿಗೆ ಒಂದೊಂದು ಪ್ರಶ್ನೆಗಳನ್ನು ಕೇಳ್ತಾನೆ. ಒಂದೊಂದು ಪ್ರಶ್ನೆಯನ್ನು ಕೇಳಿ ಆ ಪ್ರಶ್ನೆಗೆ ಸಮಾಧಾನವನ್ನು ಪಡೆದುಕೊಳ್ತಾನೆ. ಅಕಸ್ಸು ತುಂಬ ವಿಸ್ತಾರವಾಗಿದೆ ಆ ಪ್ರಶ್ನೆಗಳೆಲ್ಲ. ಆ ನವಯುಗೇಂದ್ರರು ಮಹಾನ್ ಭಕ್ತರು, ಅವಧೂತರು. ಸೊ ಅವರು ಆಕಾಶದಲ್ಲಿ ಪ್ರಕಟವಾಗಿ ನಿಮಿ ಮಹಾರಾಜರಿಗೆ ದರ್ಶನವನ್ನು ಕೊಡ್ತಾ ಇದ್ದಾರೆ ನೋಡಿ. ಆ 9 ಜನರ ಹೆಸರು ಕವಿ, ಹವೀರ್, ಅಂತರಿಕ್ಷ, ಪ್ರಬುದ್ಧ, ಪಿಪ್ಪಲಾಯನ, ಆವಿಹೋತ್ರ, ದ್ರುಮಿಲ, ಚಮಸ, ಕರಭಾಜನ. 9 ಜನರು. ಪ್ರತಿಯೊಬ್ಬರಿಗೆ ಒಂದೊಂದು ಪ್ರಶ್ನೆಯನ್ನು ಕೇಳ್ತಾನೆ, ಅದಕ್ಕೆಲ್ಲ ಉತ್ತರವನ್ನು ಅವರು ಕೊಡ್ತಾರೆ. ಓಕೆ, ತುಂಬ ತಾತ್ವಿಕವಾದಂತಹ ಪ್ರಶ್ನೆಗಳು. ವಾಟ್ ಈಸ್ ದ ಸುಪ್ರೀಂ ಗುಡ್ ಆ್ಯಂಡ್ ಹೌ ಒನ್ ಎಂಗೇಜಸ್ ಇನ್ ಡಿವೋಷನ್ ಸರ್ವಿಸ್? ಅತ್ಯಂತ ಶ್ರೇಯ ಯಾವುದು ಮತ್ತು ಭಕ್ತಿ ಸೇವೆ ಹೇಗೆ ಮಾಡುವುದು ಅನ್ನೋದು ಪ್ರಥಮ ಪ್ರಶ್ನೆ. ಕವಿ ಮಹಾರಾಜರು ನಿಮಿ ಮಹಾರಾಜರು ಕವಿ ಸನ್ಯಾಸಿಗಳಿಗೆ, ಯೋಗೇಂದ್ರರಿಗೆ ಕೇಳ್ತಾರೆ. ಎರಡನೇ ಪ್ರಶ್ನೆ, ಎಕ್ಸ್ಪ್ಲೇನ್ ಮೀ ಅಬೌಟ್ ಡಿವೋಟೀಸ್, ದೇರ್ ನೇಚರ್, ಡಿಫ್ರೆಂಟ್ ಟೈಪ್ಸ್ ಆಫ್ ಡಿವೋಟೀಸ್. ಹವಿ ಮಹಾರಾಜರಿಗೆ ಕೇಳ್ತಾರೆ. 3 ಪ್ರಕಾರದ ಭಕ್ತರು, ಸಾತ್ವಿಕ, ರಾಜಸಿಕ, ತಾಮಸಿಕ, ಉತ್ತಮ, ಮಧ್ಯಮ, ಕನಿಷ್ಠ. ಉತ್ತಮ ಭಕ್ತರು, ಮಧ್ಯಮ ಭಕ್ತರು, ಕನಿಷ್ಠ ಭಕ್ತರು. ರೈಟ್. ಸೊ ಈ ರೀತಿ ಹಲವಾರು ಕ್ಯಾಟಗರೀಸ್ ಇದ್ದಾವೆ. ಸಾತ್ವಿಕ ಭಕ್ತಿ ಇದೆ, ರಾಜಸಿಕ ಭಕ್ತಿ ಇದೆ, ತಾಮಸಿಕ ಭಕ್ತಿ ಇದೆ. ಕೆಲವರು ಸಾತ್ವಿಕ ಭಕ್ತಿ ಮಾಡ್ತಾರೆ. ಸಾತ್ವಿಕ ಭಕ್ತಿ ಅಂತಂದರೆ ಕೇವಲ ಭಗವಂತನ ಸಂತುಷ್ಟಿಗೋಸ್ಕರ, ಚಿತ್ತ ಶುದ್ಧಿಗೋಸ್ಕರ ಭಕ್ತಿ ಸೇವೆಯನ್ನು ಮಾಡೋದು, ಭಗವಂತನಿಂದ ಏನೂ ಬೇಡೋದಿಲ್ಲ. ಅದು ಸಾತ್ವಿಕ ಭಕ್ತಿ. ರಾಜಸಿಕ ಭಕ್ತಿ ಅಂತಂದರೆ ಭಗವಂತನ ಭಕ್ತಿ ಸೇವೆ ಮಾಡ್ತಾರೆ, ಪೂಜೆ ಗೀಜೆ ಎಲ್ಲ ಮಾಡ್ತಾರೆ, ಆದರೆ ಬೈಕಿಗಳ ಲಿಸ್ಟ್ ಇರ್ತದೆ. ಭಗವಂತ ಇದು ಬೇಕು, ಅದು ಬೇಕು, ಅದೆಲ್ಲ ಬೇಕು 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 ಅಂತ ಕೇಳ್ತಾರೆ. ಅಥವಾ ಅವರಿಗೆ ಮಾನ ಸನ್ಮಾನ ಬೇಕು. ನಾನು ಡೊನೇಷನ್ ಕೊಟ್ಟಿದ್ದೀನಿ, ನನ್ನ ಹೆಸರು ಎಲ್ಲಿದೆ? ಲಿಸ್ಟಲ್ಲಿ ಇವತ್ತು ಡೊನೇಷನ್ ಕೊಟ್ಟಿದ್ದು ನಾನು. ರೈಟ್. ಸೊ ಈ ರೀತಿ ನನ್ನಿಂದ ಈ ಸೆಂಟ್ರ್ ನಡೀತಾ ಇದೆ, ದೇವಸ್ಥಾನ ನಡೀತಾ ಇದೆ, ಆ ರೀತಿ ಒಂದು ಭಾವನೆ, ಗರ್ವದ ಭಾವನೆ, ಅಹಂಕಾರದ ಭಾವನೆಯಿಂದನೂ ಭಕ್ತಿ ಮಾಡ್ತಾರೆ, ಭಕ್ತಿ ಸೇವೆ ಮಾಡ್ತಾ ಇದ್ದಾರೆ. ಬಟ್ ಸ್ವಲ್ಪ ಅಹಂಕಾರ ಇದೆ ಅದಲ್ಲಿ, ಅದು ರಾಜಸಿಕ ಭಕ್ತಿ. ತಾಮಸಿಕ ಭಕ್ತಿ ಅಂತಂದರೆ ಭಗವಂತನ ಮೇಲೆ ಶ್ರದ್ಧೆ ಇದೆ, ಬಟ್ ನಾನೇ ದೊಡ್ಡವನು, ನನ್ನ ಹಾಗೆ ಯಾರೂ ಇಲ್ಲ. ರೈಟ್. ಬಟ್ ಏನಾದರೂ ಇನ್ನೊಬ್ಬರನ್ನು ನೋಡಿ ಇನ್ನೊಬ್ಬರು ಅವ್ರಿಗಿಂತಲೂ ಮುಂದೆ ಹೋಗೋದು ನೋಡಿದ್ರೆ ಅವ್ರಿಗೆ ಸಹಿಸ್ಕೋಗಾಡ. ಅವರಿಗೆ ಮುಂದಿದ್ರು ಅಸೂಯೆ ಪಟ್ಟು ಅವರಿಗೆ ನೋವನ್ನು ಮಾಡೋಕ್ಕೆ ಹೋಗ್ತಾನೆ, ಕಷ್ಟ ಕೊಡೋಕೆ ಹೋಗ್ತಾನೆ. ಅದು ತಾಮಸಿಕ ಭಕ್ತಿ. ಫುಲ್ ಡೀಟೇಲಾಗಿ ವರ್ಣನೆ ಮಾಡಿದ್ದಾರೆ ಇದರಲ್ಲಿ. ಸೊ ನಾನು ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ. ಸೊ ತಾಮಸಿಕ ಭಕ್ತಿ, ರಾಜಸಿಕ ಭಕ್ತಿಯಿಂದ ಮನಸ್ಸಿಗೆ ಸಂತುಷ್ಟಿ ಆಗೋದಿಲ್ಲ. ಈವನ್ ಸಾತ್ವಿಕ ಭಕ್ತಿಯಿಂದಲೂ ಕೂಡ ಮನಸ್ಸು ಸಂತುಷ್ಟಿ ಆಗೋದಿಲ್ಲ. ಸೊ ಯಾವ ಭಕ್ತಿ ಮಾಡಬೇಕು ನಾವು? ನಿರ್ಗುಣ ಭಕ್ತಿ ಮಾಡಬೇಕು, ಶುದ್ಧ ಭಕ್ತಿ ಮಾಡಬೇಕು. ರೈಟ್. ಶುದ್ಧ ಭಕ್ತಿಯ ಹಂತವೇ ಒಂದಿದೆ. ಅದೇನಂತಂದರೆ ಮದ್ಗುಣಶ್ರುತಿ ಮಾತ್ರೇಣ ಮೈ ಸರ್ವ ಗುಹಾಶಯೇ ಗತಿರವಿಚ್ಛಿನ್ನ ಯಥಾ ಗಂಗಾ ಆಂಬುದೋ. ಇದು ನಿರ್ಗುಣ ಭಕ್ತಿ, ಶುದ್ಧ ಭಕ್ತಿ. ಯಾವಾಗಲೂ ಕೃಷ್ಣ ಕಥೆಯನ್ನು ಕೇಳುವುದು, ಕೃಷ್ಣನ ನಾಮಸ್ಮರಣೆ ಮಾಡುವುದು,
ಕೃಷ್ಣನ ಪ್ರತಿ ಅಟ್ರಾಕ್ಷನ್ ಹೇಗೆ ಯಥಾ ಗಂಗಾಂಬ ಸ ಅಂಬುದು, ಹೇಗೆ ಗಂಗಾ ನದಿ ಸತತವಾಗಿ ಸಮುದ್ರದ ಕಡೆ ಹರಿತಾ ಇದ್ದಾಳೆ, ಅದೇ ರೀತಿ ಮನಸ್ಸು ಸತತವಾಗಿ ಕೃಷ್ಣನ ಕಡೆಯೇ ಹರಿತದೆ. ಅದು ಶುದ್ಧ ಭಕ್ತಿ, ನಿರ್ಗುಣ ಭಕ್ತಿ, ಶುದ್ಧ ಭಕ್ತಿ, ಅಂತಹ ಒಂದು ಸ್ತರ. ಅದೇ ನಮ್ಮ ಹಂತದಲ್ಲಿ ಮನಸ್ಸು ಕೆಲವೊಮ್ಮೆ ಕೃಷ್ಣನ ಹತ್ರ ಇರ್ತದೆ, ಇನ್ನೊಮ್ಮೆ ಯಾವುದೋ ಟಿ ವಿ ಸೀರಿಯಲ್, ಉದಯ ಟಿ ವಿ, ಆ ಟಿ ವಿ ಹೋಗ್ತಾ ಇರ್ತದೆ. ಕೆಲವೊಮ್ಮೆ ಪ್ರಜಾವಾಣಿ, ಕೆಲವೊಮ್ಮೆ ಆ ವಾಣಿ, ಈ ವಾಣಿ, ಕೃಷ್ಣವಾಣಿ ಇಲ್ಲ. ಸೊ ಅದು ದಟ್ಸ್ ಕಾಲ್ಡ್ ಇಂಟರಪ್ಟೆಡ್ ಭಕ್ತಿ. ಅದು ಶುದ್ಧ ಭಕ್ತಿ ಅಲ್ಲ. ಸೊ ಶುದ್ಧ ಭಕ್ತಿ ಅಂತ ಬರಬೇಕಾದ್ರೆ ನಾವು ಅಂಥ ಶುದ್ಧ ಭಕ್ತರ ಸಂಘ ಮತ್ತು ಮಾರ್ಗದರ್ಶನ ಪಡೆದುಕೊಳ್ಳಬೇಕು. ಸೊ ಅಂತರಿಕ್ಷರಿಗೆ ಪ್ರಶ್ನೆ ಕೇಳ್ತಾರೆ, ವಿ ವಿಶ್ ಟು ಲರ್ನ್ ಅಬೌಟ್ ಇಲ್ಯೂಷರಿ ಪೊಟೆನ್ಸಿ, ನಿನ್ನ ಮಾಯಾಶಕ್ತಿಯ ಬಗ್ಗೆ ತಿಳಿಸು ಅಂತ ಕೇಳ್ತಾರೆ. ಸೊ ಮಾಯಾಶಕ್ತಿ ಬಗ್ಗೆ ವರ್ಣನೆ ಮಾಡ್ತಾರೆ. ಹೌ ಈವನ್ ಎ ಫೂಲಿಶ್ ಮಟಲಿಸ್ಟ್ ಕ್ಯಾನ್ ಈಸಿಲಿ ಕ್ರಾಸ್ ಅವರ್ ಲಾರ್ಡ್ಸ್ ಮಾಯಾ. ಒಬ್ಬ ಮೂರ್ಖನು ಕೂಡ ಹೇಗೆ ಭವಸಾಗರವನ್ನು ದಾಟುವುದು, ಮಾಯಾಶಕ್ತಿಯನ್ನು ದಾಟುವುದು, ಸೊ ಅದರ ಬಗ್ಗೆ ವರ್ಣನೆ ಮಾಡ್ತಾರೆ ಪ್ರಬುದ್ಧರು. ಎಕ್ಸ್ಪ್ಲೇನ್ ದ ಟ್ರಾನ್ಸೆಂಡೆಂಟಲ್ ಸಿಚುವೇಶನ್ ಆಫ್ ಸುಪ್ರೀಂ ಲಾರ್ಡ್ ನಾರಾಯಣ, ಹೂ ಇಸ್ ಬ್ರಹ್ಮನ್ ಆ್ಯಂಡ್ ಆಲ್ಸೋ ಪರಮಾತ್ಮ. ಭಗವಂತನ ಒಂದು ಶುದ್ಧವಾದ ಒಂದು ಸ್ತರವನ್ನು ವರ್ಣನೆ ಮಾಡಿ ಅಂತ ಕೇಳಿದಾಗ ಪಿಪ್ಪಲಾಯನವರು ವರ್ಣನೆ ಮಾಡ್ತಾರೆ. ಪ್ಲೀಸ್ ಸ್ಪೀಕ್ ಹೌ ಒನ್ ಕ್ಯಾನ್ ಬಿ ಪ್ಯೂರಿಫೈಡ್ ಆಫ್ ಕರ್ಮ ಬೈ ಪ್ರೊಸೆಸ್ ಆಫ್ ಕರ್ಮಯೋಗ. ಕರ್ಮಯೋಗದ ಬಗ್ಗೆ ಆವಿಹೋತ್ರರು ವರ್ಣನೆ ಮಾಡ್ತಾರೆ. ಭಗವಂತನ ವಿವಿಧ ಲೀಲೆಗಳನ್ನು ಕೇಳಿದಾಗ ದ್ರುಮಿಲರು ಹಲವಾರು ಪುರುಷಾವತಾರ, ಗುಣಾವತಾರ ಮತ್ತು ನರನಾರಾಯಣ ಋಷಿ ಅವತಾರದ ಬಗ್ಗೆ ವರ್ಣನೆ ಮಾಡ್ತಾರೆ. ಮತ್ತು ಯಾರು ಭಗವಂತನ ಪೂಜೆ ಮಾಡೋದೇ ಇಲ್ಲ ಅಂಥವರ ಗತಿ ಏನು ಅಂತ ಕೇಳಿದಾಗ ಚಮಸ ಋಷಿಗಳು ಅವರು ವರ್ಣನೆ ಮಾಡ್ತಾರೆ. ನಂತರ ಇಂಪಾರ್ಟೆಂಟ್ ಪ್ರಶ್ನೆ, ಯುಗಾವತಾರಗಳು, ಅವರ ಲಕ್ಷಣಗಳು, ಅವರ ಗುಣಗಳು, ಅವರ ಕರ್ತವ್ಯಗಳು, ಅದರ ಬಗ್ಗೆ ವರ್ಣನೆ ಮಾಡಿ ಅಂತ ಹೇಳಿದಾಗ ಕರಭಾಜನ ಮುನಿಗಳು 4 ಯುಗಗಳಲ್ಲಿ 4 ಅವತಾರಗಳು, ಅವರ ಗುಣಲಕ್ಷಣಗಳನ್ನು ವರ್ಣನೆ ಮಾಡ್ತಾರೆ. ಸತ್ಯಯುಗದಲ್ಲಿ ಭಗವಂತ ಬಿಳಿ ಬಣ್ಣದಲ್ಲಿ ಅವತರಿಸುತ್ತಾನೆ, ತ್ರೇತಾಯುಗದಲ್ಲಿ ಕೆಂಪು ಬಣ್ಣ, ದ್ವಾಪರಯುಗದಲ್ಲಿ ಕಪ್ಪು ಬಣ್ಣ, ಕಲಿಯುಗದಲ್ಲಿ ಯೆಲ್ಲೋ ಕಲರ್, ಪೀತವಸ್ತು, ಗೋಲ್ಡನ್ ಕಲರ್. ಸೊ ಸತ್ಯಯುಗದಲ್ಲಿ ಶ್ವೇತವರ್ಣ, ಚತುರ್ಭುಜ ರೂಪ. ಅವರ ಹೆಸರು ಹಂಸ, ವೈಕುಂಠ, ಧರ್ಮ ಮತ್ತು ಯೋಗೇಶ್ವರ ಅಂತ ಅವರನ್ನು ಕರೀತಾರೆ. ಸತ್ಯಯುಗದಲ್ಲಿ ಧ್ಯಾನವೇ ಮಾರ್ಗವಾಗಿತ್ತು. ನಂತರ ಸತ್ಯಯುಗದಲ್ಲಿ ಜನರು ಹೇಗಿದ್ದರು? ಶಾಂತವಾಗಿದ್ದರು, ದ್ವೇಷ ಭಾವನೆ ಇರಲಿಲ್ಲ ಅವರಲ್ಲಿ, ಕೃಪಾಭಾವನೆ ಹೊಂದಿದ್ರು, ಸತತವಾಗಿ ಭಗವಂತನ ಪೂಜೆ ಮಾಡ್ತಾಯಿದ್ರು. ಅದು ಸತ್ಯಯುಗದ ಮಾತು. ಎಲ್ಲರೂ ಶ್ರದ್ಧಾವಂತರಿದ್ದರು. ತ್ರೇತಾಯುಗದಲ್ಲಿ ಕೆಂಪು ಬಣ್ಣದಲ್ಲಿ ಭಗವಂತ ಅವತರಿಸುತ್ತಾನೆ, ಯಜ್ಞಪುರುಷ ಅವರು. ಸೊ ಅದಕ್ಕೆ ಅವರಿಗೆ ಹೆಸರು ವಿಷ್ಣು, ಯಜ್ಞ, ಪೃಷ್ಣಿ, ಗರ್ಭ, ಉರುಕ್ರಮ ಅಂತ ಹೆಸರುಗಳು. ಮತ್ತು ತ್ರೇತಾಯುಗದಲ್ಲಿ ಯಜ್ಞ ಮಾರ್ಗದಿಂದ ಭಗವಂತನನ್ನು ಪೂಜೆ ಮಾಡಬೇಕಿತ್ತು. ಸೊ ತ್ರೇತಾಯುಗದಲ್ಲಿ ಜನರು ಭಗವಂತನನ್ನು ಪಡೆಯಲು ಆತುರ ಇರ್ತಾ ಇದ್ರು, ಪೂಜಾ ಕಾರ್ಯಗಳಲ್ಲಿ ಅವರಿಗೆ ಇಂಟ್ರೆಸ್ಟ್ ಇರ್ತಾ ಇತ್ತು. ದ್ವಾಪರ ಯುಗದಲ್ಲಿ ಭಗವಂತ ಡಾರ್ಕ್ ಬ್ಲೂ ಕಾಂಪ್ಲೆಕ್ಷನ್, ಅಂದರೆ ನೀಲಿ ಬಣ್ಣ, ಶ್ಯಾಮವರ್ಣ, ಪೀತಾಂಬರ ವಸ್ತ್ರವನ್ನು ಧರಿಸಿರುತ್ತಾನೆ ಮತ್ತು ಶ್ರೀವತ್ಸ ಚಿಹ್ನೆಯನ್ನು ಎದೆ ಮೇಲೆ ಧರಿಸಿರುತ್ತಾನೆ. ಲಾರ್ಡ್ಸ್ ನೇಮ್ಸ್ ಚತುರ್ವ್ಯೂಹ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅನ್ನೋ ನಾಮದಿಂದ ಪ್ರಸಿದ್ಧನಾಗಿರ್ತಾನೆ. ಸೊ ನಂತರ ಆ ಯುಗದಲ್ಲಿ ಪೂಜೆಯೇ ಮಾರ್ಗ, ರೈಟ್. ಧ್ಯಾನವು ಕೃತಯುಗದಿ, ಯಜನ ಯಜ್ಞವು ತ್ರೇತಾಯುಗದಿ, ದಾನವಾಂತಕನ ದೇವತಾರ್ಚನೆ ದ್ವಾಪಾರಯುಗದಿ, ದೇವತಾರ್ಚನೆ ದ್ವಾಪಾರಯುಗದಿ. ಕಲಿಯುಗದಿ ಕೇಶವ 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 ಎನ್ನಲು ಕೈಗೊಡುವನು ಪುರಂದರ ವಿಠಲ, ರೈಟ್. ಕಲಿಯುಗದಲ್ಲಿ ಕೇವಲ ಕೇಶವ ಕೇಶವ ಕೇಶವ, ಕೃಷ್ಣ 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 ಅಂದರೆ ಸಾಕು. ಸೊ ದ್ವಾಪಾರಯುಗದಲ್ಲಿ ಪೂಜೆಯನ್ನು ಮಾಡಿ, ತ್ರೇತಾಯುಗದಲ್ಲಿ ಯಜ್ಞಗಳನ್ನು ಮಾಡಿ, ಸತ್ಯಯುಗದಲ್ಲಿ ಧ್ಯಾನವನ್ನು ಮಾಡಿ ಎಷ್ಟು ಫಲ ಸಿಗ್ತಾ ಇತ್ತು ಅಷ್ಟೇ ಫಲ ಕೃಷ್ಣ 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 ಅನ್ನೋರು ಕಲಿಯುಗದಲ್ಲಿ ಭಗವಂತ ಕೊಡ್ತಾನೆ. ಸೊ ಕಲಿಯುಗದಲ್ಲಿ ಏನು?
ಗೋಲ್ಡನ್ ಅವತಾರ್. ಸೊ ಯಾರು ಗೋಲ್ಡನ್ ಅವತಾರ್? ಪೀತಾಂಬರ ವಸ್ತ್ರ ಧರಿಸಿದ, ಇಲ್ಲ ಮೈ ಕಾಂತಿನೇ. ಹಿಸ್ ಫಾರ್ಮ್ ಇಸ್ ಗೋಲ್ಡನ್ ಕಲರ್. ಆ್ಯಕ್ಚುಲಿ ಇಟ್ಸ್ ಕಾಲ್ಡ್ ಛನ್ನಾವತಾರ, ಕವರ್ಡ್ ಇನ್ಕಾರ್ನೇಷನ್. ಶ್ರೀ ಚೈತನ್ಯ ಮಹಾಪ್ರಭುಗಳು ಇಟ್ ಇಸ್ ಎಟ್ ಕೃಷ್ಣವರ್ಣಂ ತುಷಾ ಕೃಷ್ಣಂ ಸಾಂಗೋಪಾಂಗಸ್ತ್ರ ಪಾರ್ಷದಂ ಯಜ್ಞೇ ಸಂಕೀರ್ತನ ಪ್ರಾಯೇರ್ ಯಜಂತಿ ಸುಮೇಧಸಃ. ಸೊ ಭಾಗವತದಲ್ಲಿ ವರ್ಣನೆ ಬರ್ತದೆ. ಸೊ 11:5:32 ಓಕೆ, ಪ್ರಮಾಣಗಳಲ್ಲಿದೆ. 11:5:32 ಕೃಷ್ಣ ವರ್ಣಂ ಕೃಷ್ಣಂ ವರ್ಣಯತಿ. ಕೃಷ್ಣನ ನಾಮವನ್ನು ಸತತವಾಗಿ ಉಚ್ಚಾರಣೆ ಮಾಡ್ತಾರೆ. ತ್ರಿಷಾ ಅವರ ತ್ವಚೆ ಅಕೃಷ್ಣಂ, ಇಟ್ ಇಸ್ ನಾಟ್ ಬ್ಲ್ಯಾಕ್, ಇಟ್ ಇಸ್ ಗೋಲ್ಡನ್. ಸ ಅಂಗ ಉಪ ಅಂಗ ಅಸ್ತ್ರ ಪಾರ್ಷದಂ, ಅವರು ಅಸ್ತ್ರಗಳನ್ನು ಪಾರ್ಷದರನ್ನು ತಗೊಂಡು ಬರ್ತಾರೆ. ಅವರು ಸಂಕೀರ್ತನ ಯಜ್ಞೆಯನ್ನು ಪ್ರಾರಂಭಿಸುತ್ತಾರೆ. ಯಜ್ಞೇ ಸಂಕೀರ್ತನ ಪ್ರಾಯ, ಸಂಕೀರ್ತನ ಯಜ್ಞೆಯನ್ನು ಪ್ರಾರಂಭ ಮಾಡ್ತಾರೆ. ಯಜಂತಿ ಸುಮೇಧಸಃ, ಮತ್ತು ಬುದ್ಧಿಯುಳ್ಳವರು ಅವರ ಆರಾಧನೆಯನ್ನು ಮಾಡ್ತಾರೆ ಅಂತ ಹೇಳಲಾಗಿದೆ. ಸೊ ಚೈತನ್ಯ ಮಹಾಪ್ರಭು ಹಿ ಇನಾಗ್ರೇಟೆಡ್ ಸಂಕೀರ್ತನ್ ಮೂವ್ಮೆಂಟ್ 500 years ಬ್ಯಾಕ್. 500 ವರ್ಷಗಳ ಹಿಂದೆ ಚೈತನ್ಯ ಮಹಾಪ್ರಭು ಇಡೀ ಭಾರತದಲ್ಲಿ, ನೀವು ಹಿಸ್ಟ್ರಿ ಓದಿದಿರಲ್ಲ, ಹಿಸ್ಟ್ರಿಯಲ್ಲಿ 500 ವರ್ಷದ ಹಿಂದೆ ಭಕ್ತಿ ಕ್ರಾಂತಿ ಆಯಿತು. ಭಕ್ತಿ ಮೂಮೆಂಟ್ ಅಂತ ಇದೆ, ಕೇಳಿದಿರಲ್ಲ ಭಕ್ತಿ ಮೂಮೆಂಟ್? ಓಕೆ, ಸ್ಕೂಲಲ್ಲೇ ನಾವೆಲ್ಲ ಓದ್ತಾ ಇದ್ವಿ ಭಕ್ತಿ ಮೂಮೆಂಟ್. ಕಬೀರ್ ದಾಸ್, ಸೂರ್ದಾಸ್, ತುಳಸಿದಾಸ್, ರಾಮದಾಸ್, ಮತ್ತು ತುಕಾರಾಮ್, ಸಂತ ತುಕಾರಾಮ್, ಮೀರಾಬಾಯಿ, ಇವರೆಲ್ಲ ಯಾವ ಸಮಯದಲ್ಲಿ ಬಂದಿದ್ದು? 500 ವರ್ಷದಿಂದಾನೆ. ಆ ಭಕ್ತಿ ಕ್ರಾಂತಿ ಜಸ್ಟ್ 500 years ಬ್ಯಾಕ್ ಇಟ್ ಸ್ಟಾರ್ಟೆಡ್. ಎಲ್ಲ ಸಂತರು ಆ ಸಮಯದಲ್ಲಿ, ಹರಿನಾಮದ ಪ್ರಚಾರ ಮಾಡೋ ಸಂತರು ಆ ಸಮಯದಲ್ಲೇ ಬಂದಿದ್ದರು. ಚೈತನ್ಯ ಮಹಾಪ್ರಭು ಕೂಡ 500 ವರ್ಷದಿಂದನೇ ಅವರು ಬಂದಿದ್ದರು. ಸೊ ಈವನ್ ಮೀರಾಬಾಯಿ ಕೂಡ ಚೈತನ್ಯ ಮಹಾಪ್ರಭುಗಳ ಬಗ್ಗೆ ಒಂದು ಹಾಡು ಬರೀತಾಳೆ. ಕೃಷ್ಣ ಚಿನ್ನದ ವರ್ಣದಲ್ಲಿ ಬಂದು ಸಂಕೀರ್ತನೆಯನ್ನು ಮಾಡ್ತಾ ಇದ್ದೇನೆ, ಅವರು ಮನಮೋಹಕರಾಗಿದ್ದಾರೆ. ವೆರಿ ಬ್ಯೂಟಿಫುಲ್. ಆ ಹಾಡಿದೆ ನನ್ನ ಹತ್ರ, ಮೇ ಬಿ ಸಮ್ ಟೈಮ್ ಲೇಟರ್ ಐ ಕ್ಯಾನ್ ಶೇರ್ ವಿತ್ ಮಾತಾಜಿ. ಸೊ ಶಿ ಈಸ್ ರೈಟ್ಸ್ ಇನ್ ಹಿಂದಿ, ಅವಧಿ ಭಾಷೆ, ಆ ಭಾಷೆಯಲ್ಲಿ ಬರೀತಾಳೆ. ತುಂಬ ಸುಂದರವಾಗಿದೆ ಆ ಹಾಡು ಕೂಡ. ಸೊ ನನಗೂ ಗೊತ್ತಿರಲಿಲ್ಲ, ರೀಸೆಂಟ್ಲಿ ಅದು ಹಾಡು ಗೊತ್ತಾಯಿತು. ಶಿ ಈಸ್ ರೈಟಿಂಗ್ ಅಬೌಟ್ ಚೈತನ್ಯ ಮಹಾಪ್ರಭು, ಗ್ಲೋರಿಫೈಯಿಂಗ್ ಹಿಮ್ ಆಸ್ ಕೃಷ್ಣ. ಸೊ ಚೈತನ್ಯ ಮಹಾಪ್ರಭು 500 ವರ್ಷದ ಹಿಂದೆ ನಾಮ ಸಂಕೀರ್ತನೆಯನ್ನು ಪ್ರಚುರವಾಗಿ ಹರಡಿಸಿದ್ದಾರೆ. ಮತ್ತು 500 ವರ್ಷದ ಹಿಂದೆ ಚೈತನ್ಯ ಮಹಾಪ್ರಭು ಒಂದು ಪ್ರೆಡಿಕ್ಷನ್ ಮಾಡಿದರು, ಒಂದು ಭವಿಷ್ಯವಾಣಿ ನುಡಿದಿದ್ರು. ಅದೇನು? ಇಡೀ ವಿಶ್ವದಲ್ಲಿ ಪ್ರತಿಯೊಂದು ನಗರದಲ್ಲಿ, ಪ್ರತಿಯೊಂದು ಗ್ರಾಮದಲ್ಲಿ ಕೃಷ್ಣನ ನಾಮಸ್ಮರಣೆ ಮಾಡಲಾಗುತ್ತದೆ ಅಂತ ಒಂದು ಭವಿಷ್ಯವಾಣಿ ನುಡಿದಿದ್ರು. ಅದು ಸತ್ಯವಾಗಿದೆಯಾ? ಸತ್ಯವಾಗಿದೆ, ರೈಟ್. ಸೊ ಚೈತನ್ಯ ಮಹಾಪ್ರಭು ಭವಿಷ್ಯವಾಣಿ ಸತ್ಯವಾಗಿದೆ. ಸೊ ಇದು ಆಲ್ಸೋ ಅನದರ್ ಪ್ರಮಾಣ. ಮತ್ತು ಇವನ್ ವಿಷ್ಣು ಸಹಸ್ರನಾಮದಲ್ಲಿ ಕೂಡ ಬರ್ತದೆ. ಸುವರ್ಣವರ್ಣ ಹೇಮಾಂಗೋ ವರಾಂಗಶ್ಚಂದನಾಂಗದಿ ಸನ್ಯಾಸಕೃಚ್ಛ ಮಶ್ಚಾತೋ ನಿಷ್ಠಾ ಶಾಂತಿಪರಾಯಣ. ಸೊ ಯಾವ ಕೃಷ್ಣನ ಅವತಾರ ಸನ್ಯಾಸವನ್ನು ಸ್ವೀಕರಿಸಿದೆ? ಕೃಷ್ಣ ಸನ್ಯಾಸ ಸ್ವೀಕರಿಸಿಲ್ಲ, ಚೈತನ್ಯ ಮಹಾಪ್ರಭುಗಳು ಸನ್ಯಾಸವನ್ನು ಸ್ವೀಕರಿಸಿದರು. ಮತ್ತು ನರನಾರಾಯಣ ಋಷಿಗಳು, ವೆರಿ ಎಕ್ಸೆಪ್ಷನಲಿ ಫ್ಯೂ ಅವತಾರಸ್ ಟುಕ್ ಸನ್ಯಾಸ. ಸೊ ಸನ್ಯಾಸಕೃತ್ ಶಮಶಾಂತ ನಿಷ್ಠಾ ಶಾಂತಿಪರಾಯಣ, ಶಾಂತಿಯ ಮಾರ್ಗವನ್ನು, ಸಂಕೀರ್ತನ ಮಾರ್ಗವನ್ನು ಅವರು ಪ್ರಚಾರ ಮಾಡುತ್ತಾರೆ ಅಂತ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಸೊ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ್ ಶ್ರೀವಾಸದಿ ಗೌರಭಕ್ತವೃಂದ. 5 ಜನರಿದ್ದಾರಲ್ಲ ನೋಡಿ ಫೋಟೋದಲ್ಲಿ. ಮಧ್ಯದಲ್ಲಿರೋರು ಚೈತನ್ಯ ಮಹಾಪ್ರಭು, ಇಲ್ಲಿ ಎಡಗಡೆ ಇರೋರು ನಿತ್ಯಾನಂದ, ಇವರು ಅದ್ವೈತಾಚಾರ್ಯ, ಇವರು ಗದಾಧರ ಪಂಡಿತ, ಇವರು ಶ್ರೀವಾಸ್ ಠಾಕೂರ್. 5 ಜನ ಸೇರಿಕೊಂಡು ಒಟ್ಟಿಗೆ ಸಂಕೀರ್ತನೆಯ ಪ್ರಚಾರವನ್ನು ಭಾರತದಾದ್ಯಂತ 500 ವರ್ಷಗಳ ಹಿಂದೆ ಮಾಡಿದರು. ಅದು ಈಗ ಇಡೀ ವಿಶ್ವದಲ್ಲಿ ಮೂಲೆ ಮೂಲೆಗೂ ಹೋಗಿಬಿಟ್ಟಿದೆ. ಇಟ್ ಹಸ್ ಗಾಟ್ ಎವ್ರಿ ನೂಕ್ ಆ್ಯಂಡ್ ಕಾರ್ನರ್, ರೈಟ್. ಶಿಲಪ್ರಭುಪಾದರು 50 ವರ್ಷದ ಹಿಂದೆ, 60 ವರ್ಷದ ಹಿಂದೆ, 60 years ಆಯಿತು, 60 ವರ್ಷದ ಹಿಂದೆ ಅವರು ವಿದೇಶಕ್ಕೆ ಹೋಗಿ ಮಹಾಪ್ರಭುಗಳ ಮಂತ್ರ ಮತ್ತು ಭಾಗವತವನ್ನು ಇಡೀ ವಿಶ್ವದಲ್ಲಿ ಎಲ್ಲ ಕಡೆ ಅವರು ಪ್ರಚಾರ ಮಾಡಿದ್ದಾರೆ.
ಓಕೆ. ಸೊ ಈ ರೀತಿ ಎಲ್ಲ ಪ್ರಶ್ನೆಗಳಿಗೆ ಸಮಾಧಾನ ಸಿಕ್ಕ ಮೇಲೆ ನಿಮೆ ಮಹಾರಾಜರಿಗೆ ತುಂಬ ಸಂತೋಷ ಆಯಿತು. ಅವರು ನವಯುಗೇಂದ್ರನ ಬೀಳ್ಕೊಟ್ರು. ನಂತರ ಶುಕದೇವ ಗೋಸ್ವಾಮಿಯವರು ಕಥೆಯನ್ನು ಮುಂದುವರಿಸ್ತಾರೆ. ಕೃಷ್ಣ ತನ್ನ ಲೀಲೆಯನ್ನು ಸಮಾಪ್ತಗೊಳಿಸಬೇಕೆಂದು ಮನಸ್ಸು ಮಾಡಿದ. ಈಗ ಎಲ್ಲ ಲೀಲೆಗಳು ಮುಗೀತು, ಧರ್ಮ ಸಂಸ್ಥಾಪನೆ ಆಯಿತು, ಭಕ್ತರ ರಕ್ಷಣೆ ಆಯಿತು, ಎಲ್ಲ ಆಯಿತು. ಈಗ ಅವರ ಮಿಷನ್ ಕಂಪ್ಲೀಟ್ ಆಯಿತು. ಆಗ ದೇವತೆಗಳೆಲ್ಲರೂ ಬರ್ತಾರೆ. ಬ್ರಹ್ಮ ಶಿವ ಇತ್ಯಾದಿ ಎಲ್ಲ ದೇವತೆಗಳು ಮತ್ತು ಕೃಷ್ಣನಿಗೆ ನಮಸ್ಕರಿಸಿ ಕೃಷ್ಣ ರಿಕ್ವೆಸ್ಟ್ ಮಾಡ್ತಾರೆ, ಕೃಷ್ಣ ನಿಮ್ಮ ಲೀಲೆ ಮುಗಿದಿದೆ, ಈಗ ನಿಮ್ಮ ಇಚ್ಛೆ ಇದ್ದರೆ ನೀವು ಲೀಲೆಯನ್ನು ಸಂಪೂರ್ಣಗೊಳಿಸಿ ವಾಪಸ್ ಹೋಗ್ಬೋದು ಅಂತ. ಆಗ ಕೃಷ್ಣ ಹೇಳ್ತಾನೆ, ಆಯಿತು, ನನ್ನ ಲೀಲೆಯನ್ನು ಸಂಪೂರ್ಣಗೊಳಿಸುತ್ತೇನೆ. ಆದರೆ ಕೃಷ್ಣ ಯೋಚನೆ ಮಾಡ್ತಾ ಇದ್ದೆ, ಹೇಗೆ ಮುಗಿಸೋದು? ಬರುವಾಗ ಬಂದುಬಿಟ್ಟೆ, ಆದರೆ ಹೋಗುವಾಗ ಹೇಗೆ ಹೋಗೋದು? ಕ್ಲೀನಾಗಿ ವೈಂಡ್ ಅಪ್ ಮಾಡ್ಕೊಂಡು ಹೋಗ್ಬೇಕು ತಾನೆ. ಸೊ ಫಸ್ಟ್ ನಾನು ಹೋಗ್ಲಾ ಅಥವಾ ಫಸ್ಟ್ ನನ್ನ ಭಕ್ತರನ್ನೆಲ್ಲ ಕಳಿಸ್ಬಿಡ್ಲಾ ಅಂತ ಯೋಚನೆ ಮಾಡ್ತಾ ಇದ್ದ. ಸೊ ಕೃಷ್ಣ ಇಸ್ ಫಿಗರಿಂಗ್ ಔಟ್ ವೇರಿಯಸ್ ಆಪ್ಷನ್ಸ್. ಸೊ ಆಚಾರ್ಯರು ಕೂಡ ಹಲವಾರು ಕಾರಣಗಳನ್ನು ಕೊಡ್ತಾರೆ. ಸೊ ಕೃಷ್ಣ ಯೋಚನೆ ಮಾಡಿದ, ನಾನು ಫಸ್ಟ್ ಹೋಗಿಬಿಟ್ರೆ ನನ್ನ ಭಕ್ತರಿಗೆ, ಯದುವಂಶದವರಿಗೆ ವಿಶೇಷವಾಗಿ ಈ ವಿಷಯ ಗೊತ್ತಾದರೆ ದೇ ವಿಲ್ ಬಿಕಮ್ ಮ್ಯಾಡ್. ನನ್ನ ವಿರಹದಲ್ಲಿ ಅವರು ಹುಚ್ಚರಾಗಿಬಿಡ್ತಾರೆ. ಸೊ ಅವರು ಈ ಜಗತ್ತನ್ನೇ ಸಂಹಾರ ಮಾಡಿಬಿಡ್ತಾರೆ, ಅಷ್ಟು ಶಕ್ತಿಶಾಲಿಯಾಗಿದ್ದಾರೆ. ಸೊ ಅದಕ್ಕಾಗಿ ನಾನು ಬೇಗ ಹೋಗೋದು ಉತ್ತಮವಲ್ಲ. ಮತ್ತು ಅವರನ್ನು ಹೇಗೆ ವಾಪಸ್ ಕಳಿಸೋದು ಅಂತ ಯೋಚನೆ ಮಾಡ್ತಾ ಇದ್ದ. ಇವರನ್ನು ಸೋಲಿಸಲು ಯಾರಿಂದಲೂ ಸಾಮರ್ಥ್ಯವಿಲ್ಲ, ಇವರನ್ನು ಕೊಲ್ಲಲು ಯಾರಿಂದ ಸಾಮರ್ಥ್ಯವಿಲ್ಲ. ಅಂತಹ ವಂಶ ಯದುವಂಶ, ವೆರಿ ಪವರ್ಫುಲ್. ಮತ್ತು ಯದುವಂಶದಲ್ಲಿ ದೇವತೆಗಳು ಕೂಡ ಬಂದಿದ್ದರು ಮತ್ತು ಭಕ್ತರು ಕೂಡ ಬಂದಿದ್ದರು. ಈಗ ಉದ್ಧವ, ಫಾರ್ ಎಕ್ಸಾಂಪಲ್, ಉದ್ಧವ ಕೃಷ್ಣನ ಶುದ್ಧ ಭಕ್ತ. ಉದ್ಧವನ ಜೊತೆ ಬೃಹಸ್ಪತಿಯ ಅಂಶ ಸೇರಿಕೊಂಡು ಬಂತು. ಸೊ ಎಲ್ಲ ಯಾದವರು ದೇ ಆರ್ 2 in 1 ಪರ್ಸನಾಲಿಟೀಸ್. ಉದ್ಧವನು ಹೌದು, ಅವರ ಜೊತೆ ಬೃಹಸ್ಪತಿ ಅಂಶ ಕೂಡ ಹೌದು. ಅರ್ಜುನ ಕೃಷ್ಣನ ಭಕ್ತನೂ ಹೌದು, ನರ, ಅವನ ಜೊತೆ ಇಂದ್ರನ ಅಂಶ ಕೂಡ ಸೇರಿಕೊಂಡು ಬಂದಿತ್ತು. ಸೊ ಇದನ್ನು ಹೇಗೆ ನಾನು ವೈಂಡ್ ಅಪ್ ಮಾಡಬೇಕು ಅಂತ ಕೃಷ್ಣ ಯೋಚನೆ ಮಾಡ್ತಾ ಇದ್ದ. ಸೊ ಕೃಷ್ಣ ಒಂದು ಯೋಜನೆಯನ್ನು ಹಾಕ್ತಾನೆ, ನಾವೆಲ್ಲರೂ ಪ್ರವಾಸಕ್ಕೆ ಹೋಗೋಣ, ಪ್ರವಾಸ ಕ್ಷೇತ್ರದಲ್ಲಿ ಪೂಜೆಗಳನ್ನು ಮಾಡೋಣ, ಇತ್ಯಾದಿಗಳನ್ನು ಮಾಡೋಣ ಅಂತ ಎಲ್ಲರನ್ನ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಪ್ರವಾಸಕ್ಕೆ ಹೋದಾಗ ಅಲ್ಲಿ ಎಲ್ಲ ಕ್ಯಾಂಪ್ ಟೆಂಟ್ ಹಾಕ್ಕೊಂಡು ಅಲ್ಲಿ ಒಳಗಡೆ ಎಲ್ಲ ಕೂತ್ಕೊಂಡಿದ್ದರು, ಪೂಜೆಗಳು ನಡೀತಾ ಇತ್ತು. ಕೃಷ್ಣ ಯದುವಂಶದ ಒಳಗಡೆ ಮಧ್ಯದಲ್ಲಿ ಒಂದು ವಿವಾದವನ್ನು ಉಂಟು ಮಾಡ್ತಾನೆ. ಎ ಡಿಸ್ಟರ್ಬೆನ್ಸ್, ಕನ್ಫ್ಯೂಷನ್, ಡಿಸಗ್ರಿಮೆಂಟ್ಸ್. ಆ ವಿವಾದ ಉಂಟಾದಾಗ ಮತ್ತು ಅಲ್ಲಿ ಅವರು ಅನ್ನವನ್ನು ನೀರಲ್ಲಿಟ್ಟು ಸ್ವಲ್ಪ ಕಾಲ ಕಳೆದಾಗ ಅದು ಏನಾಗ್ತದೆ, ಇಂಟಾಕ್ಸಿಡೆಂಟ್ ಆಗ್ತದೆ, ಮದವಾಗ್ತದೆ. ಅದನ್ನು ಸೇವನೆ ಮಾಡಿದಾಗ ದೇ ಬಿಕಮ್ ಮೋರ್ ಲಿಟಲ್ ಕ್ರೇಜಿ. ಅದು ಕೃಷ್ಣನ ಪ್ಲ್ಯಾನ್, ಹೌ ಟು ವೈಂಡ್ ಅಪ್ ಥಿಂಗ್ಸ್. ಅದು ಅವರ ಮಧ್ಯದಲ್ಲಿ ಕಲಹ ಉಂಟಾಯಿತು. ಆ ಕಲಹದಲ್ಲಿ ಅವರೆಲ್ಲರೂ ಜಗಳ ಆಡ್ತಾರೆ. ಜಗಳ ಆಡಿ ಎಲ್ಲ ಯದುವಂಶ ಅಲ್ಲಿ ನಾಶವಾಗ್ತದೆ. ಆದರೆ ಜಗಳ ಆಡುವಾಗ ಅವರು ಒಂದು ಕಬ್ಬಿಣದ ಕೋಲುಗಳನ್ನು ಹಿಡ್ಕೊಂಡು ಜಗಳ ಆಡ್ತಾಯಿದ್ರು. ಅದರಿಂದನೂ ಒಂದು ಕಥೆ ಇದೆ. ಒಮ್ಮೆ ಜಾಂಬವತಿಯ ಮಗ ಸಾಂಬ, ಕೃಷ್ಣನ ಮಗ ಸಾಂಬ ಸೀರೆ ಉಟ್ಕೊಂಡು ಬಂದ. ಸ್ನೇಹಿತರೆಲ್ಲರೂ ಸುತ್ತಮುತ್ತ ಇದ್ದರು. ಸೀರೆ ಉಟ್ಕೊಂಡು ಬಂದು ಅಲ್ಲಿ ವಶಿಷ್ಠ ಮತ್ತು ಇತರ ವರಿಷ್ಠ ಋಷಿಮುನಿಗಳು ಒಂದು ಕಡೆ ಸೇರಿಕೊಂಡಿದ್ದರು. ಆಗ ಎಲ್ಲರೂ ಬರ್ತಾರೆ. ಸೊ ಸಾಂಬ ಹೊಟ್ಟೆ ಉಬ್ಬಿಸ್ಕೊಂಡ್ಬಂದಿದ್ದ, ಒಳಗಡೆ ಒಂದು ಬಟ್ಟೆ ಕಟ್ಕೊಂಡು ಸೀರೆ ಉಟ್ಕೊಂಡು. ಆಗ ಬಾಲಕರೆಲ್ಲರೂ ಕೇಳ್ತಾರೆ, ಗುರುಗಳೇ ಹೊಟ್ಟೆಯಲ್ಲಿ ಗಂಡು ಮಗುವಿದೆಯಾ ಹೆಣ್ಣು ಮಗುವಿದೆಯಾ ಅಂತ ಕೇಳ್ತಾರೆ. ಇದು ಅವಮಾನ ಆಯಿತು ಗುರುಗಳಿಗೆ. ಅವರಿಗೆ ತುಂಬ ಸಿಟ್ಟು ಬಂತು. ಇದು ಗಂಡು ಅಲ್ಲ, ಇದು ಹೆಣ್ಣು ಅಲ್ಲ, ಇವನ ಹೊಟ್ಟೆಯಿಂದ ಒಂದು ಕಬ್ಬಿಣ ಹುಟ್ಟುತ್ತೆ, ಲೋಹ ಕಬ್ಬಿಣ ಹುಟ್ಟುತ್ತೆ, ಅದು ಈ ಯದುವಂಶದ ಸಂಹಾರಕ್ಕೆ ಕಾರಣವಾಗ್ತದೆ ಅಂತ ಹೇಳ್ತಾರೆ. ಅವ್ರಿಗೆಲ್ಲರಿಗೂ ಭಯ ಆಯಿತು, ನಡುಗಕ್ಕೆ ಸ್ಟಾರ್ಟ್ ಮಾಡಿದ್ರು. ಓಡಿ ಹೋಗ್ತಾರೆ. ಯಾರ ಹತ್ರ? ಉಗ್ರಸೇನನ ಹತ್ರ. ಕೃಷ್ಣ ರಾಜನಾಗಿರಲಿಲ್ಲ, ಉಗ್ರಸೇನರ ರಾಜರಾಗಿದ್ದರು. ಕಂಸನ ತಂದೆ ಉಗ್ರಸೇನ. ಸೊ ಕೃಷ್ಣ ಉಗ್ರಸೇನರನ್ನೇ ರಾಜನಾಗಿ ಇಟ್ಟು ಕೃಷ್ಣ ಅವರಿಗೆ ರಿಪೋರ್ಟ್ ಮಾಡ್ತಾ ಇದ್ದ. ಹಿ ವಾಸ್ ನಾಟ್ ದ ಕಿಂಗ್, ಬಟ್ ಹಿ ವಾಸ್ ಟೇಕಿಂಗ್ ಕೇರ್ ಆಫ್ ಮೆನಿ ಥಿಂಗ್ಸ್.
ಉಗ್ರಸೇನ ರಾಜರಿಗೆ ಇದು ಗೊತ್ತಾದಾಗ ಅವ್ರಿಗೂ ಕೂಡ ಭಯ ಆಯಿತು. ಸೊ ಸಾಂಬನ ಹೊಟ್ಟೆಯಿಂದ ಒಂದು ಒಂದು ಕಬ್ಬಿಣ ಹುಟ್ಟಿತು. ಅದನ್ನು ನೋಡಿ ಉಗ್ರಸೇನ ಇದನ್ನು ಪುಡಿ ಪುಡಿ ಮಾಡಿ ಅಂತ ಅದನ್ನು ಪುಡಿ 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 ಮಾಡಿಸಿ ಖುದ್ದಾಗಿ ಕೈಯಿಂದ ಅದನ್ನು ಸಮುದ್ರದಲ್ಲಿ ಎಸೆದ. ಆ ಸಮುದ್ರದಲ್ಲಿ ಕಬ್ಬಿಣದ ಪಾರ್ಟಿಕಲ್ಸ್ ಅಂಶಗಳೆಲ್ಲ ಸೇರಿಕೊಂಡು ಒಂದು ಮೀನು ಒಂದು ಕಬ್ಬಿಣದ ಪಾರ್ಟಿಕಲನ್ನು ಅದು ತಿಂತು. ಸೊ ಮತ್ತು ಹಲವಾರು ಏನು ಕಬ್ಬಿಣದ ಅಂಶಗಳಿತ್ತಲ್ಲ ಅದೆಲ್ಲ ಅಲೆಗಳ ಪ್ರಭಾವದಿಂದ ಅದು ತೀರಕ್ಕೆ ಬಂತು. ತೀರದಲ್ಲಿ ಅದು ಕಬ್ಬಿಣದ ಬಿದಿರಾಗಿ ಬೆಳೆಯಿತು ಪ್ರವಾಸದಲ್ಲಿ. ನಂತರ ಮೀನು ಏನು ತಿಂದಿತ್ತಲ್ಲ ಅದರ ಹೊಟ್ಟೆಯಿಂದ ಒಂದು ಚೂಪಾದ ಒಂದು ಕಬ್ಬಿಣ ಒಬ್ಬ ಶಿಕಾರಿ ಇದ್ದ ಜರ ಅಂತ, ಅವನ ಕೈಗೆ ಆ ಮೀನು ಸಿಕ್ಕಿತ್ತು. ಆ ಮೀನನ್ನು ಕತ್ತರಿಸಿದಾಗ ಹೊಟ್ಟೆಯಲ್ಲಿ ಒಂದು ಕಬ್ಬಿಣ ಸಿಕ್ತು. ಅದನ್ನು ಅವನು ಒಂದು ಬಾಣಕ್ಕೆ ಹಚ್ಚಿಬಿಟ್ಟ. ಬಾಣದ ಮುಂದೆ ಅದನ್ನು ಚುಚ್ಚಿಬಿಟ್ಟ. ಸೊ ಯದುವಂಶದವರು ಪ್ರವಾಸಕ್ಕೆ ಹೋದಾಗ ಅಲ್ಲಿ ಆ ಕಬ್ಬಿಣದ ಕೋಲಿನಿಂದ ಹೊಡೆದಾಡಿ ಇಡೀ ಯದುವಂಶ ಸಂಹಾರವಾಯಿತು. ಎಕ್ಸೆಪ್ಟ್ 2 or 3 ಪೀಪಲ್, ಕೃಷ್ಣ, ಬಲರಾಮ ಮತ್ತು ಉದ್ಧವ. ಈ ರೀತಿ 3-4 ಜನ ಉಳ್ಕೊಂಡಿದ್ದಾರೆ ಅಷ್ಟೇ. ಸೊ ಕೃಷ್ಣ ಈ ಪ್ರವಾಸ ಲೀಲೆಯ ನಂತರ ಸೊ ಅವರು ಕೃಷ್ಣ ಅಲ್ಲಿ ಒಂದು ವೃಕ್ಷದ ಕೆಳಗಡೆ ಕೂತ್ಕೊಂಡಿದ್ರು. ಎಲ್ಲ ಅಪಶಕುನಿಗಳು ಕಾಣಿಸೋಕ್ಕೆ ಸ್ಟಾರ್ಟ್ ಆಗ್ತದೆ. ಇಲ್ಲಿ ನೋಡಿ, ಯುಧಿಷ್ಠಿರನಿಗೆಲ್ಲ ಅಪಶಕುನಿಗಳು ಕಾಣಿಸ್ತಾ ಇದೆ. ಸೊ ಕೃಷ್ಣನ ನಿರ್ಗಮನದ ನಂತರ ಹಸ್ತಿನಾಪುರದಲ್ಲಿ ಅಪಶಕುನಿಗಳು ಕಾಣಿಸ್ತಾ ಇತ್ತು. ಆಗ ಕೃಷ್ಣನಿಗೆ ಭಯ ಆಯಿತು, ಯುಧಿಷ್ಠಿರನಿಗೆ ಭಯ ಆಯಿತು, ಏನೋ ಆಗ್ತಾ ಇದೆ ಅಂತ. ಆಗ ಕೃಷ್ಣ ಒಂದು ವೃಕ್ಷದ ಕೆಳಗಡೆ ಕೂತ್ಕೊಂಡಿದ್ದ. ಅಲ್ಲಿಗೆ ಉದ್ಧವ ಬರ್ತಾನೆ. ಉದ್ಧವ ಬಂದು ಕೃಷ್ಣನ ಪಾದಕ್ಕೆ ನಮಸ್ಕಾರ ಮಾಡಿ, ಕೃಷ್ಣ ಏನು ನಿನ್ನ ಅಪ್ಪಣೆ ನನಗೋಸ್ಕರ, ವಾಟ್ ಶುಡ್ ಐ ಡೂ ನೌ, ನಾನೇನು ಮಾಡಲಿ? ಕೃಷ್ಣ ಹೇಳ್ತಾನೆ, ಈಗ ನಾನು ವಾಪಸ್ ಹೋಗೋ ಸಮಯ ಬಂದಿದೆ, ನಾನು ಹೋಗ್ತೀನಿ. ಆದರೆ ಹೋಗೋ ಮುಂಚೆ ನಿನಗೆ ಕೆಲವೊಂದು ವಿಷಯಗಳನ್ನು ತಿಳಿಸ್ತೀನಿ. ನೀನು ನನ್ನ ಜೊತೆ ಬರಬೇಡ, ನೀನು ಇಲ್ಲೇ ಇರು. ನಿನಗೋಸ್ಕರ ಒಂದು ಸೇವೆ ಇದೆ. ನಾನು ನಿನಗೆ ತಿಳಿಸುವಂತಹ ತತ್ವಗಳ ಪ್ರಚಾರವನ್ನು ಮಾಡಬೇಕು. ನಾನು ಎಲ್ಲ ಕಡೆ ಹೋಗಿದ್ದೇನೆ, ಆದರೆ ಬದ್ರಿಕಾಶ್ರಮಕ್ಕೆ ಹೋಗಿಲ್ಲ. ಅಲ್ಲಿ ಕೂಡ ಹೋಗಿ ನೀನು ಭಕ್ತರಿಗೆ ಭೇಟಿಯಾಗಿ ನನ್ನ ಸಂದೇಶವನ್ನು ಕೊಡುವಂತ ಉದ್ಧವನಿಗೆ ತಿಳಿಸ್ತಾನೆ. ಸೊ ಕೃಷ್ಣ ಉದ್ಧವನಿಗೆ ತುಂಬ ವಿವರವಾಗಿ, ಡೀಟೇಲ್ ಆಗಿ ಹಲವಾರು ಕಥೆಗಳನ್ನು, ತತ್ವಗಳನ್ನು ತಿಳಿಸುತ್ತಾನೆ. ಈ ಒಂದು ಸೆಕ್ಷನ್ಗೆ ಉದ್ಧವ ಗೀತಾ ಅಂತ ಕರೀತಾರೆ. ಅರ್ಜುನ ಗೀತಾ ಇಸ್ ಭಗವದ್ಗೀತಾ, ಉದ್ಧವ ಗೀತಾ ಇಸ್ ಭಾಗವತದ 11 ಸ್ಕಂದ. ಭಗವದ್ಗೀತೆಯಲ್ಲಿ ಸುಮಾರು 18 ಅಧ್ಯಾಯಗಳಿದ್ದಾವೆ. ಆದರೆ ಉದ್ಧವ ಗೀತೆಯಲ್ಲಿ ಇನ್ನೂ ಹೆಚ್ಚಿದೆ, ಸುಮಾರು 21-22 ಇರಬೇಕು. ಸೊ ಲಾಟ್ ಆಫ್ ಫಿಲಾಸಫಿ. ಭಗವದ್ಗೀತೆಗಿಂತಲೂ ಆಳವಾದ ತತ್ವಗಳನ್ನು ಇಲ್ಲಿ ವರ್ಣನೆ ಮಾಡಿದ್ದಾರೆ, ಡೀಪಾಗಿ ಕಥೆಗಳ ಮುಖಾಂತರ, ಹಲವಾರು ಕಥೆಗಳ ಮುಖಾಂತರ ಇಲ್ಲಿ ವರ್ಣನೆ ಮಾಡಿದ್ದಾರೆ. ಸೊ ಉದ್ಧವ ಕೃಷ್ಣನ ಜೊತೆ ಇದ್ದಾಗ ಅವಧೂತನ ಕಥೆಯನ್ನು ಹೇಳ್ತಾನೆ. ಯದು ಒಮ್ಮೆ ಕಾಡಿನ ಮಾರ್ಗದಲ್ಲಿ ಹೋಗುವಾಗ ಒಬ್ಬ ಅವಧೂತನನ್ನು ಭೇಟಿ ಆಗ್ತಾನೆ. ಅವಧೂತ ನೆಲದ ಮೇಲೆ ಮಲಗಿದ್ದ. ಅವನು ಊಟ ಮಾಡ್ತಾ ಇರಲಿಲ್ಲ, ಕೆಲಸ ಕೂಡ ಮಾಡ್ತಾ ಇರಲಿಲ್ಲ, ತನ್ನ ದೇಹದ ನಿರ್ವಹಣೆಗೆ ಏನೂ ಮಾಡ್ತಾ ಇರಲಿಲ್ಲ. ಆದರೂ ಕೂಡ ತುಂಬ ಗಟ್ಟಿಮುಟ್ಟಾಗಿದ್ದ, ತುಂಬ ಹೆಲ್ದಿಯಾಗಿದ್ದ, ದಪ್ಪ ಆಗಿದ್ದ. ಇದನ್ನು ನೋಡಿ ಯದು ಮಹಾರಾಜರಿಗೆ ಗೊತ್ತಾಗ್ತದೆ, ಇವರು ಮಹಾಪುರುಷರು. ಯಾಕಂದರೆ ಇವರು ತಮಗೋಸ್ಕರ ಏನೂ ಮಾಡ್ತಾ ಇಲ್ಲ, ಆದರೂ ಕೂಡ ಅವರ ಪಾಲನೆ ಪೋಷಣೆ ನಡೀತಾ ಇದೆ. ಅಂದರೆ ಭಗವಂತನೇ ಇವರನ್ನು ಮೇಂಟೈನ್ ಮಾಡ್ತಾ ಇದ್ದಾನೆ, ಅದಕ್ಕೆ ಮಹಾನ್ ಭಕ್ತರು ಇರಬೇಕು ಅಂತ ಅವರ ಪಾದಕ್ಕೆ ನಮಸ್ಕಾರ ಮಾಡಿ ಪ್ರಶ್ನೆಗಳನ್ನು ಕೇಳ್ತಾನೆ. ರೈಟ್, ಹಲವಾರು ಪ್ರಶ್ನೆಗಳನ್ನು ಕೇಳಿದಾಗ ಅದಕ್ಕೆ ಉತ್ತರ ಬ್ರಾಹ್ಮಣರು ಕೊಡ್ತಾರೆ. ಇದೆಲ್ಲ ಹೇಗೆ ನೀವು ಕಲಿತೀರಿ ಅಂತ ಕೇಳಿದಾಗ ಆಗ ಬ್ರಾಹ್ಮಣರು ಹೇಳ್ತಾರೆ, ನನಗೆ 24 ಗುರುಗಳಿದ್ದಾರೆ. ಈ 24 ಗುರುಗಳಿಂದ ನಾನು ಎಲ್ಲ ವಿಷಯಗಳನ್ನು ತಿಳಿದುಕೊಂಡಿದ್ದೇನೆ ಅಂತ ಹೇಳ್ತಾರೆ. ಆ 24 ಗುರುಗಳು ಯಾರು? 5 ಆಯಿತು, 24 ಇದೆ. ಸೂರ್ಯ, ಚಂದ್ರ ಇಲ್ಲಿ ಶ್ಲೋಕದಲ್ಲಿದೆ ನೋಡಿ.
ಸಂತಿ ಮೇ ಗುರು ರಾಜನ್ ಬಹವೋ ಬುದ್ಧಿ ಉಪಾಶ್ರಿತಾ ಯಥೋ ಬುದ್ಧಿಂ ಉಪಾದಾಯ ಮುಕ್ತೋ ಟಮೀಹ ತಾನ್ ಶೃಣು. ರೈಟ್, ನನಗೆ 24 ಗುರುಗಳಿವೆ. ಈ ಗುರುಗಳಿಂದ ನಾನು ಪಾಠವನ್ನು ಕಲಿತು ಎಲ್ಲ ಬಂಧನದಿಂದ ಮುಕ್ತನಾಗಿದ್ದೇನೆ. ಅವು ಯಾವುವು? ಪೃಥ್ವಿ, ವಾಯುರಾಕಾಶಂ, ಆಪೋ, ಅಗ್ನಿ. 5: ಪೃಥ್ವಿ, ವಾಯು, ಆಕಾಶ, ನೀರು, ಅಗ್ನಿ, ಪಂಚಮಹಾಭೂತಗಳು. ಚಂದ್ರಮ, ರವಿ, ಸೂರ್ಯ ಮತ್ತು ಚಂದ್ರ. ಕಪೋತೋ, ಕಪೋತ ಅಂತಂದರೆ ಒಂದು ಪಾರಿವಾಳ. ಕಪೋತ, ಪಾರಿವಾಳದೊಂದು ಪರಿವಾರ ಇತ್ತು. ಆ ಪರಿವಾರವನ್ನು ನೋಡಿ 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 ಒಂದೊಂದು ಪಾಠವನ್ನು ಕಲಿತ. ಅಜಗರ, ಸಿಂಧು. ಅಜಗರ ಅಂದರೆ ಹೆಬ್ಬಾವು. ಅಜಗರ, ಸಿಂಧು ಸಮುದ್ರ. ಪತಂಗೋ ಮಧುಕೃತ್ ಗಜ. ಪತಂಗ ಅಂದರೆ ಒಂದು ಚಿಟ್ಟೆ. ಮಧುಕೃದ್ ಜೇನು, ಜೇನುನೊಣ. ಮಧುಕೃತ್ ಗಜ ಆನೆ. ಮಧುಹ ಅಂದರೆ ಜೇನಿನ ಗೂಡನ್ನು ಕಳ್ತನ ಮಾಡೋನು ಮಧುಹ. ಹರಿಣು ಜಿಂಕೆ. ಮೀನಃ, ರೈಟ್. ಪಿಂಗಳ, ಕುರರು, ಅರ್ವಕಃ. ಪಿಂಗಳ ಇಲ್ಲ, ಪಿಂಗಳ ಇದು ಒಬ್ಬಳು ವೇಶ್ಯ ಹೆಸರು, ವೇಶ್ಯ ಹೆಸರು ಪಿಂಗಳ. ಕುರರು ಅಂತಂದರೆ ಒಂದು ಪಕ್ಷಿ ಹೆಸರು, ಕುರಾರಿ. ಅರ್ವಕಃ ಚಿಕ್ಕ ಬಾಲಕ. ಕುಮಾರಿ, ಒಂದು ಮನೆಯಲ್ಲಿ ಒಬ್ಬಳು ಕುಮಾರಿ ಇದ್ಲು. ಯುವತಿ, ಯುವತಿ. ಅವಳಿಂದ ಒಂದು ಪಾಠವನ್ನು ಕಲಿತ. ಶರಕೃತ್ ಅಂದರೆ ಬಾಣ ಯಾರು ಚುಪ್ಪು ಮಾಡ್ತಾರಲ್ಲ, ಶರಕೃತ್ ಆ್ಯರೋ ಮೇಕರ್. ಆ್ಯರೋ ಮೇಕರ್. ಸರ್ಪ, ಹಾವು. ಊರ್ಣನಾಭಿ, ಊರ್ಣನಾಭಿ. ಗ್ಯಾಸ್ ಮಾಡ್ಬೋದು ಏನಂತ ಇದು? ಊರ್ಣನಾಭಿ, ಜೀಡೆ. ಊರ್ಣನಾಭಿ. ನಾಭಿಲಿ ಏನಿದೆ? ಜೇಡರ್ ಹುಳು. ಸ್ಪೈಡರ್, ಸ್ಪೈಡರ್. ಅದಕ್ಕೆ ಸಂಸ್ಕೃತದಲ್ಲಿ ಊರ್ಣನಾಭಿ ಅಂತ. ರೈಟ್. ಸುಪೇಶಕೃತ್, ಇದೊಂದು ಹುಳು. ಏತಮೇ ಗುರು ರಾಜನ್ ಚತುರ್ವಿಂಶತಿರ್ ಆಶ್ರಿತಾ. 24 ಗುರುಗಳು. ಶಿಕ್ಷಾ ಪೃಥ್ವೀರಿದೇಶಾಂ ಅನ್ವೇಷಿಕ್ಷಾಂ ಇಹಾತ್ಮನಃ. ಇವರೆಲ್ಲರನ್ನ ನೋಡಿ ಅನ್ವೇಷಣೆ ಮಾಡಿ ನಾನು ಹಲವಾರು ಪಾಠಗಳನ್ನು ಕಲಿತಿದ್ದೇನೆ. ಆ ಪಾಠಗಳನ್ನು ಕೂಡ ವಿವರವಾಗಿ ವರ್ಣನೆ ಮಾಡ್ತಾರೆ. ಸೊ ಇದನ್ನು ನಾನು ಸ್ಕಿಪ್ ಮಾಡೋ ವಿಷಯದಲ್ಲಿದ್ದೆ. 24 ಗುರುಗಳು ಒಂದೊಂದು ನಿಮಿಷ ಒಂದೊಂದು ಹೇಳ್ಬಿಟ್ರೆ 24 ಅರ್ಧ ಗಂಟೆ ಇಲ್ಲೇ ಮುಗಿದು ಹೋಗ್ತದೆ. ರೈಟ್. ಸೊ ಭೂಮಿಯಿಂದ ನಾನು ಸಹಿಷ್ಣುತೆಯನ್ನು ಕಲಿತೆ, ಗಾಳಿಯಿಂದ ಸ್ಯಾಟಿಸ್ಫ್ಯಾಕ್ಷನ್, ಸಂತುಷ್ಟಿಯನ್ನು. ಆಕಾಶದಿಂದ ನಾನು ಡಿಟ್ಯಾಚ್ಮೆಂಟನ್ನು ಕಲಿತೆ. ಆಕಾಶಕ್ಕೆ ಏನು ಅಂಟ್ಕೊಳ್ಳೋದಿಲ್ಲ, ಅಲ್ಲಿ ಕೆಟ್ಟದ್ದು ಇಟ್ಟಿರಲಿ. ಸೊ ಈಗ ಈ ಆಕಾಶದಲ್ಲಿ ಲ್ಯಾಪ್ಟಾಪ್ ಇದೆ, ನಾಳೆ ಯಾರೋ ಬಂದು ನಿಂತಿರ್ತಾರೆ ಇಲ್ಲಿ. ಅಥವಾ ಆಕಾಶ ಇಸ್ ಸ್ಪೇಸ್. ಸ್ಪೇಸ್ ಇಸ್ ಆಲ್ವೇಸ್ ಡಿಟ್ಯಾಚ್ ಫ್ರಮ್ ವಾಟ್ ಈಸ್ ಇನ್ ಇಟ್. ನೀರು, ನೀರು ಎಲ್ಲವನ್ನ ಪವಿತ್ರಗೊಳಿಸುತ್ತದೆ, ಪ್ಯೂರಿಫೈಯಿಂಗ್ ಏಜೆಂಟ್. ನೀರಿಂದ ಮೈ ತೊಗೊಂಡಾಗ ಮೈ ಶುದ್ಧ ಆಗ್ತದೆ, ಬಟ್ಟೆ ತೊಳೆದಾಗ ಬಟ್ಟೆ ಶುದ್ಧ ಆಗ್ತದೆ. ರೈಟ್. ಇಟ್ಸ್ ಪ್ಯೂರಿಫೈಯಿಂಗ್, ಇಟ್ಸ್ ಟ್ರಾನ್ಸ್ಪರೆಂಟ್ ಆ್ಯಂಡ್ ಪ್ಲೀಸಿಂಗ್ ಸೌಂಡ್. ಜಲಪಾತ ನೀರು ಬಿಡುವಾಗ ತುಂಬ ಇಂಪಾಗಿ ಕೇಳಿ ಬರ್ತದೆ. ಸೊ ಇಟ್ ಲೈಕ್ ಚಾಂಟ್ ಇನ್ ದ ಗ್ಲೋರೀಸ್ ಆಫ್ ದ ಲಾರ್ಡ್. ಮಂತ್ರದ ಸಮಾನ ಅದು. ಫೈರ್ ಕಂಪೇರ್ಡ್ ಟು ಸೆಂಟ್ಲಿ ಪರ್ಸನ್, ಬೆಂಕಿ. ರೈಟ್. ಸಂತರನ್ನು ಕೂಡ ಬೆಂಕಿಗೆ ಹೋಲಿಸ್ತಾರೆ. ಈಗ ಸಂತರು ಎಲ್ಲ ಪಾಪವನ್ನು ನಾಶ ಮಾಡಬಹುದು. ಬಿಕಾಸ್ ಮೆನಿ ಅದರ್ ಲೆಸನ್ಸ್ ಆಲ್ಸೋ. ಸೋಮನಿಂದ, ಚಂದ್ರನಿಂದ ಆತ್ಮದ ಒಂದು ತತ್ವವನ್ನು ತಿಳಿದುಕೊಳ್ಳಬಹುದು. ಈಗ ಆತ್ಮ ಆಕಾಶದಲ್ಲಿ, ಚಂದ್ರ ಆಕಾಶದಲ್ಲಿ ಸ್ಥಿರವಾಗಿದ್ದಾನೆ, ಅದರ ರಿಫ್ಲೆಕ್ಷನ್ ನೀರಿನ ಮೇಲೆ ಅದು ಅಲ್ಲಾಡ್ತಾ ಇದೆ. ಅದೇ ರೀತಿ ಆತ್ಮ ಶುದ್ಧವಾಗಿದ್ದಾನೆ, ಅದರ ಭೌತಿಕ ದೇಹದಲ್ಲಿ ಬಂದಾಗ ಅದು ಚಂಚಲತೆಯನ್ನು ಸ್ವೀಕರಿಸುತ್ತದೆ. ಸೂರ್ಯನನ್ನು ಮತ್ತೆ ಸಂತರಿಗೆ ಹೋಲಿಸಿದ್ದಾರೆ, ಆತ್ಮಕ್ಕೆ ಹೋಲಿಸಿದ್ದಾರೆ, ಪರಮಾತ್ಮನಿಗೂ ಹೋಲಿಸಿದ್ದಾರೆ. ಸೊ ಒಂದು ಪಾರಿವಾಳ. ರೈಟ್. ಸೊ ಒಮ್ಮೆ ಪಾರಿವಾಳದ ಪರಿವಾರವಿತ್ತು. ಆ ಒಂದು ಪರಿವಾರದಲ್ಲಿ ಹಲವಾರು ಜನ ಮಕ್ಕಳಿದ್ದರು, ಗಂಡ ಹೆಂಡತಿ ಇದ್ದರು, ಮಕ್ಕಳಿದ್ದರು. ಒಬ್ಬ ಬೇಟೆಗಾರ ಒಂದು ಜಾಲವನ್ನು ಹಾಕಿದ್ದ. ಮಕ್ಕಳೆಲ್ಲ ಅಲ್ಲಿ ಸಿಕ್ಕಿಬಿದ್ದು ಒದ್ದಾಡ್ತಾ ಇದ್ವು. ಇದನ್ನು ನೋಡಿ ತಾಯಿ ರಕ್ಷಣೆ ಮಾಡೋದಕ್ಕೆ ಬಿದ್ದು ಬಿಡ್ತಾಳೆ, ಅವಳು ಕೂಡ ಸಿಕ್ಕಿಬಿಡ್ತಾಳೆ.
ಸೊ ಗಂಡ ಚಿಂತೆ ಮಾಡ್ತಾ ಮಾಡ್ತಾ ಅಳ್ತಾ ಅಳ್ತಾ ಅವನು ಬಿದ್ದು ಬಿಡ್ತಾನೆ. ಸೊ ಇದರಿಂದ ಏನಾಯಿತು, ಎಕ್ಸೆಸಿವ್ ಅಟ್ಯಾಚ್ಮೆಂಟ್ ಲೀಡ್ಸ್ ಟು ಫಾಲ್ ಡೌನ್. ಅತಿ ಆಸಕ್ತಿ ಪತನಕ್ಕೆ ಕಾರಣ. ಪೈಥಾನ್, ಅಜಗರದಿಂದ ಏನು ಕಲಿಬೇಕು? ಅಜಗಾರ ಬೇಟೆ ಆಡೋದಿಲ್ಲ, ಒಂದು ಕಡೆ ಸುತ್ಕೊಂಡು ಕೂತಿರ್ತದೆ, ಹತ್ತಿರ ಬಂದಾಗ ನಂಬುತ್ತೆ. ಅದೇ ರೀತಿ ಸಂತರು ಕೂಡ ಅಜಗರ ಥರ ಏನೂ ಬೇಡಕ್ಕೆ ಹೋಗೋದಿಲ್ಲ. ಭಗವಂತ ಏನಾದರೂ ಕಳಿಸಿದರೆ ಅದನ್ನು ಸ್ವೀಕರಿಸ್ತಾರೆ, ತಾವಾಗಿ ಏನು ಬೇಡಕ್ಕೆ ಹೋಗೋದಿಲ್ಲ. ಓಷಿಯನ್, ಸಾಗರ, ಸಾಗರದಿಂದ ಏನು ಕಲಿಬೇಕು? ಸಾಗರ ಮೇಲೆ ಅದು ಏನಂತ ಅಲೆಗಳಿದೆ, ಒಳಗಡೆ ಪ್ರಶಾಂತವಾಗಿದೆ. ಅದೇ ರೀತಿ ಸಂತನ ಹೃದಯ ಕೂಡ ಹೊರಗಡೆಯಿಂದ ಅವರು ಕೆಲವೊಮ್ಮೆ ಕುಪಿತರಾಗ್ಬೋದು, ಕೆಲವೊಮ್ಮೆ ನಗ್ತಾ ಇರ್ಬೋದು, ಒಳಗಡೆ ಅವರು ಶಾಂತವಾಗಿರ್ತಾರೆ. ಅವರು ಒಂದು ಮಾತ್ ಅಂದರೆ ಒಂದು ಹುಳುವಿನಿಂದ ಏನು ಕಲಿಬೋದು? ಅದು ಈಗ 5 ಇಂದ್ರಿಯಗಳು, 5 ಇಂದ್ರಿಯಗಳನ್ನು 5 ವಸ್ತುಗಳಿಗೆ ಹೋಲಿಸಿದ್ದಾರೆ. ಸೊ ಒಂದು ಪತಂಗ ಅದು ಬೆಂಕಿಯನ್ನು ನೋಡಿ ಬೆಂಕಿ ಕಡೆ ಓಡೋಗ್ತದೆ, ಸುಟ್ಟು ಭಸ್ಮವಾಗ್ತದೆ. ಅದೇ ರೀತಿ ಕಣ್ಣಿನಿಂದ ಒಬ್ಬ ವ್ಯಕ್ತಿ ಸುಂದರವಾದ ಆಕರ್ಷಣೆಗಳನ್ನು ನೋಡಿ ಅದಕ್ಕೆ ಆಕರ್ಷಿತನಾಗಿ ಅವನು ಸೋತು ಹೋಗ್ತಾನೆ, ವಿಲ್ ಫಾಲ್ ಡೌನ್. ಹನಿ ಬಿ ಸ್ಮೆಲ್, ಒಂದು ಮಧುಕರದ್ ಆ ಜೇನು ಕುಡಿಯೋದಕ್ಕೆ ಒಂದು ಕಮಲದ ಹತ್ತಿರ ಹೋಗಿದ್ದ. ಕುಡಿತಾ 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 ರಾತ್ರಿ ಆಯಿತು, ಕಮಲ ಮುಚ್ಕೊಂತು, ಬೆಳಿಗ್ಗೆ ನೋಡಿದರೆ ಅದು ಸತ್ತೋಗಿದೆ. ಸೊ ಸುವಾಸನೆ. ಸೊ ದಟ್ ಇಸ್ ದ ಡೇಂಜರ್. ಟೇಕ್ ಅಫ್ಕೋರ್ಸ್ ಮೆನಿ ಲೆಸನ್ಸ್ ಆರ್, ಐ ಆಮ್ ಜಸ್ಟ್ ಟೆಲಿಂಗ್ ಒನ್. ಆನೆಯ ಒಂದು ವೀಕ್ನೆಸ್ ಅದರ ಚರ್ಮ ಗಟ್ಟಿಯಾಗಿದೆ. ಬಟ್ ಒಂದು ಗಂಡು ಆನೆಯನ್ನು ಹಿಡಿಬೇಕಾದ್ರೆ ಹೆಣ್ಣು ಆನೆಯನ್ನು ಕಟ್ಟಾಕಿ ಪಕ್ಕದಲ್ಲಿ ಒಂದು ತೆಗ್ಗನ್ನು ತೋಡಿ ಮೇಲೆ ಏನು ಬಿದಿರನ್ನು ಹಾಕಿ ಎಲೆಗಳನ್ನು ಹಾಕಿ ಮುಚ್ಚಿರ್ತಾರೆ. ಸೊ ಆ ಗಂಡು ಆನೆ ಆ ಹೆಣ್ಣು ಆನೆಯನ್ನು ಸ್ಪರ್ಶ ಮಾಡೋದಕ್ಕೆ ಹತ್ತಿರ ಬಂದಾಗ ಅದು ಬಿದ್ದು ಅದನ್ನು ಹಿಡಿದು ಬಿಡ್ತಾರೆ. ತೆಗ್ಗನಲ್ಲಿ ಬಿದ್ದಾಗ ಅದನ್ನು ಹಿಡಿತಾರೆ. ಹನಿ ಥೀಫ್, ಹಂಟರ್ ಟೇಕ್ಸ್ ಅವೇ ದ ಹನಿ. ಸೊ ಜೇನು ನೊಣ ಇಡೀ ಜೀವನ ಕಷ್ಟಪಟ್ಟು ಜೇನು ಸಂಗ್ರಹ ಮಾಡ್ತದೆ, ಆದರೆ ಅದು ಅದನ್ನು ಕುಡಿಯೋದಕ್ಕೆ ಅವಕಾಶನೇ ಇಲ್ಲ. ಯಾರೋ ಬೇಟೆಗಾರ ಬರ್ತಾನೆ, ಅದನ್ನು ಎತ್ಕೊಂಡು ಹೋಗ್ತಾನೆ. ಅದೇ ರೀತಿ ಗೃಹಸ್ಥರು ಸಂಗ್ರಹ ಮಾಡ್ತಾರೆ, ಆದರೆ ಎಂಡಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಕೋಟಿ ಇರ್ತದೆ, ಆದರೆ ಅದು ಯಾರು ಉಪಯೋಗಕ್ಕಿಲ್ಲ, ಬೇರೆಯವ್ರ ಕೈಗೆ ಹೋಗ್ತದೆ. ಡಿಯರ್, ಜಿಂಕೆಯ ಒಂದು ವೀಕ್ನೆಸ್ ಅದರ ಕಿವಿ. ಒಬ್ಬ ಬೇಟೆಗಾರ ಕೊಳಲನ್ನುತ್ತಾನೆ, ಕೊಳಲನ್ನಾದವನ ಕೇಳಿ ಜಿಂಕೆ ಓಡೋಡಿ ಬರ್ತದೆ. ಓಡಿ ಬಂದಾಗ ಅದಕ್ಕೆ ಬಾಣವನ್ನು ಹೊಡೆದು ಅದನ್ನು ಸಾಯಿಸ್ತಾನೆ. ಸೊ ನಮ್ಮ ಪ್ರತಿಯೊಂದು ಇಂದ್ರಿಯ ಏನಿದೆ ಅದು ಪತನಕ್ಕೆ ಕಾರಣವಾಗ್ಬೋದು. ಅದಕ್ಕೆ ಇಂದ್ರಿಯಗಳನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸಬೇಕು ಅನ್ನೋದು ಒಂದು ಪಾಠ ಇಲ್ಲಿ. ಪಿಂಗಲ ಅನ್ನುವ ವೇಶ್ಯೆ ಪ್ರತಿದಿನ ಚೆನ್ನಾಗಿ ಅಲಂಕೃತವಾಗಿ ಸುಸಜ್ಜಿತವಾಗಿ ಮನೆ ಮುಂದೆ ಕೂತ್ಕೊತಾ ಇದ್ಲು, ವೇಟ್ ಮಾಡ್ತಾಯಿದ್ರು, ಯಾರು ಬರ್ತಾರೆ ಅಂತ. ಒಂದು ದಿನ ಯಾರೂ ಬರಲಿಲ್ಲ. ಸಡನ್ನಾಗಿ ಅವಳ ಮನಸ್ಸಿನಲ್ಲಿ ಒಂದು ವಿರಕ್ತಿ ಉಂಟಾಗಿ, ಆ ವಿರಕ್ತಿ ಯಾವ ಕಾರಣದಿಂದ ಬಂತಂದರೆ ಆಕಸ್ಮಿಕವಾಗಿ ಅವಳು ಕೆಲವು ಭಕ್ತರ ಸೇವೆಯನ್ನು ಮಾಡಿದ್ಲು. ಆ ಕಾರಣದಿಂದ, ಆ ಸುಕೃತಿಯಿಂದ ಅವಳಿಗೆ ವಿರಕ್ತಿ ಉಂಟಾಯಿತು. ಸಡನ್ಲಿ ಅವಳು ಭಕ್ತಳಾಗ್ತಾಳೆ. ಅವಳು ಹೇಳ್ತಾಳೆ, ಆಶಾಹಿ ಪರಮಂ ದುಃಖಂ ನೈರಾಶ್ಯಂ ಪರಮಂ ಸುಖಂ. ಆಸೆ ದುಃಖಕ್ಕೆ ಪರಮ ಕಾರಣ, ನೈರಾಶ್ಯಂ ಪರಮಂ ಸುಖಂ. ಆಸೆ ಇಲ್ಲದೇ ಇರುವುದು, ಭೌತಿಕ ಆಸೆಗಳು ಇಲ್ಲದಿರುವುದು ಸುಖಕ್ಕೆ ಕಾರಣ ಅಂತ ಹೇಳ್ತಾಳೆ. ಕುರಾರಿ, that's compared to Jiva. And child do not care for honor or dishonor. ಅದು ಯಂಗ್ ಗರ್ಲ್, ಅದ್ರ ಕಥೆಯನ್ನು ಕೇಳೋಣ. ಒಬ್ಬಳು ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ಲು. ಆಗ ಅವ್ರ ಮನೆಗೆ ಅತಿಥಿಗಳು ಬರ್ತಾರೆ. ಮನೆಗೆ ಅತಿಥಿಗಳು ಬಂದಾಗ ಅವ್ರಿಗೋಸ್ಕರ ಏನಾದರೂ ಮಾಡಬೇಕಲ್ಲ. ಸೊ ಮನೆಯಲ್ಲಿ ಅಕ್ಕಿ ರೆಡಿ ಇರಲಿಲ್ಲ, ಭತ್ತ ಇತ್ತು. ಸೊ ಭತ್ತ ತೊಗೊಂಡು ಅವಳು ಭತ್ತ ಕುಟ್ತಾ ಇದ್ಲು. ಆಗಿನ ಕಾಲದಲ್ಲಿ ರೆಡಿಮೇಡ್ ರೈಸ್ ಸಿಗ್ತಾ ಇರಲಿಲ್ಲ, ಎಲ್ಲ ಸಪ್ರೇಟ್ ಮಾಡಿ. ಆದರೆ ಕುಟ್ಟುವಾಗ ಶಬ್ದ ಆಗ್ತಾಯಿತ್ತು. ಆಗ ಬಳೆ ತೊಡ್ಕೊಂಡಿದ್ದು ಶಬ್ದ ಆಗ್ತಾಯಿದ್ರು, ಕಿಣಿಗೆ ಶಬ್ದ ಆಗುವಾಗ ಅವರಿಗೆ ಶಬ್ದ ಕೇಳಿಸಿದ್ರೆ ಅವ್ರೇನು ತಿಳ್ಕೊತಾರೆ, ಬಡವರು ಇವರು, ಮನೇಲಿ ಏನೂ ಇಲ್ಲ, ಈಗ ಅಕ್ಕಿ ಕುಟ್ತಾ ಇದ್ದಾಳೆ ಅಂತ. ಅದಕ್ಕೆ ಬಳೆ ಬಿಚ್ತಾಳೆ. ಕೇವಲ 2 ಬಳೆ ಉಳಿತು, ಆದರೂ ಸೌಂಡ್ ಬರ್ತಾಯಿತ್ತು. ಕೇವಲ ಒಂದೊಂದು ಬಳೆಯನ್ನು ಮಾತ್ರ ತೊಟ್ಕೊತಾಳೆ, ಅವಾಗ ಶಬ್ದ ಆಗೋದಿಲ್ಲ.
ಇದರ ಅರ್ಥ ಏನು? ಯಾವಾಗ ಇಬ್ಬರು ಜನರು ಒಟ್ಟಿಗೆ ಬರ್ತಾರೆ ಆಗ ಶಬ್ದ ಆಗ್ತದೆ. ಒಬ್ಬರೇ ಇದ್ದರೆ ಶಬ್ದ ಆಗೋದಿಲ್ಲ. ಸೊ ಬೆಟರ್ ಸ್ಟೇ ಅಲೋನ್. ಸೊ ಅದಕ್ಕೆ ಜ್ಞಾನಿಗಳೇನು ಮಾಡ್ತಾರೆ, ಕಾಡಿಗೆ ಹೋಗ್ತಾರೆ, ಒಂದೊಂದು ಗುಫೆಯಲ್ಲಿ ಒಬ್ಬರೊಬ್ಬರು ಕೂತ್ಕೋತಾರೆ. ಮತ್ತು ಆ್ಯರೋ ಮೇಕರ್, ಒಬ್ಬ ವ್ಯಕ್ತಿ ಬಾಣವನ್ನು ಮಾಡ್ತಾ ಇದ್ದ, ಚೂಪು ಮಾಡ್ತಾ ಇದ್ದ. ಇದನ್ನು ರಾಜ ಉಪಯೋಗಿಸ್ತಾನೆ. ಇಷ್ಟು ಚೂಪಾಗಿರ್ಬೇಕಂದ್ರೆ ಅದನ್ನು ಹೊಡೆದ್ರೆ ಶತ್ರು ಸಾಯಲೇಬೇಕು. ಆದರೆ ಆ ಕೆಲಸ ಮಾಡುವಾಗ ಅವನ ಅಂಗಡಿ ಮುಂದಿನಿಂದ ಒಂದು ರಾಜನ ಸವಾರಿ ಹೋಯಿತು. ಬ್ಯಾಂಡ್ ಬಾಜಾ, ಕುದುರೆಗಳು, ರಥಗಳು ಎಲ್ಲ ಹೋಗ್ತಾ ಇದ್ವು. ಆದರೆ ಇವನು ಅದನ್ನು ಗಮನಿಸಲಿಲ್ಲ, ಇದರಲ್ಲಿ ಮಗ್ನನಾಗಿದ್ದ. ಸೊ ಹೇಗೆ ಕಾನ್ಸಂಟ್ರೇಷನ್ ಮಾಡಬೇಕು ಅನ್ನೋದನ್ನು ನಾವು ಇವನಿಂದ ಕಲಿಬೇಕು. ಶರಕೃತ್ ಹೇಗೆ ಬಾಣವನ್ನು ಮಾಡ್ತಾ ಇದ್ದ. ಸೊ ಕಾನ್ಸಂಟ್ರೇಷನ್ ಹೇಗಿರಬೇಕು, ಧ್ಯಾನ ಮಾಡುವಾಗ, ಜಪ ಮಾಡುವಾಗ, ಓದುವಾಗ ಫುಲ್ ಕಾನ್ಸಂಟ್ರೇಷನಲ್ಲಿ ಇರಬೇಕು ಅಂತ ಅವನಿಂದ ಕಲಿಬೋದು. ಮತ್ತು ಒಂದು ಹಾವು ಸೊ ಇದಕ್ಕೆ ಸೇಂಟ್ಲಿ ಪರ್ಸನ್ ಸ್ಟೇಸ್ ಅಲೋನ್. ಸೊ ಒಂದು ಹಾವು ಏನು ಮಾಡ್ತದೆ, ಒಂದು ಇಲಿ ಮನೆ ಮಾಡ್ತದೆ, ಹಾವು ಅದರೊಳಗಡೆ ಕೂತ್ಕೊಂಡ್ಬಿಡ್ತದೆ. ಸೊ ಲೇಜಿ ಫೆಲೋ, ರೈಟ್? ಸೊ ಸಂತರು ಕೂಡ ತಮಗೋಸ್ಕರ ಏನೂ ಮಾಡೋದಿಲ್ಲ. ಅವ್ರೇನು ಮಾಡ್ತಾರೆ, ಮನೆ ಹೋಗಿ ಭಿಕ್ಷೆ ಬೇಡಿ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ಅದರಲ್ಲಿ ಸುಖವಾಗಿರ್ತಾರೆ. ಸ್ಪೈಡರ್ ಏನು ಮಾಡ್ತದೆ, ಅದು ಜಾಲವನ್ನು ಸೃಷ್ಟಿ ಮಾಡ್ತದೆ ಮತ್ತು ಆ ಜಾಲವನ್ನು ಮತ್ತೆ ನುಂಗ್ತದೆ. ನೋಡಿದ್ದೀರಾ? ಇಟ್ ಈಟ್ಸ್ ಅಪ್ ದ ಹೋಲ್ ಥಿಂಗ್ ಆ್ಯಂಡ್ ಅಗೇನ್ ಕ್ರಿಯೇಟ್ಸ್ ಅನದರ್ ಥಿಂಗ್. ಸೊ ಅದೇ ರೀತಿ ಭಗವಂತ ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ ಮತ್ತು ಇಡೀ ಜಗತ್ತನ್ನು ಒಳಗಡೆ ತಗೊತಾನೆ, ಮತ್ತೆ ಸೃಷ್ಟಿ ಮಾಡ್ತಾನೆ, ಮತ್ತೆ ನುಂಗ್ತಾನೆ. ಸೊ ಈ ರೀತಿ ಹಲವಾರು ಕಥೆಗಳಿವೆ. ಸೊ ಈ ರೀತಿ ಉದ್ಧವ ಗೀತೆಯಲ್ಲಿ ಸಾಕಷ್ಟು ವಿಚಾರಗಳನ್ನು ಇಲ್ಲಿ ಚರ್ಚೆ ಮಾಡಿದ್ದಾರೆ. ಸೊ ಬಲರಾಮನು, ಕೃಷ್ಣನು ತನ್ನ ಲೀಲೆಯನ್ನು ಸಂಪೂರ್ಣಗೊಳಿಸುವ ಯೋಜನೆ ಮಾಡಿದಾಗ ಬಲರಾಮನು ಹೇಳ್ತಾನೆ, ನಾನು ನನ್ನ ಲೀಲೆಯನ್ನು ಸಂಪೂರ್ಣಗೊಳಿಸ್ತೇನೆ, ಐ ವಿಲ್ ಗೋ ಬ್ಯಾಕ್. ಸೊ ಬಲರಾಮನು ದ್ವಾರಕಾ ನಗರದ ಹತ್ತಿರ ಅನಂತ ಶೇಷನ ರೂಪವನ್ನು ತಾಳಿ ಸಮುದ್ರ ಒಳಗಡೆ ಲೀನವಾಗ್ತಾನೆ. ಫ್ರಮ್ ದಟ್ ಹಿ ಗೋಸ್ ಬ್ಯಾಕ್ ಟು ಗಾಡ್ ಇಟ್, ತನ್ನ ಧಾಮಕ್ಕೆ ಮರಳುತ್ತಾನೆ. ಅದೇ ರೀತಿ ಕೃಷ್ಣ ಕೂಡ ತನ್ನ ಲೀಲೆಯನ್ನು ಸಮಾಪ್ತಿಗೊಳಿಸುವ ಸಮಯದಲ್ಲಿ ಕೃಷ್ಣ ಒಂದು ವೃಕ್ಷದ ಕೆಳಗಡೆ ಕೂತ್ಕೊಂಡಿದ್ದ. ವೃಕ್ಷದ ಕೆಳಗಡೆ ಕೂತ್ಕೊಂಡು, ಸೊ ಆ ಕೂತ್ಕೊಂಡಾಗ ಒಬ್ಬ ಶಿಕಾರಿ ಹತ್ತಿರದಲ್ಲಿ ಬೇಟೆ ಆಡ್ತಾ ಇದ್ದ. ಆ ಶಿಕಾರಿ ದೂರದಿಂದ ನೋಡಿದಾಗ, ಓ ಅಲ್ಲಿ ಜಿಂಕೆ ಇದೆ ನೋಡು ಅಂತ ಜಿಂಕೆ ಕಾಣಿಸ್ತದೆ. ಆ್ಯಕ್ಚುಲಿ ಕೃಷ್ಣನ ಪಾದ ಅದು ಪಿಂಕ್ ಆಗಿದೆ, ಜಿಂಕೆಯ ಮುಖ ಥರ ಕಾಣಿಸ್ತಾ ಇತ್ತು. ಸೊ ಅದಕ್ಕೆ ಬಾಣ ಹೊಡಿತಾನೆ ದೂರದಿಂದ. ಹತ್ತಿರ ಬಂದು ನೋಡ್ತಾನೆ ಅದು ಕೃಷ್ಣನ ಪಾದ. ಅಯ್ಯೋ ತಪ್ಪಾಯಿತು, ನನ್ನಿಂದ ಮಹಾ ಅಪರಾಧವಾಯಿತು, ಕೃಷ್ಣ ಕ್ಷಮಿಸಿಬಿಡು ಅಂತ ಪಾದಕ್ಕೆ ಬಿದ್ದು ಕ್ಷಮೆ ಕೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ಇದು ನಿನ್ನ ತಪ್ಪಲ್ಲ, ನಿನ್ನ ಕರ್ತವ್ಯ ನೀನು ಮಾಡ್ತಾ ಇದ್ದೆ, ಬೇಟೆ ಆಡ್ತಾ ಇದೆಯಾ. ಆದರೆ ಈ ಒಂದು ಘಟನೆಯಿಂದ ನಿನ್ನ ಹೃದಯದಲ್ಲಿ ಪಶ್ಚಾತ್ತಾಪದ ಭಾವನೆ ಉಂಟಾಗಿ ನಿನ್ನ ಚಿತ್ತ ಶುದ್ಧವಾಗಿದೆ. ಈಗ ನಿನ್ನ ಕಣ್ಣೀರಿನಿಂದ, ನಿನ್ನ ಪಶ್ಚಾತ್ತಾಪದಿಂದ ನೀನು ಪರಿಶುದ್ಧನಾಗಿದ್ದೀಯಾ. ಈಗ ನೀನು ಭಗವದ್ಧಾಮಕ್ಕೆ ಹೋಗಲು ಅರ್ಹರಾಗಿದ್ದೀಯಾ. ಸೊ ಯು ಆರ್ ಗೋಯಿಂಗ್ ಬ್ಯಾಕ್ ಟು ಗಾಡ್, ಯು ಆರ್ ಪ್ಯೂರಿಫೈಡ್. ಸೊ ಕೆಲವರು ಹೇಳ್ತಾರೆ ಇವನು ಬಾಲಿ ಅಂತ, ಆದರೆ ಭಾಗವತದಲ್ಲಿ ಆ ರೀತಿ ವರ್ಣನೆ ಬರೋದಿಲ್ಲ. ಆದರೆ ಕೆಲವೊಬ್ಬರು, ವಿಶ್ವನಾಥ ಚಕ್ರವರ್ತಿ ಠಾಕೂರ್ ಆಚಾರ್ಯ ಹೇಳ್ತಾರೆ, ಆ್ಯಕ್ಚುಲಿ ಒಬ್ಬ ಶಿಕಾರಿ ಹಿಂದಿನ ಜನ್ಮದಲ್ಲಿ ಭೃಗುಮುನಿ ಆಗಿದ್ದ ಅಂತ. ಭೃಗುಮುನಿ ವೈಕುಂಠಕ್ಕೆ ಹೋಗಿ ವೈಕುಂಠದಲ್ಲಿ ಭಗವಂತನ ಎದೆಗೆ ಒದ್ದಿದ್ದರು, ಕೇಳಿದಿರಲ್ಲ. ಸೊ ಆ ಒಂದು ಘಟನೆಯಿಂದ ಭೃಗುಮುನಿಗೆ ಸ್ವಲ್ಪ ನೋವಾಯಿತು, ಪಶ್ಚಾತ್ತಾಪವಾಯಿತು. ಅಯ್ಯೋ ನಾನು ತಪ್ಪು ಮಾಡಿದೆ, ಭಗವಂತನಿಗೆ ಅಪರಾಧವನ್ನು ಮಾಡಿದೆ. ಸೊ ಅದಕ್ಕೆ ನೆಕ್ಸ್ಟ್ ಜನ್ಮದಲ್ಲಿ ಭೃಗುಮುನಿ ಈ ರೀತಿ ಶಿಕಾರಿಯಾಗಿ ಜನ್ಮ ತಗೊಂಡ್ರು. ನಂತರ ಈ ಒಂದು ಘಟನೆ ಆದ ಮೇಲೆ ಅವರು ಪಶ್ಚಾತ್ತಾಪದ ತಾಪದಿಂದ ಅವರು ಪರಿಶುದ್ಧರಾಗಿ ಮತ್ತೆ ತಮ್ಮ ಸ್ಥಾನಕ್ಕೆ ಹೋಗಲು ಅರ್ಹರಾದರು ಅಂತ ಇನ್ನೊಬ್ಬರ ಆಚಾರ್ಯರು ಹೇಳ್ತಾರೆ. ಆಗ ಕೃಷ್ಣ ಹೇಳ್ತಾನೆ, ಈಗ ನಾನು ಹೋಗುವ ಸಮಯವಾಗಿದೆ, ನಾನು ನಿರ್ಗಮಿಸುತ್ತೇನೆ, ಐ ಆಮ್ ಗೋಯಿಂಗ್ ಬ್ಯಾಕ್. ಅದೇ ಕೆಲವರು ತಪ್ಪು ಅನಿಸಿಕೆಯನ್ನು ಇಲ್ಲಿ ಹೇಳ್ತಾರೆ, ಕೃಷ್ಣ ಸತ್ಬಿಟ್ಟ ಅಂತ.
ಆ ಶಿಕಾರಿ ಬಾಣ ಹೊಡೆದ, ಕೃಷ್ಣ ಸತ್ತು ಬಿಟ್ಟ. ಯಾರೊಬ್ಬರು ಭಕ್ತರು ದ್ವಾರಕೆ ಹೋಗಿದ್ದಾರಂತೆ, ನಾನಿನ್ನೂ ಹೋಗಿಲ್ಲ, ಬಟ್ ಅಲ್ಲಿ ಹೋದಾಗ ಅಲ್ಲೊಂದು ಬೋರ್ಡ್ ಹಾಕಿ, ದಿಸ್ ಇಸ್ ದ ಪ್ಲೇಸ್ ವೇರ್ ಕೃಷ್ಣ ಡೈಡ್ ಅಂತ ಇದೆಯಾ? ದಿಸ್ ಇಸ್ ದ ಪ್ಲೇಸ್ ವೇರ್ ಕೃಷ್ಣ ಡೈಡ್. ಬೋಗಸ್ ಸ್ಟೇಟ್ಮೆಂಟ್. ದಟ್ ಇಸ್ ದ ರಾಂಗ್ ಸ್ಟೇಟ್ಮೆಂಟ್. ಹೌ ಕ್ಯಾನ್ ಕೃಷ್ಣ ಡೈ? ಕ್ಯಾನ್ ಕೃಷ್ಣ ಡೈ? ನೆವರ್. ಕೃಷ್ಣ ಸಾಯೋದಿಲ್ಲ. ಕೃಷ್ಣ ಅಜೋಪಿ ಸನ್ ಅವ್ಯಾತ್ಮ ಭೂತಾನಾಂ ಈಶ್ವರೋಪಿ ಸನ್. ಕೃಷ್ಣನಿಗೆ ಜನ್ಮವಿಲ್ಲ, ಮರಣವಿಲ್ಲ, ಆದಿ ಇಲ್ಲ, ಅಂತ್ಯ ಇಲ್ಲ. ಹೇಗೆ ಸಾಯಲು ಸಾಧ್ಯ? ಸೊ ಅದು ತಪ್ಪು. ವಾಟ್ ದೇ ಆರ್ ಟೆಲಿಂಗ್ ಇಸ್ ರಾಂಗ್. ಸೊ ಕೃಷ್ಣ ಹೇಳ್ತಾನೆ, ಜರ ನೀನು ಸುಖವಾಗಿರು, ಇಲ್ಲೇ ನಾನು ಹೋಗ್ತಾ ಇದ್ದೀನಿ. ಸೊ ಕೃಷ್ಣ ಅಸೆಂಡ್ಸ್ ಬ್ಯಾಕ್ ಟು ಗಾಡೆಡ್. ಇಲ್ಲಿನ ಆಕಾಶ ಮಾರ್ಗವಾಗಿ ಕೃಷ್ಣ ತನ್ನ ಧಾಮಕ್ಕೆ ವಾಪಸ್ ಹೋಗ್ತಾ ಇದ್ದಾನೆ, ಮರಳುತ್ತಿದ್ದಾನೆ. ಸೊ ಈಸ್ ಗೋಯಿಂಗ್ ಅಪ್ ಆ್ಯಂಡ್ ಅಪ್. ಮೇಲೆ ಹೋಗುವಾಗ ಎಲ್ಲ ಭಕ್ತರಿಗೆ ದರ್ಶನವನ್ನು ಕೊಡ್ತಾ ಇದ್ದಾನೆ. ದೇವತೆಗಳಿಗೆ, ಕೈಲಾಸದಲ್ಲಿ ಶಿವನಿಗೆ, ರೈಟ್, ಇಂದ್ರನಿಗೆ, ಎಲ್ಲರಿಗೂ ದರ್ಶನವನ್ನು ಕೊಡುತ್ತಾ 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 ಸತ್ಯಲೋಕದಿಂದ ಮೇಲೆ ಹೋಗಿ ತನ್ನ ಗೋಲೋಕ ಧಾಮಕ್ಕೆ ಹೋಗ್ತಾನೆ. ಗೋಲೋಕ ನಾಮ್ನಿ ನಿಜಧಾಮ್ನಿ ತಲೆ ಚ ತಸ್ಯ ದೇವಿ ಮಹೇಶ ಹರಿಧಾಮ ಸುತೇಶು ತೇಷು. ರೈಟ್, ನಾವಿರೋದು ಭೌತಿಕ ಜಗತ್ತು, ಅದರ ಮೇಲಿದೆ ಬ್ರಹ್ಮಜ್ಯೋತಿ, ಅದರ ಮೇಲೆ ಇದೆ ವೈಕುಂಠ ಜಗತ್ತು, ವೈಕುಂಠದ ಮೇಲಿದೆ ಗೋಲೋಕ ಜಗತ್ತು ಅಂತ ಶಾಸ್ತ್ರದಲ್ಲಿ ಹೇಳ್ತದೆ. ಗೋಲೋಕ ನಾಮ್ನಿ ನಿಜಧಾಮ್ನಿ, ಭಗವಂತನ ಧಾಮದ ಹೆಸರು ಗೋಲೋಕ. ಭಗವಂತ ಅಲ್ಲಿಂದ ಈ ಭೂಮಿಗೆ ಬಂದಾಗ ಗೋಲೋಕವನ್ನ ಈ ಭೂಮಿಯಲ್ಲಿ ಪ್ರಕಟಗೊಳಿಸ್ತಾನೆ, ಅದು ಗೋಕುಲ. ರೈಟ್, ನಂದ ಗೋಕುಲ, ವೃಂದಾವನದಲ್ಲಿ ಇದೆಯಲ್ಲ ನಂದ ಗೋಕುಲ. ಭಗವಂತನ ಧಾಮದಲ್ಲಿರೋದು ಗೋಲೋಕ. ಗೋಲೋಕ ಬಿಕಮ್ಸ್ ಗೋಕುಲ ಇನ್ ದಿಸ್ ವರ್ಲ್ಡ್. ಈ ರೀತಿ ಭಗವಂತ ತನ್ನ ಲೀಲೆಗಳನ್ನು ಸಂಪೂರ್ಣಗೊಳಿಸಿ ಅವನು ಹಿಂತಿರುಗಿ ಹೋದ. ಪರೀಕ್ಷಿತ ಮಹಾರಾಜ ಇದನ್ನೆಲ್ಲ ಕೇಳ್ತಾ ಇದ್ದಾನೆ. ಕೃಷ್ಣ ಕಥೆಯನ್ನು ಸಂಪೂರ್ಣವಾಗಿ ಕೇಳಿದ್ದಾನೆ. 7 ದಿವಸ ಮುಗಿತಾ ಇದೆ, 7 ದಿವಸದ ಕೊನೆ ಆಗ್ತಾ ಇದೆ. ಆಗ ಪರೀಕ್ಷಿತ್ ಮಹಾರಾಜರು ಕೇಳ್ತಾರೆ, ಈ ಕಲಿಯುಗದಲ್ಲಿ ಏನೇನಾಗುತ್ತೆ ದಯವಿಟ್ಟು ವರ್ಣನೆ ಮಾಡಿ. ಈಗ ಕಲಿಯುಗ ಬರೋದಿದೆ, ಕಲಿಯುಗದಲ್ಲಿ ಭವಿಷ್ಯ ಏನಿದೆ ಅಂತ ಕೇಳಿದಾಗ ಶುಕದೇವ ಗೋಸ್ವಾಮಿಯವರು ಕಲಿಯುಗದ ರಾಜವಂಶಗಳನ್ನು ವರ್ಣನೆ ಮಾಡ್ತಾರೆ. ಪ್ರಥಮ ಅಧ್ಯಾಯದಲ್ಲಿ ಕೇವಲ ರಾಜರ ಹೆಸರುಗಳೇ ಇದೆ. ಮುಂದೆ ಬರುವಂಥ ರಾಜರು ನಮ್ಮ ಪ್ರಕಾರ ಆಲ್ರೆಡಿ ಇವರೆಲ್ಲರೂ ಬಂದು ಹೋಗಿದ್ದಾರೆ, ಆದರೆ 5000 ವರ್ಷದ ಹಿಂದೆ ಇವರು ಮುಂದೆ ಬರ್ತಾರೆ ಅಂತ ಶುಕದೇವ ಗೋಸ್ವಾಮಿಯವರು ಹೇಳಿದ್ದಾರೆ. ಓಕೆ, ಇಷ್ಟೆಲ್ಲ ರಾಜರ ಹೆಸರನ್ನು ಹೇಳ್ತಾರೆ. ಅವರಲ್ಲಿ ಪ್ರಮುಖವಾಗಿ ತಾವು ಗುರುತಿಸಬಹುದು ಇವರನ್ನು, ಚಂದ್ರಗುಪ್ತ ಮೌರ್ಯರು, ಮತ್ತು ವಾರಿಸಾರ ಅಶೋಕವರ್ಧನ. ಅಶೋಕವರ್ಧನ ಹೆಸರನ್ನು ಇಲ್ಲಿ ವರ್ಣನೆ ಮಾಡಿದೆ. ಮೌರ್ಯ ಭೋಕ್ಷಯಂತಿ ವೈ ಖಲು, ಇಲ್ಲಿ ಹೆಸರು ಬರ್ತದೆ. ಮೌರ್ಯ ವಂಶದಲ್ಲಿ ಚಂದ್ರಗುಪ್ತ ಮೌರ್ಯ, ನಂತರ ಅಶೋಕವರ್ಧನ. ಸೊ ನಂದ ಡೈನೆಸ್ಟಿ ಸ್ಟಾರ್ಟ್ಸ್. ಸೊ ಇದಕ್ಕೆ ಸೂತ್ರಧಾರ ಯಾರು? ಚಾಣಕ್ಯ ದ್ವಿಜೋ, ಒಬ್ಬ ಬ್ರಾಹ್ಮಣನ ಸಹಾಯದಿಂದ ಅಶೋಕವರ್ಧನ ರಾಜನಾಗ್ತಾನೆ, ಚಂದ್ರಗುಪ್ತ ರಾಜನಾಗ್ತಾನೆ ಅಂತ ಹೇಳಲಾಗಿದೆ. ಮತ್ತು 2ನೇ ಅಧ್ಯಾಯದಲ್ಲಿ ಕಲ್ಕಿ ಅವತಾರ ಪ್ರಕಟರಾಗ್ತಾರೆ ಅಂತ ಹೇಳಲಾಗಿದೆ. ಸೊ ಕಲ್ಕಿ ಅವತಾರ ಯಾವಾಗ ಪ್ರಕಟರಾಗ್ತಾರೆ? ಕಲಿಯುಗದ ಅಂತ್ಯದಲ್ಲಿ. ಓಕೆ, ಸೊ ಆದರೆ ಕೆಲವೊಬ್ಬರು, ಈಗ ಭಾರತದಲ್ಲಿ ಕೆಲವೊಬ್ರು ಕಲ್ಕಿ ಇದ್ದಾರೆ. ಓಕೆ, ಭಗವಾನ್ ಅಂತ ಹೇಳೋದಿಲ್ಲ ನಾನು, ಬಟ್ ಕಲ್ಕಿ, ಅವರ ಹೆಸರು ಕಲ್ಕಿ ಅಂತ ಇಟ್ಕೊಂಡಿದ್ದಾರೆ. ಬಟ್ ಭಗವಾನ್ ಅಂತ ಹೇಳೋದು ತಪ್ಪಾಗ್ತದೆ, ಯಾಕಂದರೆ ಅವರು ಕಲ್ಕಿ ಭಗವಾನ್ ಇನ್ನೂ ಬಂದಿಲ್ಲ. ರೈಟ್, ಯಾವಾಗ ಬರ್ತಾರೆ? ಇತ್ತಂ ಕಲೋ ಗತಪ್ರಾಯೇ, ಕಲಿಯುಗ ಅಂತ್ಯದಲ್ಲಿ ಜನೇಶು ಖರಧರ್ಮಿಷು, ಜನರು ಖರಧರ್ಮ ಅಂದರೆ ಕೆಟ್ಟ ಧರ್ಮವನ್ನು ಆಚರಿಸ್ತಾರೆ. ಧರ್ಮತ್ರಾಣಾಯ ಸತ್ವೇಣ ಭಗವಾನ್ ಅವತರಿಸತಿ. ಆ ಧರ್ಮವನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಭಗವಂತ ಅವತರಿಸುತ್ತಾನೆ. ಎಲ್ಲಿ? ಶಂಬಲ ಗ್ರಾಮ ಮುಖ್ಯಸ್ಯ. ಶಂಬಲ ಅಂತ ಒಂದು ಗ್ರಾಮ ಇರ್ತದೆ. ಸೊ ಉತ್ತರ ಪ್ರದೇಶದಲ್ಲಿ ಒಂದು ಶಂಬಲ ಅಂತ ಒಂದು ಗ್ರಾಮ ಇದೆ ಅಂತ. ಶಂಬಲ ಗ್ರಾಮ ಮುಖ್ಯಸ್ಯ, ಗ್ರಾಮದ ಮುಖ್ಯಸ್ಥರು ಇರ್ತಾರೆ. ಬ್ರಾಹ್ಮಣಸ್ಯ ಮಹಾತ್ಮನಃ ಭವನೆ ವಿಷ್ಣು ಯಶಸ್ಸ, ಅವರ ಹೆಸರು ವಿಷ್ಣು ಯಶಃ. ವಿಷ್ಣು ಯಶಸ್ ಅನ್ನುವ ಬ್ರಾಹ್ಮಣರ ಮನೆಯಲ್ಲಿ ಕಲ್ಕಿ ಪ್ರಾದುರ್ಭವಿಷ್ಯತಿ, ಕಲ್ಕಿ
ಅವತರಿಸುತ್ತಾರೆ ಅಂತ ಹೇಳಲಾಗಿದೆ. ಇದು ಕಲ್ಕಿ ಅವತಾರ. ಸೊ ಕಲ್ಕಿ ಅವತಾರ ಅವರು ಪ್ರವಚನ ಕೊಡೋದಿಲ್ಲ, ಗೀತ ಹೇಳೋದಿಲ್ಲ. ಅವರೇನು ಮಾಡ್ತಾರೆ? ಅಶ್ವಂ ಆಶುಗಂ ಆರುಹ್ಯ, ಒಂದು ಅಶ್ವವನ್ನು ಆರೂಢರಾಗಿ, ಆಶುಗಂ ಅಂದರೆ ತುಂಬ ವೇಗವಾಗಿ ಓಡುವಂಥ ಒಂದು ಅಶ್ವ, ಅದರ ಮೇಲೆ ಆರೂಢರಾಗಿ, ದೇವದತ್ತಂ ಜಗತ್ಪತಿ, ಅದರ ಹೆಸರು ದೇವದತ್ತ, ಆಸೀನ ಅಸಾಧು ದಮನಂ, ಅದರ ಮೇಲೆ ಆಸೀನರಾಗಿ ಅಸಾಧುಗಳ ದಮನವನ್ನು ಮಾಡ್ತಾರೆ. ಅಷ್ಟೈಶ್ವರ್ಯ ಗುಣಾನ್ವಿತ, ಎಲ್ಲ ಅಷ್ಟ ಐಶ್ವರ್ಯಗಳನ್ನು ಹೊಂದಿರ್ತಾರೆ. ವಿಚರನ್ ಆಶುನಾ ಕ್ಷೌಣ್ಯಾಂ ಹಯೇನಾ ಪ್ರತಿಮಾ ದ್ಯುತಿ ನೃಪಲಿಂಗಚ್ಛದೋ ದಸ್ಯೋನ್ ಕೋಟಿಶೋ ನಿಹನಿಷ್ಯತಿ, ಕೋಟಿ ಕೋಟಿ ಕಳ್ಳರನ್ನು, ಕೋಟಿ ಕೋಟಿ ರಾಜರನ್ನು ವಿನಾಶ ಮಾಡ್ತಾರೆ ಅಂತ. ಸೊ ಕಲ್ಕಿ ದೇವರು ಬಂದರೆ ಇದೇ ಮಾಡ್ತಾರೆ. ಸೊ ಈಗ ಭವಿಷ್ಯದಲ್ಲಿರುವಂತಹ ಕಲ್ಕಿ ಅವರು ಕುದುರೆ ಓಡ್ಸೋಕೆ ಬರ್ತವೆ ಗೊತ್ತಿಲ್ಲ, ಬಟ್ ಕಲ್ಕಿ ದೇವರ ವರ್ಣನೆ ಈ ರೀತಿ ಇದೆ ಇಲ್ಲಿ. ಒಮ್ಮೆ ಯಾರೋ ಟಿ ವಿ ನ್ಯೂಸ್ ಚಾನಲ್ ಅವರು ಕಲ್ಕಿ ಇಂಟರ್ವ್ಯೂ ಮಾಡೋದಕ್ಕೆ ಕರೆದಿದ್ರಂತೆ. ಸೊ ಕಲ್ಕಿ ಬರ್ತಾರೆ ಇಂಟರ್ವ್ಯೂ ಕೊಡೋದಕ್ಕೆ. ಅದು ಅಲ್ಲಿ ಟಿ ವಿ ಚಾನಲ್ ಬಂದಾಗ ಗೊತ್ತಾಗ್ತದೆ 3 ಜನ ಕಲ್ಕಿ ಕರೆದಿದ್ದಾರಂತೆ. 3 ಜನರನ್ನು ಕೂಡಿಸಿದ್ರು. ಅಲ್ಲಿ ಕಲಹ ಉಂಟಾಯಿತು. ಅಲ್ಲಿ ಜಗಳ ಉಂಟಾಯಿತು. ನಾನು ಕಲ್ಕಿ, ನಾನು ಒರಿಜಿನಲ್ ಕಲ್ಕಿ. ಅದು ಯಾರೂ ಕಲ್ಕಿ ಅಲ್ಲ, ಎಲ್ಲರೂ ಡೂಪ್ಲಿಕೇಟ್. ರೈಟ್. ಯಾರೋ ಬಂದು ನಾನು ಅವತಾರ ಅಂತ ಹೇಳಿದರೆ ನಾವು ನಂಬಬೇಕಾ? ನಂಬಬೇಕಾ ನಾವು? ನಂಬೋಣ. ಬೇರೆಯವ್ರ ಮೂರ್ಖರ ಮಾತು ಬಿಟ್ಬಿಡಿ. ಆದರೆ ಯಾರು ಶಾಸ್ತ್ರ ಪಾಲನೆ ಮಾಡ್ತಾರೆ ಅವರು ನಂಬಕೂಡದು. ಯಾಕೆಂದರೆ ಶಾಸ್ತ್ರದಲ್ಲಿ ಕೊಟ್ಟಿದ್ದರೆ ಮಾತ್ರ ಅದನ್ನು ನಂಬಬೇಕು, ಶಾಸ್ತ್ರದಿಲ್ಲ ಅಂದರೆ ಅದನ್ನು ನಂಬಕೂಡದು. ಸೊ ಕಲ್ಕಿ ಅವತಾರ ಯಾವಾಗ ಬರ್ತಾರೆ? ಕಲಿಯುಗದ ಅಂತ್ಯದಲ್ಲಿ. ಕಲಿಯುಗ ಯಾವಾಗ ಅಂತ್ಯವಾಗ್ತದೆ? ಕಲಿಯುಗದ ಅವಧಿ ಎಷ್ಟು? 4,32,000 ವರ್ಷ. ಈಗ ಎಷ್ಟು ಕಳೆದೋಗಿದೆ? 5,100 ಚಿಲ್ಲರೆ ವರ್ಷ ಕಳೆದೋಗಿದೆ. ಸೊ ಇನ್ನೂ 4,27,000 ವರ್ಷಗಳ ನಂತರ ಕಲ್ಕಿ ದೇವರು ಬರ್ತಾರೆ. ಸಾಕಷ್ಟು ಸಮಯವಿದೆ. ಸೊ ನಾನಿಲ್ಲಿ ಇರ್ತೀನಿ ಗೊತ್ತಿಲ್ಲ. ಸೊ ಕಲ್ಕಿ ಅವತಾರ ಯಾವಾಗ ಬರ್ತಾರೆ ಅಂತ ಮುಂದೆ ಭವಿಷ್ಯದಲ್ಲಿ ಅಟ್ಲೀಸ್ಟ್ ನಾಟ್ ಬಿಫೋರ್ 4 lakh years ಕಲಿಯುಗದ ಹಂತದಲ್ಲಿ ಬರ್ತಾರೆ. ಆವಾಗ ಅವರು ಮಾಡೋದು ಒಂದೇ ಕಾರ್ಯ, ಸಂಹಾರ ಮಾಡಿ ಅವರು ಕಲಿಯುಗವನ್ನು ಮತ್ತೆ ಪ್ರಾರಂಭಿಸಿದ್ದಾರೆ. ಯದಾ ಚಂದ್ರಶ್ಚ ಸೂರ್ಯಶ್ಚ, ಸತ್ಯಯುಗ ಯಾವಾಗ ಪ್ರಾರಂಭ ಆಗ್ತದೆ? ಯದಾ ಚಂದ್ರಶ್ಚ ಸೂರ್ಯಶ್ಚ ತಥಾ ತಿಷ್ಯ ಬೃಹಸ್ಪತಿ ಏಕರಾಶೋ ಸಮೇಷ್ಯಂತಿ ಭವಿಷ್ಯತಿ ತದಾ ಕೃತಂ. ಯಾವಾಗ ಚಂದ್ರ, ಸೂರ್ಯ, ಬೃಹಸ್ಪತಿ ಒಂದು ರಾಶಿಯಲ್ಲಿ ಒಟ್ಟಿಗೆ ಸೇರ್ಕೊತಾರೆ ಆವಾಗ ಸತ್ಯಯುಗ ಪ್ರಾರಂಭವಾಗ್ತದೆ ಅಂತ. ಇದು 4 ಲಕ್ಷ ವರ್ಷದ ನಂತರನೇ ಆಗೋದು. ರೈಟ್. ಈ ಒಂದು ಗ್ರಹದ ಒಂದು ಸಿಚುವೇಶನ್ ಮುಂದೆ ಬರ್ತದೆ. ಭಾಗವತ ಎಲ್ಲ ಕ್ಲಿಯರಾಗಿ ಹೇಳಿದ್ದಾರೆ ಯಾವಾಗ ಏನು ಸ್ಟಾರ್ಟ್ ಆಗ್ತದೆ ಅಂತ. ಅರ್ಥ ಆಗ್ತಾ ಇದೆಯಾ? ಜನ್ಮ ಯಾಕೆ ತಾಳ್ಬೇಕು? ಇದು ಲಾಸ್ಟ್ ಆಗಬೇಕು ಅಷ್ಟೇ. ಭಾಗವತ ಕೇಳಿದ ಮೇಲೆ ಏನಾಗಬೇಕು? ಇದೆ ಲಾಸ್ಟ್. ಮತ್ತೆ ಮರಳಿ ಬರುವಾಗಿಲ್ಲ, ಗೋಲಕ್ಕೆ ಹೋಗ್ಬೇಕು. ರೈಟ್. ವಿ ಶುಡ್ ನಾಟ್ ಕಮ್ ಬ್ಯಾಕ್ ಹಿಯರ್ ಅಗೇನ್. ಹಾಂ, ಅದು ಬೇರೆಯವ್ರಿಗೋಸ್ಕರ, ನಾವಿರಲ್ಲ. ಆ ಟ್ರೇಲರ್ ಅವ್ರಿಗೆ, ಅವರನ್ನು ಅಟ್ರಾಕ್ಟ್ ಮಾಡೋದಕ್ಕೆ. ಎಷ್ಟೊಂದು ಬದ್ಧ ಜೀವಿಗಳಿದ್ದಾರೆ. ಸೊ ಭಗವಂತ ಪದೇ ಪದೇ ಬರ್ತಾ ಇರ್ತಾನೆ. ಜೈಲೆಂದು ಖಾಲಿ ಇರೋದಿಲ್ಲ. ಜೈಲಲ್ಲಿ ಯಾರೋ ಹೋಗ್ತಾ ಇರ್ತಾರೆ, ಸೊ ಜೈಲು ಓಡಿಸ್ತಾನೆ ಇರಬೇಕು. ಅದೇ ರೀತಿ ಭೌತಿಕ ಜಗತ್ತು ಒಂದು ಜೈಲು. ಸೊ ಭಗವಂತ ಈ ಜೈಲನ್ನು ಓಡಿಸ್ತಾ ಇರ್ತಾನೆ. ಆವಾಗವಾಗ ಬಂದು ವಿಸಿಟ್ ಕೊಡ್ತಾನೆ. ರೈಟ್. ಹೇಗೆ ಜೈಲಲ್ಲಿ ಕೆಲವೊಮ್ಮೆ ಮಂತ್ರಿಗಳು ಬರ್ತಾರೆ, ಅವ್ರ ಕೈದಿಗಳನ್ನು ಮೀಟ್ ಆಗ್ತಾರೆ, ಕೆಲವೊಬ್ಬರನ್ನು ರಿಲೀಸ್ ಮಾಡ್ತಾರೆ. ಅದೇ ರೀತಿ ಭಗವಂತ ನಮ್ಮನ್ನು ಭೇಟಿಯಾಗೋದಕ್ಕೆ ಆವಾಗವಾಗ ಬರ್ತಾ ಇರ್ತಾನೆ. ಅದಕ್ಕೆ ಅವತಾರ ಅಂತ ಕರೀತಾರೆ. ಮತ್ತು ಹಲವಾರು ಕಲಿಯುಗದ ಲಕ್ಷಣಗಳಿವೆ. ಸೊ ಭಾಗವತದಲ್ಲಿ ಈಗಾಗುವಂತಹ ಒಂದು ಸನ್ನಿವೇಶಗಳನ್ನು ಆಲ್ರೆಡಿ ವರ್ಣನೆ ಮಾಡಿದ್ದಾರೆ. ಸೊ ನೀವು 12ನೇ ಸ್ಕಂದದ 2ನೇ ಅಧ್ಯಾಯ ಓದಬೇಕು. ಅವಾಗ ಅಲ್ಲಿ ಡೀಟೇಲಾಗಿ ಕೊಟ್ಟಿದ್ದಾರೆ.
ವಿತ್ತಮೇವ ಖಲು ನೃಣಾಂ ಜನ್ಮಾಚಾರ ಗುಣೋದಯ. ಕಲಿಯುಗದಲ್ಲಿ ಯಾರ ಹತ್ರ ದುಡ್ಡಿದೆ ಅವರೇ ಒಳ್ಳೆ ಜನ್ಮದವರು, ಒಳ್ಳೆ ಕುಲದವರು, ಒಳ್ಳೆ ಗುಣವಂತರು. ದುಡ್ಡಿರೋರೇ ಗುಣವಂತರು. ಅವ್ರ ಚರಿತ್ರೆ ಅಂಥದ್ದು ಎಲ್ಲೂ ಸಿಗರೇಟ್ ಸೇತ್ತಾ ಇರಲಿ, ಫಿಲ್ಮ್ ಆ್ಯಕ್ಟರ್ಸು ಯಾರು ದೊಡ್ಡ ದಪ್ಪ ಸಿಗರೇಟ್ ಸೇತ್ತಾರೆ ಅವರು ಹೀರೋ. ರೈಟ್, ಯಾರ ಹತ್ರ ದುಡ್ಡಿದೆ ಅವರೇ ಹೀರೋ. ಧರ್ಮ ನ್ಯಾಯ ವ್ಯವಸ್ಥಾನಂ ಕಾರಣಂ ಬಲಮೇವ ಹಿ. ಧರ್ಮ ನ್ಯಾಯ ಯಾರಿಗೆ ಸಿಗ್ತದೆ? ನ್ಯಾಯ ಯಾರಿಗೆ ಸಿಗ್ತದೆ? ಯಾರ ಹತ್ರ ಶಕ್ತಿ ಇದೆ, ಇನ್ಫ್ಲುಯೆನ್ಸ್ ಇದೆ, ಅವರಿಗೆ ನ್ಯಾಯ ಸಿಗ್ತದೆ. ಇದು ಕಲಿಯುಗದ ಒಂದು ಲಕ್ಷಣ. ಸತ್ಯನಾ? ಸತ್ಯ. ನೋಡ್ತಾ ಇದೆಯಲ್ಲ, ದುಡ್ಡಿದವ್ರಿಗೆ ಅಧಿಕಾರ, ಶಕ್ತಿ ಇರೋರಿಗೆ ಅಧಿಕಾರ ಅಷ್ಟೇ. ದಾಂಪತ್ಯ ಅಭಿರುಚಿರ್ ಹೇತುರ್ ಮಾಯ ಇವ ವ್ಯವಹಾರಿಕೆ. ದಾಂಪತ್ಯ ಅಂದರೆ ದಂಪತಿಗಳು, ಅಂದರೆ ಗಂಡ ಹೆಂಡು ಒಟ್ಟಿಗೆ ಅಭಿರುಚಿ ಹೇತುರ್, ಐ ಲೈಕ್ ಯು, ಯು ಲೈಕ್ ಮೀ, ಅದಕ್ಕೋಸ್ಕರ ಸೊ ವಿ ಲಿವ್ ಟುಗೆದರ್. ಅಭಿರುಚಿ ಹೇತು. ಅಲ್ಲಿ ಅಭಿರುಚಿ ಸಿಗಲಿಲ್ಲ ಅಂದರೆ ವಿ ಸಪರೇಟ್, ರೈಟ್, ಡೈವೋರ್ಸ್, ವಿ ಸಪರೇಟ್. ಸೊ ದಟ್ ಈಸ್ ದಾಂಪತ್ಯ ಅಭಿರುಚಿ ಹೇತು, ರೈಟ್. ಈಗ ಇನ್ನೂ ಕಷ್ಟ ಆಗ್ತದೆ ಕಲಿಯುಗದಲ್ಲಿ. ದರ್ ಇಸ್ ಸಮಥಿಂಗ್ ಆಲ್ ಲಿವ್ ಇನ್ ರಿಲೇಷನ್ಶಿಪ್. ಮದುವೆ ಆಗೋದಿಲ್ಲ, ಆದರೆ ಒಟ್ಟಿಗೆ ಇರ್ತಾರಂತೆ. ಎಂಥ ಕಾಲ ಬರ್ತಾ ಇದೆ ನೋಡಿ. ಸ್ತ್ರೀತ್ವೇ ಪುಂಸತ್ವೇ ಹಿ ರತಿರ್ ವಿಪ್ರತ್ವೇ ಸೂತ್ರಮೇವ ಹಿ. ರೈಟ್, ಹೂ ಇಸ್ ಎ ವುಮನ್ ಆ್ಯಂಡ್ ಹೂ ಇಸ್ ಎ ಮ್ಯಾನ್? ಹೂ ಇಸ್ ಎಕ್ಸ್ಪರ್ಟ್ ಇನ್ ರತಿ, ಸೆಕ್ಸ್ ಲೈಫ್, ಹಿ ಇಸ್ ಕನ್ಸಿಡರ್ಡ್ ಟು ಬಿ ಮ್ಯಾನ್ ಆರ್ ವುಮನ್. ವಿಪ್ರತ್ವೇ ಸೂತ್ರಮೇವ ಹಿ. ಯಾರು ಸೂತ್ರವನ್ನು ಧರಿಸಿದ್ದಾರೆ ಅವರೇ ವಿಪ್ರರು, ಪಂಡಿತರು. ಅವರಿಗೆ ಅಕ್ಷರ ಶಾಸ್ತ್ರ ಗೊತ್ತಿದೆಯೋ ಇಲ್ಲ ಅದ್ರ ಪರಿಗಣನೆ ಇಲ್ಲ. ಯಾರು ಸೂತ್ರ ಹಾಕೊಂಡಿದ್ದಾರೆ ಅವರೇ ವಿಪ್ರರು ಅಂತ ಆಗ್ತದೆ ಕಲಿಯುಗದಲ್ಲಿ. ಆ್ಯಂಡ್ ಕೆಲವೊಮ್ಮೆ ಯಾರು ಪಂಡಿತರು ಪೂಜೆ ಮಾಡೋಕ್ಕೆ ಬಂದಿರ್ತಾರೆ, ಮಂತ್ರೋಚ್ಚಾರಣೆ, ಯಾರಿಗೂ ಏನೂ ಅರ್ಥ ಆಗೋದಿಲ್ಲ, ಮಡ ಸಹ ಹೋಗ್ಬಿಡ್ತಾರೆ ಅಷ್ಟೇ. ಅದರ ಅರ್ಥ ಏನು, ಮೀನಿಂಗು ಗೊತ್ತಿಲ್ಲ. ಸೊ ದಟ್ಸ್ ಪಾಂಡಿತ್ಯ ಚಾಪಲ ವಚಂ. ಯಾರು ಪಂಡಿತರು? ಯಾರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂದರೆ ಯಾರಿಗೂ ಅರ್ಥನೇ ಆಗೋದಿಲ್ಲ, ರೈಟ್. ಸೊ ಕೆಲವು ಜನ ವಿಜ್ಞಾನಿಗಳು ಮಾತಾಡ್ತಾರೆ, ಏನೇನೋ ದೊಡ್ಡ ದೊಡ್ಡ ಶಬ್ದಗಳನ್ನು ಉಪಯೋಗಿಸಿ ದೊಡ್ಡ ದೊಡ್ಡ ಮಾತುಗಳನ್ನ ಆಡ್ತಾರೆ, ಯಾರಿಗೂ ಅರ್ಥ ಆಗೋದಿಲ್ಲ. ಆದರೆ ಎಲ್ಲರೂ ಹೇಳ್ತಾರೆ ತುಂಬ ಚೆನ್ನಾಗಿತ್ತು. ಸೊ ದಟ್ಟು ಪಾಂಡಿತ್ಯ. ಚಾಪಲವಚ. ಸ್ನಾನಮೇವ ಪ್ರಸಾಧನಂ. ರೈಟ್, ಹೂ ಇಸ್ ಫಿಟ್ ಟು ಅಪಿಯರ್ ಇನ್ ಪಬ್ಲಿಕ್? ಯಾರು ಸ್ನಾನ ಮಾಡ್ಕೊಂಡಿದ್ದಾರೆ ಅವರು ಫಿಟ್ ಟು ಅಪಿಯರ್ ಇನ್ ಪಬ್ಲಿಕ್ ಅಂತ ಕಲಿಯುಗದಲ್ಲಿ. ಸ್ನಾನಮೇವ, ಅದೇ ಸ್ನಾನ ಮಾಡಿ, ತಿಲಕ ಧಾರಣೆ ಮಾಡಿ, ಒಳ್ಳೆ ಬಟ್ಟೆಗಳನ್ನು ಧರಿಸಿಕೊಂಡು, ರೈಟ್, ಪೂಜೆ ಮಾಡಿ, ಸೊ ಎಲ್ಲ ವಿಧಿಗಳಿವೆ. ಅದನ್ನೆಲ್ಲ ಮಾಡಿದ ಮೇಲೆ ಈಸ್ ಪ್ರೆಸೆಂಟೇಬಲ್ ಔಟ್ಸೈಡ್. ಬಟ್ ಈಗ ನೋಡಿದರೆ ರೈಟ್, ಯಾರು ತಿಲಕ ಹಚ್ಕೊಳಂಗಿಲ್ಲ, ಈವನ್ ಕುಂಕುಮನ ಹಚ್ಕೊಳಂಗಿಲ್ಲ ಕೆಲವರು, ರೈಟ್. ವಾಟ್ ಯು ಸ್ಪೀಕ್ ಆಫ್ ನೋ ಬಿಂದಿ ಆ್ಯಂಡ್ ಅದರ್ ಥಿಂಗ್ಸ್. ಸೊ ದೇ ಆರ್ ನಾಟ್ ಪ್ರೆಸೆಂಟೇಬಲ್ ಟು ದ ವರ್ಲ್ಡ್. ತೀರ್ಥಯಾತ್ರೆ ಅಂದರೆ ಏನು ಕಲಿಯುಗದಲ್ಲಿ? ದೂರೇ ವಾರಿ ಅಯನಂ ತೀರ್ಥಂ. ಎಲ್ಲೋ ದೂರ ಒಂದು ಸರೋವರ ಇದೆ, ಒಂದು ನದಿ ಇದೆ, ಅಲ್ಲಿ ಹೋಗಿ ಸ್ನಾನ ಮಾಡಿ ಬರೋದೇ ತೀರ್ಥಯಾತ್ರೆ. ತೀರ್ಥಯಾತ್ರೆ ಅಂದರೆ ಹೋಗಿ ಡುಬ್ಕಿ ಹೊಡೆದು ಬರೋದು. ಅದರಲ್ಲಿ ದೇವರ ದರ್ಶನ, ಸಜ್ಜನರ ಸಂಘ, ಸಾಧುಗಳ ಸಂಘ, ಹರಿಕತೆ, ಅದೆಲ್ಲ ಪ್ರಯೋಜನ ಇಲ್ಲ. ಸೊ ಮೊದಲು ತೀರ್ಥಯಾತ್ರೆ ಅಂದರೆ ಅಲ್ಲಿ ಕಲ್ಪವಾಸ ಮಾಡೋದು, ಅಲ್ಲಿ ಹೋಗಿ ಒಂದೆರಡು ದಿನ ಇರೋದು, ಸ್ನಾನ ಮಾಡೋದು, ಸಾಧುಗಳ ಕಥೆಯನ್ನು ಕೇಳೋದು, ಸೇವೆಯನ್ನು ಮಾಡೋದು, ನಂತರ ವಾಪಸ್ ಬರೋದು. ಆದರೆ ಈಗ ಟಿಕೆಟ್ ಬುಕ್ ಮಾಡ್ಕೊಂಡು ಹೋಗ್ತಾರೆ, ಡುಬ್ಕಿ ಹೊಡಿತಾರೆ, ಸೇಮ್ ಈವ್ನಿಂಗ್ ವಾಪಸ್ ಬಂದುಬಿಡ್ತಾರೆ. ಲಾಭ ಇಲ್ಲ. ಲಾವಣ್ಯಂ ಕೇಶಧಾರಣಂ. ಕಲಿಯುಗದಲ್ಲಿ ಸೌಂದರ್ಯ ಅಂದರೆ ಯಾರು ಉದ್ದ ಕೂದಲು ಬಿಟ್ಟಿದ್ದಾರೆ ಗಂಡಸರಿಗೆ, ಇದು ಹಿಪ್ಪಿಗಳ ಕಲ್ಚರ್. ಉದ್ದ ಕೂದಲು ಬಿಡ್ತಾರೆ. ಲಾವಣ್ಯಂ ಕೇಶ. ಉದರ ಭರ್ತ ಸ್ವಾರ್ಥ ಸತ್ಯತ್ವೇ ಧಾರ್ಷ್ಟ್ಯಮೇವ ಹಿ. ಮೆನಿ ಸಿಂಪ್ಟಮ್ಸ್. ದಾಕ್ಷ್ಯಂ ಕುಟುಂಬ ಭರಣಂ. ಯಾರು ಒಂದು ಮನೆಯನ್ನು ನಡೆಸ್ಬೋದು ಅವನೇ ದಕ್ಷ. ಸೊ ಮತ್ತು ಕಲಿಯುಗದಲ್ಲಿ ಟ್ಯಾಕ್ಸ್ ಹೆಚ್ಚಾಗ್ತದಂತೆ. ಟ್ಯಾಕ್ಸೇಷನ್ ಆಗ್ತಾ ಇದೆಯಲ್ಲ, 30% ಟ್ಯಾಕ್ಸ್, 33% ಟ್ಯಾಕ್ಸ್, ರೈಟ್. ಸೊ ನೀವು 10 ಲಕ್ಷ ದುಡಿದ್ರೆ 3.5 ಲಕ್ಷ ಹೋಯ್ತು, ರೈಟ್. ಸೊ 33% ಟ್ಯಾಕ್ಸ್. ಪ್ರಜಾ ಹಿ ಲುಬ್ಧೈಜ್ ರಾಜನ್ಯೈರ್ ನಿರ್ಘೃಣೈರ್ ದಸ್ಯು ಧರ್ಮಭಿ ಆಚಿನ್ನ ದಾರದ್ರವೇಣ ಯಾಸ್ಯಂತಿ ಗಿರಿಕಾನನಂ. ಸೊ ರಾಜರಿಂದ ಬಳಲುತ್ತಾ, ರಾಜರ ಟ್ಯಾಕ್ಸೇಷನಿಂದ ಜನರು ಬೇಸತ್ತು ಗಿರಿಕಾನನಂ, ಕಾಡಿಗೆ ಹೋಗ್ತಾರಂತೆ.
ಬೆಟರ್ ಟು ಲಿವ್ ಇನ್ ದ ಫಾರೆಸ್ಟ್. ಅಲ್ಲಿ ರಾಜರ ಕಾಟ ಇರೋದಿಲ್ಲ. ರೈಟ್. ಕರಪೀಡಿತಾ, ಕರ ಅಂದರೆ ಟ್ಯಾಕ್ಸ್. ಕರಪೀಡಿತಾ, ದುರ್ಭಿಕ್ಷಾ. ಕಲಿಯುಗದಲ್ಲಿ ಅನ್ನ ಸಿಗೋದಿಲ್ಲ. ದುರ್ಭಿಕ್ಷಾ ಅಂತಂದರೆ ದಿಲ್ ಬಿ ಶಾರ್ಟೇಜ್ ಆಫ್ ಫುಡ್. ಅನ್ನದ ಕೊರತೆ ಇರ್ತದೆ. ರೈಟ್. ನೀರಿನ ಕೊರತೆ. ಬೆಂಗಳೂರಲ್ಲಿ ನೋಡಿ ಈಗ ಸ್ಟಾರ್ಟ್ ಆಗ್ತದೆ, ನ್ಯೂಸ್ ಪೇಪರಲ್ಲಿ ಅದೇ ಹೆಡ್ಲೈನ್ಸ್ ಇರ್ತದೆ, ನೋ ವಾಟರ್, ನೋ ವಾಟರ್, ನೋ ವಾಟರ್, ನೋ ಗ್ಯಾಸ್, ನೋ ಗ್ಯಾಸ್, ನೋ ಗ್ಯಾಸ್, ನೋ ವಾಟರ್. ಕುಡಿಯೋಕ್ಕಿಲ್ಲ, ತಿನ್ನೋಕ್ಕಿಲ್ಲ, ಏನು ಮಾಡೋದು? ಸೊ ನೋ ಗ್ಯಾಸ್, ನೋ ವಾಟರ್, ಸೊ ದುರ್ಭಿಕ್ಷಾ. ಮತ್ತು ಅಷ್ಟೇ ಅಲ್ಲ, ಮುಂದೆ ಬರ್ತಾ ಬರ್ತಾ ಅನ್ನ ಉತ್ಪಾದನೆ ಕಮ್ಮಿ ಆಗ್ತದೆ, ಸಕ್ಕರೆ ಸಿಗೋದಿಲ್ಲ, ನಾವು ಹಾಲು ಕುಡಿತಿದ್ದೇವೆ, ವಿಷ ಕುಡಿತಿದ್ದೇವೆ ಗೊತ್ತಿಲ್ಲ. ಹಾಲಿನ ರೂಪದಲ್ಲಿ ಏನೋ ವೈಟ್ ಲಿಕ್ವಿಡ್ ಇದೆ ಅಷ್ಟೇ, ಒಳಗಡೆ ಏನು ತುಂಬಿದ್ದಾರೆ ಗೊತ್ತಿಲ್ಲ. ಕರೆಕ್ಟ್. ಪ್ಯಾಕೆಟ್ ಹಾಲು ನಂಬಕ್ಕಾಗಲ್ಲ. ಮತ್ತು ಕಲಿಯುಗದಲ್ಲಿ 30-20 ವರ್ಷಾಣಿ ಪರಮಾಯು ಕಲೋ ನೃಣಾಂ. 30-20, 30+20, 50 years. 50 years ಪರಮ ಆಯು. ಮ್ಯಾಕ್ಸಿಮಮ್ ಏಜ್ ಈಸ್ 50 years. ಆದರೆ ಈ ಹುಟ್ಟು ಮತ್ತು ಸಾವಿನ ಮಧ್ಯೆ ಕೇವಲ 50 years ಅಷ್ಟೇ. ಅದರಲ್ಲಿ ಎಲ್ಲ ಮಾಡಬೇಕು ಅವನು. ಸೊ ದಟ್ ಈಸ್ ಶಾರ್ಟ್ ಲೈಫ್. ಸೊ ಸಾಕಷ್ಟು ಲಕ್ಷಣಗಳಿವೆ. ಓದ್ತಾ ಹೋದರೆ ಇಡೀ 1 ಗಂಟೆ ಇಲ್ಲೇ ಹೋಗ್ತದೆ. ಅಂದರೆ ಕಲಿಯುಗದಲ್ಲಿ ಏನಾಗುತ್ತೆ ಅನ್ನೋದು ಆಲ್ರೆಡಿ ಕೊಟ್ಟಿದ್ದಾರೆ ಇಲ್ಲಿ. ಇದೆಲ್ಲ ಕಲಿಯುಗದ ಅಂತ್ಯದಲ್ಲಿ ಭಕ್ತರು ಸಿಗೋದು ಕಷ್ಟ. ಎಲ್ಲೋ ಒಂದು ಕಾಡಿನಲ್ಲಿ ಒಂದು ಗುಫೆಯಲ್ಲಿ ಯಾರೊಬ್ಬರು ಕೂತ್ಕೊಂಡು ತಪಸ್ಸು ಮಾಡ್ತಾ ಇರ್ತಾರೆ. ಉಳಿದ ಸಮಾಜ ಎಲ್ಲ ಪ್ರಾಣಿಗಳ ಥರ ವರ್ತನೆ ಮಾಡ್ತಾರೆ, ಮತ್ತು ಒಬ್ರಿಗೊಬ್ಬರು ತಿಂತಾರೆ, ಒಬ್ಬರನ್ನು ಇನ್ನೊಬ್ಬರು ಕ್ಯಾನಿಬಲ್ಸ್, ನರಭಕ್ಷಕರಾಗ್ತಾರೆ, ನರಭಕ್ಷಕರು. ದಟ್ಸ್ ಹ್ಯಾಪನಿಂಗ್ ಆಲ್ರೆಡಿ. ಕೆಲವೊಂದು ರಾಷ್ಟ್ರಗಳಲ್ಲಿ ನೋಡ್ತೀವಿ, ಕೇಳಿದ್ದೀವಿ. ಕೆಲವರು ಭ್ರೂಣ ತಿಂತಾರಂತೆ, ಅಂದರೆ ಈಟಿಂಗ್ ಎಂಬ್ರೋಯಿಸ್, ಫೀಟಸಸ್. ಒಂದು ರಾಷ್ಟ್ರದ ಹೆಸರು ಹೇಳ್ತಾ ಇದ್ದಾರೆ ಅಲ್ಲಿ. ಸೊ ಅಲ್ಲಿ ಒಂದು ರಾಷ್ಟ್ರದಲ್ಲಿ ಹಾರುವ ಎಲ್ಲದನ್ನು ತಿಂತಾರೆ ಎಕ್ಸೆಪ್ಟ್ ಏರೋಪ್ಲೇನ್ಸ್. ನೀರಲ್ಲಿ ಹಡಗನ್ನು ಬಿಟ್ಟು ಎಲ್ಲವನ್ನು ತಿಂತಾರಂತೆ. ಮತ್ತು ನೆಲದ ಮೇಲೆ ಓಡಾಡುವ ಕಾರು, ಬೈಕನ್ನು ಬಿಟ್ಟು ಉಳಿದಿದ್ದು ಎಲ್ಲವನ್ನು ತಿಂತಾರಂತೆ ಒಂದು ರಾಷ್ಟ್ರದಲ್ಲಿ. ಅಂತಹ ಒಂದು ಪತಿತ ರಾಷ್ಟ್ರ ಅದು. ಓಕೆ, ಈ ರೀತಿ ಹಲವಾರು ವಿಷಯಗಳಿವೆ. ಬಟ್ ಲೆಟ್ಸ್ ಕಮ್ ಟು ದ ಪಾಯಿಂಟ್ ಆಫ್ ಸಮಯ ನೋಡ್ಕೊಂಡು ನಾನು ಅಡ್ಜಸ್ಟಿಂಗ್. ಪರೀಕ್ಷಿತ ಮಹಾರಾಜ ಎಲ್ಲ ವಿಷಯಗಳ ಬಗ್ಗೆ ಕೇಳ್ತಾ ಇದ್ದಾನೆ. ಕೇಳಿ ಆಗ ಪರೀಕ್ಷಿತ ಮಹಾರಾಜ ಹೇಳ್ತಾನೆ, ಗುರುಗಳೇ, ಈಗ ನನ್ನ ಚಿತ್ತ ಸಂಪೂರ್ಣವಾಗಿ ಕೃಷ್ಣನಲ್ಲಿ ನೆಲೆಸಿದೆ. ಈಗ ನನಗೆ ಯಾವುದೇ ಭಯವಿಲ್ಲ. ಐ ಆಮ್ ನಾಟ್ ಅಫ್ರೇಡ್ ಆಫ್ ಎನಿಥಿಂಗ್. ಈಗ ನಾನು ಭಗವದ್ಧಾಮಕ್ಕೆ ಮರಳಲು ಸಿದ್ಧನಾಗಿದ್ದೇನೆ. ಐ ಆಮ್ ರೆಡಿ ಟು ಗೋ ಬ್ಯಾಕ್ ಹೋಮ್, ಬ್ಯಾಕ್ ಟು ವರ್ಲ್ಡ್. ಸೊ ಅದಕ್ಕಾಗಿ ನಾನು ಹೋಗ್ತೇನೆ ಈಗ. ಐ ಆಮ್ ನಾಟ್ ಎಟ್ ಆಲ್ ಅಫ್ರೇಡ್ ಅಂತ ಹೇಳ್ತಾರೆ. ಆ ಸಮಯದಲ್ಲಿ ತಕ್ಷಕ ಅನ್ನುವ ಒಂದು ಹಾವು ಅಂತ ಹೇಳ್ಬೋದು, ಪಕ್ಷಿ ಕೂಡ ಹೌದು, ಲೈಕ್ ಎ ಡ್ರ್ಯಾಗನ್ ಬರ್ಡ್. ಆ ರೀತಿ ಒಂದು ಪಕ್ಷಿ ಅಲ್ಲಿಗೆ ಬಂತು. ಆಗ ಸುಖದೇವ ಗೋಸ್ವಾಮಿಯವರು ಕಥೆಯನ್ನು ಹೇಳಿ ಹೊರಟುಬಿಟ್ರು. ಪರೀಕ್ಷಿತ್ ಮಹಾರಾಜ್ ಅವರಿಗೆ ನಮಸ್ಕಾರವನ್ನು ಸಲ್ಲಿಸಿ ಸತ್ಕಾರವನ್ನು ಮಾಡಿ ದಕ್ಷಿಣೆಯನ್ನು ಕೊಟ್ಟು ಸುಖದೇವ ಗೋಸ್ವಾಮಿ ಹೊರಟುಬಿಟ್ರು ಅಲ್ಲಿಂದ. ಪರೀಕ್ಷಿತ್ ಮಹಾರಾಜ್ ಒಬ್ಬನೇ ಕೂತಿದ್ದಾನೆ, ಧ್ಯಾನಕ್ಕೆ ಕೂತಿದ್ದಾನೆ. ಭಗವಂತನ ಪ್ರತಿ ಸಂಪೂರ್ಣವಾಗಿ ಮನಸ್ಸನ್ನು ಭಗವಂತನ ಮೇಲೆ ನೆಲೆಸಿದ್ದಾನೆ. ಆ ಸಮಯದಲ್ಲಿ ತಕ್ಷಕ ಅನ್ನುವ ಒಂದು ಹಾವು ಬಂತು. ಹಾವು ಬಂದು ಅವನನ್ನು, ಪರೀಕ್ಷಿತನನ್ನು, ದೇಹವನ್ನು ಕಚ್ಚಿತು. ಅದು ವಿಷಭರಿತವಾಗಿತ್ತು. ಅಷ್ಟೇ ಅಲ್ಲ, ಹಾವಿನ ಮುಖದಿಂದ ಅಗ್ನಿ ಕೂಡ ಪ್ರಜ್ವಲಿಸಿತು. ಆಗ ಪರೀಕ್ಷಿತನ ದೇಹ ಸುಟ್ಟು ಭಸ್ಮವಾಯಿತು. ಆದರೆ ಪರೀಕ್ಷಿತನಿಗೆ ಒಂದು ಚೂರು ಕೂಡ ಭಯವಿಲ್ಲ, ನಿರ್ಭಯವಾಗಿ ಅವನು ಕೂತಿದ್ದ. ಸೊ ಪರೀಕ್ಷಿತನ ದೇಹ ಸುಟ್ಟು ಭಸ್ಮವಾಯಿತು, ಆದರೆ ಪರೀಕ್ಷಿತನ ಆತ್ಮ
ಭಗವಂತನ ಕಡೆ ಹೋಯಿತು. ಆತ್ಮ ಎಂದೂ ಸುಡೋದಿಲ್ಲ. ಆತ್ಮ ಇಟ್ ಇಸ್ ಅದು ಆತ್ಮಕ್ಕೆ ಎಂದೂ ಸಾವಿಲ್ಲ. ಸೊ ಆತ್ಮ ತನ್ನ ಧಾಮ ಭಗವದ್ಧಾಮಕ್ಕೆ ಮರಳಿ ಹೋಯಿತು ಅಂತ ಹೇಳಲಾಗಿದೆ. ಸೊ ಐ ಆಮ್ ಜಸ್ಟ್ ಸರ್ಚಿಂಗ್ ದಟ್ ವರ್ಸ್. ಸೊ ತಕ್ಷಕ ಪರೀಕ್ಷಿತನ ಹತ್ರ ಬರುವಾಗ ಮಧ್ಯದಲ್ಲಿ ಕಶ್ಯಪ ಮುನಿಗಳು ಬರ್ತಾರೆ. ಕಶ್ಯಪ ತಕ್ಷಕ ಕಶ್ಯಪ ಮುನಿಗಳಿಗೆ ಕೆಲವೊಂದು ಏನು ಚಿನ್ನವನ್ನು ಲಂಚವನ್ನು ಕೊಡ್ತಾನೆ. ಇಲ್ಲಿ ನೋಡಿ, ಕೈಯಲ್ಲಿ ಏನು ಹಿಡಿದಿದ್ದಾರೆ? ಚಿನ್ನ ಇಟ್ಕೊಂಡಿದ್ದಾರೆ. ರೈಟ್. ಬಿಕಾಸ್ ಕಶ್ಯಪನಿಗೆ ತಕ್ಷಕನ ವಿಷಕ್ಕೆ ಹೇಗೆ ಅದನ್ನು ಪರಿಹಾರ ಮಾಡಬೇಕು ಅನ್ನೋ ವಿದ್ಯೆ ಗೊತ್ತಿತ್ತು. ಸೊ ಕಶ್ಯಪರಲ್ಲಿದ್ದರೆ ಏನಂತಾರೆ, ಪರೀಕ್ಷಿತ ಸಾಯೋದಿಲ್ಲ, ಅದಕ್ಕೆ ಅವರಿಗೆ ಲಂಚ ಕೊಟ್ಟು ದೂರ ಕಳಿಸ್ತಾರೆ. ದೆನ್ ಸ್ನೇಕ್ ಬರ್ಡ್ ಹೂ ಕುಡ್ ಅಸ್ಯೂಮ್ ಎನಿ ಫಾರ್ಮ್ ಹಿ ವಿಶ್ ಡಿಸ್ಗೈಡ್ ಹಿಮ್ಸೆಲ್ಫ್ ಎಸ್ ಎ ಬ್ರಾಹ್ಮಣ. ಒಂದು ಬ್ರಾಹ್ಮಣನ ರೂಪದಲ್ಲಿ ಪರೀಕ್ಷಿತನ ಹತ್ತಿರ ಬಂದು ಅವರ ಪಾದಕ್ಕೆ ಕಚ್ಚಿದ. While living beings all to the universe looked on, the body of great self-realized saint among kings was immediately burned to ashes by the poison of ತಕ್ಷಕನ ವಿಷದ ಪ್ರಭಾವದಿಂದ ದೇಹ ಸುಟ್ಟೋಯ್ತು. ಆದರೆ ಆಕಾಶದಲ್ಲಿ ಆಗ ಎಲ್ಲ ದೇವತೆಗಳು ಬರ್ತಾರೆ, ಸುತ್ತುವರಿತಾರೆ, ಆಗ ಅಲ್ಲಿ ಪುಷ್ಪವೃಷ್ಟಿ ಮಾಡ್ತಾರೆ. ಯಾಕೆಂದರೆ ಪರೀಕ್ಷಿತನಿಗೆ ಮೋಕ್ಷ ಸಿಕ್ಕಿತು. ಇದರ ಅರ್ಥ ಏನು? ಸಾವು ಎಲ್ಲರಿಗೂ ಬರ್ತದೆ. ಪರೀಕ್ಷಿತನಿಗೂ ಬಂತು, ನಮಗೂ ಬರ್ತದೆ. ಆದರೆ ಸತ್ತ ಮೇಲೆ ನಾವು ಎಲ್ಲಿ ಹೋಗ್ತೀವಿ ಅದು ಮುಖ್ಯ. ಸತ್ತ ಮೇಲೆ ನಾವು ಭಗವಂತನ ಕಡೆಗೆ ಹೋದರೆ ಅದು ಸೆಲೆಬ್ರೇಷನ್. ದಟ್ಸ್ ಎ ಮೊಮೆಂಟ್ ಆಫ್ ಸೆಲೆಬ್ರೇಷನ್. ಅದೊಂದು ಉತ್ಸವ. ಆದರೆ ಸತ್ತ ಮೇಲೆ ಮತ್ತೆ ಇಲ್ಲಿ ಹುಟ್ಟಿ ಬಂದರೆ ದಟ್ಸ್ ಆಫ್ ನೋ ಯೂಸ್. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇಶಯಂ. ರೈಟ್. ಎಷ್ಟೊಂದು ಜನ ಹ್ಯಾಪಿ ಬರ್ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಬಟ್ ವಾಟ್ ಈಸ್ ಹ್ಯಾಪಿ ಇನ್ ದಟ್? ಈಸ್ ಬರ್ತ್ ಹ್ಯಾಪಿ? ಹುಟ್ಟುವುದು ಸುಖಮಯವಾಗಿದೆಯಾ? ಇಲ್ಲ, ಪೇನ್ಫುಲ್. ಅದಕ್ಕೆ ಯಾವುದೇ ಮಗು ನಗನಗ್ತಾ ಹುಟ್ಟೋದಿಲ್ಲ, ಅಳ್ತಾನೆ ಹುಡ್ತಾರೆ. ಸೊ ದೆನ್ ಪೇನ್ಫುಲ್, ಬರ್ತ್ ಈಸ್ ಪೇನ್ಫುಲ್, ಡೆತ್ ಈಸ್ ಆಲ್ಸೋ ಪೇನ್ಫುಲ್. ಸೊ ಅದಕ್ಕೆ ಹ್ಯಾಪಿ ಅನ್ನೋದು ಏನೂ ಇಲ್ಲ ಈ ಜಗತ್ತಿನಲ್ಲಿ. ಭಗವಂತನ ಸೇವೆಯಲ್ಲಿ ಮಾತ್ರ ಹ್ಯಾಪಿ. ಸೊ ಈ ರೀತಿ ಪರೀಕ್ಷಿತನ ದೇಹ ಸುಟ್ಟು ಭಸ್ಮವಾಯಿತು. ಆದರೆ ಪರೀಕ್ಷಿತ ಸತ್ತ ಮೇಲೆ ಪರೀಕ್ಷಿತನ ಮಗ ಜಾನಮೇಜಯ ಅವರಿಗೆ ತುಂಬ ಕೋಪ ಬಂತು. ನನ್ನ ತಂದೆಯನ್ನು ತಕ್ಷಕ ಕೊಂದಿದ್ದಾನೆ, ಸೇಡು ತೀರಿಸ್ಕೋಬೇಕು ನಾನು ಅಂತ ಸರ್ಪಯಾಗವನ್ನು ಮಾಡ್ತಾರೆ. ಸರ್ಪಯಾಗವನ್ನು ಮಾಡಿ ಎಲ್ಲ ಸರ್ಪಗಳನ್ನು ಆಹುತಿ ಕೊಡ್ತಾರೆ. ಆ ಯಜ್ಞದಲ್ಲಿ ಎಲ್ಲ ಸರ್ಪಗಳು ಬಂದು ವಿಶ್ವದಿಂದ ಎಲ್ಲ ಕಡೆಯಿಂದ ಬಂದು ಬೀಳ್ತಾ ಇದ್ವು. ಫೈನಲಿ ತಕ್ಷಕನ ಮಂತ್ರವನ್ನು ಉಚ್ಚಾರಣೆ ಮಾಡಿದಾಗ ತಕ್ಷಕ ಕೂಡ ಬರ್ತಾ ಇದ್ದ. ಹೆಲ್ಪ್ಲೆಸ್. ಆ ಮಂತ್ರದ ಶಕ್ತಿಯಿಂದ ಅದು ಹೇಳ್ಕೊಂಡು ಬರ್ತಾ ಇತ್ತು. ಆಗ ತಕ್ಷಕ ಇಂದ್ರನಿಗೆ ಪ್ರಾರ್ಥನೆ ಮಾಡ್ತಾನೆ, ಕಾಪಾಡು ಅಂತ. ಸೊ ಇಂದ್ರ ತಕ್ಷಕನ ಹಿಡಿತಾನೆ. ನಿನ್ನನ್ನು ಬಿಡೋದಿಲ್ಲ ನಾನು, ಯು ಕಾಂಟ್ ಡೈ. ಆಗ ಋಷಿಗಳು ಹೇಳ್ತಾರೆ ಜನಮೇಜನಿಗೆ, ನೋಡಪ್ಪ ಇಂದ್ರ ಕಾಪಾಡ್ತಾ ಇದ್ದಾನೆ, ಏನು ಮಾಡೋದು? ಇಂದ್ರನನ್ನು ಹಾಕಿಬಿಡಿದಾಳೆ. ಸೊ ಇಂದ್ರನನ್ನು ಕೂಡ ಸಹ ಮಾಡೋರಿದ್ರು. ಆಗ ಐ ಥಿಂಕ್ ಬ್ರಹ್ಮಾಜಿ ಕಮ್ಸ್ ಆ್ಯಂಡ್ ಟೆಲ್ಸ್ ಇಟ್, ನೋ ಡೋಂಟ್ ಡು ದಿಸ್, ಇದು ಸರಿಯಾಗೋದಿಲ್ಲ, ಬಿಟ್ಬಿಡಿ, ಲೀವ್ ಹಿಮ್. ಸೊ ಈ ರೀತಿ ಆವಾಗ ಬಿಟ್ಬಿಡ್ತಾರೆ. ಸೊ ಈ ರೀತಿ ಪರೀಕ್ಷಿತನಿಗೆ ಮೋಕ್ಷ ದೊರಕಿತು, ಭಗವತ್ ಪ್ರಾಪ್ತಿ ಆಯಿತು ಅಂತ ವರ್ಣನೆ ಮಾಡಿದ್ದಾರೆ. ಸೊ ಇದು 6ನೇ ಅಧ್ಯಾಯ, ಭಾಗವತದ 12ನೇ ಸ್ಕಂದದ 6ನೇ ಅಧ್ಯಾಯದಲ್ಲಿ ಪರೀಕ್ಷಿತನಿಗೆ ಮೋಕ್ಷ ದೊರಕಿತು. ಇನ್ನು ಕೆಲವು 7 ಅಧ್ಯಾಯಗಳಿವೆ. ಇದರಲ್ಲೇನಿದೆ? ಕಥೆಯಲ್ಲಿ ಮುಗಿತಲ್ಲ. ಸೂತ ಗೋಸ್ವಾಮಿಯರು ಶೌನಕಾದಿ ಋಷಿಗಳಿಗೆ ನೆನಪಿದೆಯಾ? ನೈಮಿಷಾರಣ್ಯದಲ್ಲಿ ಸೂತ ಗೋಸ್ವಾಮಿಯರು ಸತ್ಯನಾರಾಯಣ ಹೋಗಿದ್ದೀರಾ? ಸತ್ಯನಾರಾಯಣ ದೇವಸ್ಥಾನದಲ್ಲಿ. ಅಫ್ಕೋರ್ಸ್ ಸತ್ಯನಾರಾಯಣ ಕಥೆ ಒಂದು ಪುರಾಣದಲ್ಲಿ ಬರ್ತದೆ. ಎಲ್ಲ ಪುರಾಣಗಳನ್ನು ಅಲ್ಲೇ ರಚನೆ ಮಾಡಿದ್ದು ನೈಮಿಷಾರಣ್ಯದಲ್ಲಿ. ಓಕೆ.
ಭಾಗವತ ಪುರಾಣ ಕೂಡ ಪುರಾಣ ತಿಲಕಂ ಅಂತಾರೆ. ಭಾಗವತ ಏನು? ಪುರಾಣ ತಿಲಕಂ, ಎಲ್ಲ ಪುರಾಣಗಳ ತಿಲಕ ಇದು, ಟಾಪ್ ಮೋಸ್ಟ್ ಪುರಾಣ ತಿಲಕಂ. ಸೊ ಭಾಗವತದ ರಚನೆ ಅಲ್ಲಿ ಮಾಡಿದ್ದಾರೆ. ಸೂತ ಗೋಸ್ವಾಮಿಯರು ಶೌನಕಾದರ್ಶಿಗಳಿಗೆ ಈ ಅನ್ಯ ವಿಷಯಗಳನ್ನು ತಿಳಿಸ್ತಾ ಇದ್ದಾರೆ. ಅದೇನಂತಂದರೆ, ಈ ಜ್ಞಾನವನ್ನು ವ್ಯಾಸದೇವರು ಹಲವಾರು ಋಷಿಗಳಿಗೆ ಕೊಟ್ಟರು. ಋಗ್ವೇದ, ಅಥರ್ವವೇದ, ಯಜುರ್ವೇದ, ಸಾಮವೇದ ಮತ್ತು ಪುರಾಣ ಇತಿಹಾಸಗಳು. ಸೊ ಋಗ್ವೇದವನ್ನು ಇಂದ್ರ ಪ್ರಮೀತಿ, ದೆನ್ ಋಗ್ವೇದನ ಭಾಷ್ಕಲ, ಅಥರ್ವೇದವನ್ನು ಕಬಂಧನಿಗೆ, ನಂತರ ಯಜುರ್ವೇದವನ್ನು ಯಾಜ್ಞವಲ್ಕ್ಯ ಇತ್ಯಾದಿ ಋಷಿಗಳಿಗೆ, ಸಾಮವೇದನ ಸುಮಂತು, ಸುತವಾನ್, ಸುಕರ್ಮ ಇವರಿಗೆ, ಮತ್ತು ಪುರಾಣ ಟು ರೋಮಹರ್ಷಣ. ರೋಮಹರ್ಷಣನ ಮಗ ಸೂತ. ಅದಕ್ಕೆ ಸೂತ ಗೋಸ್ವಾಮಿಯವರು ಪುರಾಣಗಳಲ್ಲಿ ಎಕ್ಸ್ಪರ್ಟ್ ಆಗಿದ್ದಾರೆ. ಸೊ ಎಲ್ಲ ಪುರಾಣಗಳನ್ನು ನೈಮಿಷಾರಣ್ಯದಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. 18 ಮುಖ್ಯ ಪುರಾಣಗಳ ವರ್ಣನೆ ಭಾಗವತದಲ್ಲಿದೆ. 18 ಪುರಾಣಗಳು ಯಾವುವು? ಬ್ರಹ್ಮಪುರಾಣ, ಪದ್ಮಪುರಾಣ, ವಿಷ್ಣು ಪುರಾಣ, ಶಿವಪುರಾಣ, ಲಿಂಗ ಪುರಾಣ, ಗರುಡ ಪುರಾಣ, ನಾರದ ಪುರಾಣ, ಭಾಗವತ ಪುರಾಣ, ಅಗ್ನಿ ಪುರಾಣ, ಸ್ಕಂದ ಪುರಾಣ, ಭವಿಷ್ಯ ಪುರಾಣ, ಬ್ರಹ್ಮವೈವರ್ತ ಪುರಾಣ, ಮಾರ್ಕಂಡೇಯ ಪುರಾಣ, ವಾಮನ ಪುರಾಣ, ವರಾಹ ಪುರಾಣ, ಮತ್ಸ್ಯ ಪುರಾಣ, ಕುರುಂ ಪುರಾಣ, ಬ್ರಹ್ಮಾಂಡ ಪುರಾಣ. ಈ ರೀತಿ 18 ಮುಖ್ಯ ಪುರಾಣಗಳಿವೆ. ಸೊ ಇದನ್ನೆಲ್ಲ ಓದೋಕ್ಕಾಗತ್ತಾ? ಭಾಗವತದಲ್ಲಿ 18,000 ಶ್ಲೋಕಗಳಿವೆ. ಸ್ಕಂದ ಪುರಾಣದಲ್ಲಿ 80,000 ಶ್ಲೋಕಗಳಿವೆ. ಅದನ್ನು ಬರ್ತದೆ ಇಲ್ಲಿ. ಐ ಟೆಲ್ ಯು. ಯಾವ ಪುರಾಣಗಳಲ್ಲಿ ಎಷ್ಟು ಶ್ಲೋಕಗಳಿದೆ ನೋಡಿ ಇಲ್ಲಿ. ಇದೇನು ಭಾಗವತದಲ್ಲೇ ಕೊಟ್ಟಿದ್ದಾರೆ ಯಾವ ಪುರಾಣದಲ್ಲಿ ಎಷ್ಟೆಷ್ಟು ಶ್ಲೋಕಗಳಿವೆ ಅಂತ. ಸೊ ಭಾಗವತದಲ್ಲಿ 18,000 ಪುರಾಣಗಳು. ಸೊ ಅತಿ ದೊಡ್ಡ ಪುರಾಣ ಅಂದರೆ ಸ್ಕಂದ ಪುರಾಣ, 81,100 ಶ್ಲೋಕಗಳು. ಇಟ್ಸ್ ದ ಬಿಗ್ಗೆಸ್ಟ್. ಸೊ ದೆನ್ ಅದರ್ ಪುರಾಣಸ್ ಆರ್ ಆಲ್ಸೋ ದೇರ್. ಸೊ ಟೋಟಲ್ ನಂಬರ್ ಆಫ್ ವರ್ಸಸ್ ಇನ್ ಆಲ್ ದ ಪುರಾಣಸ್ ಇಸ್ 4 lakh. ಎಲ್ಲ ಪುರಾಣಗಳ ಶ್ಲೋಕವನ್ನು ಎಣಿಸಿದರೆ ಅದು 4 ಲಕ್ಷ. ಓಕೆ. ಆದರೆ ಈ ಕಥೆಯನ್ನು ಹೇಳುವಾಗ ನರನಾರಾಯಣ ಋಷಿಯನ್ನು, ಅವರ ಕಥೆಯನ್ನು ಸೂತ ಗೋಸ್ವಾಮಿಯವರು ಹೇಳ್ತಾರೆ. ಒಮ್ಮೆ ಮಾರ್ಕಂಡೇಯ ಋಷಿಗಳು ಅವರು ಕೃಷ್ಣನ ಮಾಯಾಶಕ್ತಿಯನ್ನು ನೋಡಬೇಕು ಅಂತ ಅವ್ರಿಗೆ ಇಚ್ಛೆ ಆಯಿತು. ಆಗ ನರನಾರಾಯಣ ಋಷಿಗಳು ಹೇಳ್ತಾರೆ, ಆಯಿತು ತಥಾಸ್ತು, ಮಾಯಾಶಕ್ತಿಯನ್ನು ನೋಡು ಅಂತ. ಸೊ ಮಾರ್ಕಂಡೇಯ ಋಷಿ ತಮ್ಮ ಆಶ್ರಮದಲ್ಲಿ ಕೂತ್ಕೊಂಡು ಧ್ಯಾನ ಮಾಡುವಾಗ ಸಡನ್ಲಿ ಮಳೆ ಸ್ಟಾರ್ಟ್ ಆಗ್ತದೆ, ಚಂಡಮಾರುತ ಉಂಟಾಗ್ತದೆ, ಅಲ್ಲಿ ಒಂದು ಪ್ರಳಯವಾಗ್ತದೆ, ನೀರು ಎಲ್ಲ ಕಡೆ ತುಂಬ್ಕೊತದೆ, ನೀರು ಆಶ್ರಮದಲ್ಲಿ ಕೂಡ ತುಂಬ್ಕೊತದೆ, ನೀರಿನಲ್ಲಿ ಮುಳುಗೋಗ್ತಾರೆ ಅವರು. ಆ ಪ್ರಳಯದ ನೀರಿನಲ್ಲಿ ಅವರು ಸಾವಿರಾರು ವರ್ಷ ಈಜಾಡ್ತಾ ಇದ್ರು. ಎಲ್ಲಿ ಹೋಗ್ಬೇಕಂತ ಗೊತ್ತೋಚ್ತಾ ಇರಲಿಲ್ಲ. ಎಲ್ಲಿ ನೋಡಿದ್ರು ನೀರು 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 ನೀರು. ಆ ಸಮಯದಲ್ಲಿ ಒಂದು ಸ್ಥಳಕ್ಕೆ ಬರ್ತಾರೆ. ಆ ಸ್ಥಳದಲ್ಲಿ ಒಂದು ವಟವೃಕ್ಷ ಇತ್ತು. ಎಲ್ಲ ಕಡೆ ನೀರಿದೆ, ಮಧ್ಯದಲ್ಲಿ ಒಂದು ವಟವೃಕ್ಷ ಮಾತ್ರ ಇದೆ. ಆ ವಟವೃಕ್ಷದ ಒಂದು ಎಲೆಯ ಮೇಲೆ ಒಬ್ಬ ಪುಟ್ಟ ಬಾಲಕನನ್ನು ನೋಡ್ತಾರೆ. ಆ ಬಾಲಕ ತುಂಬ ಸುಂದರವಾಗಿದ್ದ, ಮತ್ತು ತನ್ನ ಪಾದದ ಹೆಬ್ಬೆರಳನ್ನು ಬಾಯಲ್ಲಿ ಇಟ್ಕೊಂಡು ಚಿಕ್ತಾ ಇದ್ದ. ಈ ಸುಂದರವಾದ ದೃಶ್ಯವನ್ನು ನೋಡಿ ಮಾರ್ಕಂಡೇಯ ಋಷಿಗಳಿಗೆ ತುಂಬ ಆನಂದವಾಯಿತು. ಯಾರು ಇವರು ಅಂತ ಅವರು ಯೋಚನೆ ಮಾಡ್ತಾಯಿದ್ರು. ಆ ಸಮಯದಲ್ಲಿ ಕೃಷ್ಣ ಉಸಿರು ತಗೊಂಡಾಗ ಮಾರ್ಕಂಡೇಯ ಋಷಿಗಳು ಅವರ ದೇಹದ ಒಳಗಡೆ ಹೋಗ್ಬಿಡ್ತಾರೆ. ಅವರ ದೇಹದ ಒಳಗಡೆ ನೋಡ್ತಾರೆ, ಇಡೀ ಬ್ರಹ್ಮಾಂಡ ಒಳಗಡೆ ಬೆಟ್ಟಗಳು, ನದಿಗಳು, ಊರುಗಳು, ನಗರಗಳು, ಸೂರ್ಯ, ಚಂದ್ರ ಎಲ್ಲವನ್ನು ನೋಡ್ತಾರೆ. ಸೊ ಆ ಲೋಕದಲ್ಲಿ ಸುಮಾರು ವರ್ಷ ವಿಹಾರವನ್ನು ಮಾಡಿ ನಂತರ ಉಸಿರು ಬಿಟ್ಟಾಗ ವಾಪಸ್ ನೀರಲ್ಲಿ ಬೀಳ್ತಾರೆ. ಆಗ ಮಾರ್ಕಂಡೇಯ ಋಷಿಗಳು ಗೊತ್ತಾಗ್ತದೆ, ಇವನೇ ಭಗವಂತ. ಮತ್ತು ಇಲ್ಲೆಲ್ಲ ನೋಡ್ತಾ ಇರೋದು ಭಗವಂತನ ಮಾಯಾಶಕ್ತಿ. ಆಗ ಭಗವಂತನ ಸ್ತುತಿಯನ್ನು ಮಾಡ್ತಾರೆ. ಕರಾರವಿಂದೇನ ಪದಾರವಿಂದಂ ಮುಖಾರವಿಂದೇ ವಿನಿವೇಶಯಂತಂ ವಟಸ್ಯ ಪತ್ರಸ್ಯ ಪುಟೇಶಯಾನಂ ಬಾಲಂ ಮುಕುಂದಂ ಮನಸ ಸ್ಮರಾಮಿ. ಸೊ ಬಾಲ ಮುಕುಂದನ ಸ್ಮರಣೆ ಮಾಡ್ತೀನಿ ನಾನು. ಕರಾರವಿಂದೇನ ಪದಾರವಿಂದಂ ಮುಖಾರವಿಂದೇ ವಿನಿವೇಶಯಂತಂ. ಪದಾರವಿಂದವನ್ನು ಕರಾರವಿಂದವನ್ನು ಹಿಡ್ಕೊಂಡು
ಮುಖಾರವಿಂದದಲ್ಲಿ ಇಟ್ಕೊಂಡಿದ್ದಾರೆ. ಸೊ ಅಂತಹ ಮುಕುಂದನಿಗೆ ಮುಕುಂದ ಇವನೇ ಮುಕ್ತಿ ಕೊಡುವವನು ಮುಕುಂದ. ಮನಸ ಸ್ಮರಾಮಿ. ಒಮ್ಮೆ ರತಿ ಮತ್ತು ಮದನ ಅವರಿಬ್ಬರು ನಾರಾಯಣ ಋಷಿಗಳ ಮೇಲೆ ತಮ್ಮ ಅಸ್ತ್ರದ ಪ್ರಯೋಗ ಮಾಡೋದಕ್ಕೆ ಬರ್ತಾರೆ. ಅಪ್ಸರೆಯರನ್ನು ತಗೊಂಡು ಬರ್ತಾರೆ. ಆದರೆ ನಾರಾಯಣ ಋಷಿ ತನ್ನ ದೇಹದಿಂದ ಎಷ್ಟೊಂದು ಅಪ್ಸರೆಯರನ್ನು ಸೃಷ್ಟಿ ಮಾಡ್ತಾನೆ ಅಂದರೆ ಆ ಅಪ್ಸರೆಯರ ಸೌಂದರ್ಯವನ್ನು ನೋಡಿ ಇವರೇ ಬೆರಗಾಗ್ತಾರೆ. ಏನಿದು, ನಾವು ಇವರನ್ನು ವಿಮೋಹಿತಗೊಳಿಸೋಕೆ ಬಂದ್ರಿ, ಬಟ್ ವಿ ಬಿಕಮ್ ಬಿವಿಲ್ಡರ್ಡ್. ಆಗ ರತಿ ಮತ್ತು ಮದನರಿಗೆ ಗೊತ್ತಾಯ್ತು, ಓ ಇವರು ಸಾಕ್ಷಾತ್ ಭಗವಂತನೇ ಅಂತ. ಆಯಿತು, ಇಲ್ಲಿವರೆಗೂ ಬಂದಿದ್ದೀರಾ, ನೀವು ನಮ್ಮ ಅತಿಥಿ, ನಿಮಗೊಂದು ಗಿಫ್ಟ್ ಕೊಡಬೇಕಲ್ಲ, ಯಾರನ್ನಾದ್ರೂ ಒಬ್ಬರನ್ನು ತೊಗೊಂಡೋಗಿ ಅಂತ. ಯಾರನ್ನು ತೊಗೊತಾರೆ? ಊರ್ವಶಿಯನ್ನು ಇಂದ್ರ ತೊಗೊಂಡೋಗ್ತಾನೆ. ಹಾಗೆ ಇಂದ್ರನೇ ಕಳಿಸಿದ್ದು ಮದನ ರತಿಯನ್ನು ಇವರಿಗೆ ತಪಸ್ಸನ್ನು ಡಿಸ್ಟರ್ಬ್ ಮಾಡೋದಕ್ಕೆ. ರೈಟ್. ಸೊ ನಾರಾಯಣ ಋಷಿ ಆ್ಯಂಡ್ ಮಾರ್ಕಂಡೇಯ ಋಷಿ ಅವರು ಪ್ರಾರ್ಥನೆ ಮಾಡೋರು ಮಾರ್ಕಂಡೇಯ ಋಷಿ. ಓಕೆ, ಸೊ ಮೆನಿ ಸ್ಟೋರೀಸ್ ಕಮ್. ಮತ್ತು ಭಾಗವತದ ಅಂತ್ಯದಲ್ಲಿ ಸಮರಿ, ಇಷ್ಟೊಂದು ಕಥೆಗಳನ್ನು ಕೇಳಿದ್ದೀವಿ. ಸೂತ ಗೋಸ್ವಾಮಿ ಎಲ್ಲವನ್ನು ಸಮರೈಸ್ ಮಾಡ್ತಾರೆ. ಫಸ್ಟು ನಾವು ಈ ಕಥೆಯನ್ನು ಕೇಳಿದ್ವಿ, ನಂತರ ಇದು ಪ್ರಥಮ ಸ್ಕಂದದಲ್ಲಿ, ದ್ವಿತೀಯ ಸ್ಕಂದದಲ್ಲಿ, ತೃತೀಯ ಚತುರ್ಥ ಸ್ಕಂದದಲ್ಲಿ ಯಾವ್ಯಾವ ಕಥೆಗಳನ್ನು ಕೇಳಿದ್ವಿ ಎಲ್ಲವನ್ನ ಸಮರೈಸ್ ಮಾಡ್ತಾರೆ. ಸೊ ಭಾಗವತ ಸಿಸ್ಟಮೆಟಿಕ್ ಆಗಿದೆ, ಅಬ್ರಪ್ಟ್ಲಿ ಎಂಡ್ ಆಗೋದಿಲ್ಲ. ಕೃಷ್ಣನ ವೃಂದಾವನ ಲೀಲೆ, ಮಥುರಾ ಲೀಲೆ, ದ್ವಾರಕಾ ಲೀಲೆ, ಆ್ಯಂಡ್ ಫೈನಲಿ ಕಮ್ಸ್ 13 ಚಾಪ್ಟರ್, 13ನೇ ಅಧ್ಯಾಯ. ಇಲ್ಲಿ ಭಾಗವತದ ಮಹಿಮೆಯನ್ನು ವರ್ಣನೆ ಮಾಡಿದ್ದಾರೆ. ಸೊ ಕೆಲವೊಂದು ಭಾಗವತದ ಮಹಿಮೆಯನ್ನು ಕೇಳಿ ಈ ಭಾಗವತವನ್ನು ಸಂಪೂರ್ಣಗೊಳಿಸೋಣ. ಯಂ ಬ್ರಹ್ಮ ವರುಣೇಂದ್ರ ರುದ್ರ ಮರುತಃ ಸ್ತುನ್ವಂತಿ ದಿವ್ಯಸ್ತವೈ ವೇದೈ ಸಾಂಗಪದಕ್ರಮೋಪನಿಷದೈ ಗಾಯಂತಿ ಯಂ ಸಾಮಗಾ ಧ್ಯಾನಾವಸ್ಥಿತ ತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದುಃಸುರಾಸುರಗಣಾ ದೇವಾಯ ತಸ್ಮೈ ನಮಃ. ಯಂ ಬ್ರಹ್ಮ, ಯಾರನ್ನು ಬ್ರಹ್ಮಾಜಿ ಪೂಜೆ ಮಾಡ್ತಾರೆ. ವರುಣ ಇಂದ್ರ ರುದ್ರ ಮರುತಃ ಸ್ತುನ್ವಂತಿ, ಎಲ್ಲ ದೇವತೆಗಳು ಕೃಷ್ಣನ ಸ್ತುತಿಯನ್ನು ಮಾಡ್ತಾ ಇದ್ದಾರೆ. ದಿವ್ಯಸ್ತವೈ, ದಿವ್ಯವಾದ ಸ್ತೋತ್ರಗಳಿಂದ ಸ್ತುತಿಯನ್ನು ಮಾಡ್ತಾ ಇದ್ದಾರೆ. ದೇವತೆಗಳಷ್ಟೇ ಅಲ್ಲ, ವೇದಗಳು ಕೂಡ. ವೇದೈ ವೇದಗಳ ಅಂಗಗಳು, ವೇದಾಂಗಗಳು, ರೈಟ್, 4 ವೇದಗಳು ಮತ್ತು ವೇದಾಂಗಗಳು. ಪದಕ್ರಮ, ಸಂಸ್ಕೃತದಲ್ಲಿರುವಂಥ ಪದಕ್ರಮಗಳು. ಉಪನಿಷದ್, ಗಾಯಂತೀಯಂ ಸಾಮಗಾಹ, ಸಾಮವೇದ. ಸೊ ದೇರ್ ಆಲ್ ಸಿಂಗಿಂಗ್ ದ ಗ್ಲೋರೀಸ್ ಆಫ್ ದ ಲಾರ್ಡ್. ಮತ್ತು ಯೋಗಿಗಳು ಕೂಡ ಧ್ಯಾನಾವಸ್ಥಿತ ತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನಃ, ಯೋಗಿಯರು ಧ್ಯಾನದಲ್ಲಿ ತಮ್ಮ ಹೃದಯದಲ್ಲಿ ಭಗವಂತನನ್ನು ಕಾಣ್ತಾ ಇದ್ದಾರೆ. ಧ್ಯಾನಾವಸ್ಥಿತ ತದ್ಗತೇನ ಮನಸಾ ಪಶ್ಯಂತಿ. ಮತ್ತು ಕೃಷ್ಣನ ಅಂತವನ್ನು, ಯಸ್ಯ ಅಂತಂ ನ ವಿದುಹು ಸುರ ಅಸುರಗಣ, ದೇವತೆಗಳು ಅಸುರರು ಕೃಷ್ಣನ ಒಂದು ಮಿತಿಯನ್ನು ಕಂಡುಹಿಡಿಯಲು ಸಾಧ್ಯವಿಲ್ಲ. ದೇವಾಯ ತಸ್ಮೈ ನಮಃ, ಹೇ ಕೃಷ್ಣ ನನಗೆ ನಮಸ್ಕಾರಗಳು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ದಿಸ್ ಈಸ್ ಸೊ ಹಲವಾರು ಸ್ತುತಿಗಳನ್ನು ಇಲ್ಲಿ ಮಾಡಿದ್ದಾರೆ. ಸೊ ಬಟ್ ಐ ವಿಲ್ ಗೋ ಟು ದ ವರ್ಸ್ ನಂಬರ್ 10, 10ನೇ ಶ್ಲೋಕ. ಇದಂ ಭಗವತಾ ಪೂರ್ವಂ ಬ್ರಹ್ಮಣೇ ನಾಭಿಪಂಕಜೆ ಸ್ಥಿತಾಯ ಭವಭೀತಾಯ ಕಾರುಣ್ಯಾತ್ ಪ್ರಕಾಶಿತಂ. ಈ ಒಂದು ಪುರಾಣವನ್ನು ಭಗವತಾ ಪೂರ್ವಂ, ಭಗವಂತನಿಂದ ಪೂರ್ವಕಾಲದಲ್ಲಿ ಬ್ರಹ್ಮಣೇ ನಾಭಿ ಪಂಕಜೆ, ಬ್ರಹ್ಮದೇವರು ನಾಭಿ ಪಂಕಜದ ಮೇಲೆ ಪ್ರಕಟರಾದಾಗ ಭಗವಂತನೇ ಅವರಿಗೆ ತಿಳಿಸಿದ್ದು. ಭವಭೀತಾಯ, ಯಾಕೆಂದರೆ ಬ್ರಹ್ಮಜಿಗೆ ತುಂಬ ಭಯವಾಗಿತ್ತು. ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಗೊತ್ತಾಗ್ತಾ ಇರಲಿಲ್ಲ. ಆ ಸಮಯದಲ್ಲಿ
ಕಾರುಣ್ಯಾತ್ ಸಂಪ್ರಕಾಶಿತಂ, ಭಗವಂತ ಈ ಜ್ಞಾನವನ್ನು ಪ್ರಕಾಶಿತಗೊಳಿಸಿದ್ದಾನೆ. ಆದಿ ಮಧ್ಯ ಅವಸಾನೇಶು ವೈರಾಗ್ಯಾಖ್ಯಾನ ಸಂಯುತಂ, ಆದಿ ಮಧ್ಯ ಮತ್ತು ಅಂತ್ಯದಲ್ಲಿ ಈ ವೈರಾಗ್ಯದ ಒಂದು ವರ್ಣನೆಯಲ್ಲಿದೆ. ಹರಿ ಲೀಲಾ ಕಥಾ ವಾರ್ತಾ ಅಮೃತಾನಂದಿತ ಸತ್ಸುರಂ, ರೈಟ್. ಹರಿ ಲೀಲಾ ಕಥೆ ಬಿಗಿನಿಂಗಲ್ಲಿ, ಮಧ್ಯದಲ್ಲಿ, ಎಂಡಲ್ಲಿ ಇದೆ, ರೈಟ್. ಹರಿಲೀಲ ಕಥಾವಾರ್ತ ಅಮೃತ, ಹರಿಲೀಲ ಕಥೆ ಹೇಗಿದೆ? ಅದು ಅಮೃತವಾಗಿದೆ. ಯಾರು ಹರಿಲೀಲ ಕಥೆಯನ್ನು ಕೇಳ್ತಾರೆ ಅವರು ಅಮೃತತ್ವವನ್ನು ಪಡೆದುಕೊಳ್ತಾರೆ. ಆನಂದಿತ ಸತ್ಸುರಂ, ಸೊ ಎಲ್ಲ ಋಷಿ ಮುನಿಗಳು, ಭಕ್ತರು ಇದನ್ನು ಕೇಳಿ ಆನಂದಿತರಾಗ್ತಾರೆ. ಸರ್ವ ವೇದಾಂತ ಸಾರಂ ಯದ್ ಬ್ರಹ್ಮ ಆತ್ಮೈಕತ್ವ ಲಕ್ಷಣಂ ವಸ್ತು ಅದ್ವಿತೀಯಂ ತನ್ನಿಷ್ಠಂ ಕೈವಲ್ಯೈಕ ಪ್ರಯೋಜನಂ. ಎಲ್ಲ ವೇದಾಂತದ ಸಾರ ಇದು. ವ್ಯಾಸರು ಎಲ್ಲ ವೇದಗಳನ್ನು ರಚನೆ ಮಾಡಿದ ಮೇಲೆ, ಇತಿಹಾಸ ಪುರಾಣ ಎಲ್ಲವನ್ನು ರಚನೆ ಮಾಡಿದ ಮೇಲೆ ವೇದಾಂತವನ್ನು ಬರೀತಾರೆ, ವೇದಾಂತ ಸೂತ್ರಗಳನ್ನು ಬರೀತಾರೆ. ವೇದಾಂತ ಸೂತ್ರಗಳನ್ನು ಬರೆದ ಮೇಲೆ ಅದರ ವ್ಯಾಖ್ಯಾನ ಭಾಗವತ ಪುರಾಣವನ್ನು ಬರೀತಾರೆ, ರೈಟ್. ಸೊ ಇದು ಭಾಗವತ ಪುರಾಣ ಏನಿದೆ, ಬ್ರಹ್ಮಸೂತ್ರದ ಅಥವಾ ವೇದಾಂತ ಸೂತ್ರದ ಕಮೆಂಟ್ರಿ ಆಗಿದೆ, ಸಾರವಾಗಿದೆ. ಸರ್ವ ವೇದಾಂತ ಸಾರಂ ಯತ್. ಪ್ರೌಷ್ಟ ಪದ್ಯಾಂ ಪೌರ್ಣಮಾಸ್ಯಾಂ ಹೇಮಸಿಂಹ ಸಮನ್ವಿತಂ ದದಾತಿ ಯೋ ಭಾಗವತಂ ಸಯಾತಿ ಪರಮಾಂ ಗತಿಂ. ಇಲ್ಲಿ ಭಾಗವತವನ್ನು ದಾನ ಮಾಡುವ ಮಹಿಮೆಯನ್ನು ವರ್ಣಿಸಿದ್ದಾರೆ. ಪ್ರೌಷ್ಟ ಪದ್ಯಾಂ ಪೌರ್ಣಮಾಸ್ಯಾಂ, ಪ್ರೌಷ್ಟ ಪದ್ಯಾಂ ಅಂತಂದರೆ ಭಾದ್ರ ಮಾಸದಲ್ಲಿ ಬರುವಂತಹ ಪೂರ್ಣಿಮೆಯ ದಿನ, ಹೇಮಸಿಂಹ ಸಮನ್ವಿತಂ, ಸಿಂಹಾಸನದ ಮೇಲೆ ಭಾಗವತವನ್ನಿಟ್ಟು ಯಾರು ದಾನ ಮಾಡ್ತಾರೆ ಪರಮಗತಿಯನ್ನು ಪಡಿತಾರೆ ಅಂತ ಹೇಳ್ತಾರೆ. ಸೊ ನಿಮಗೇನಾದರೂ ದಾನ ಮಾಡೋ ಇಚ್ಛೆ ಇದ್ದರೆ ಈ ಒಂದು ಮುಹೂರ್ತದಲ್ಲಿ ದಾನ ಮಾಡಿ. ಸಿಂಹಾಸನ ಒಂದು ಆಸನದ ಮೇಲೆ ಹೇಮ ಸಿಂಹಾಸನ, ಒಂದು ಗೋಲ್ಡನ್ ಪೇಪರ್ ಹಾಕಿ, ರೈಟ್. ಸೊ ಕಲಿಯುಗದಲ್ಲಿ ಚಿನ್ನ ಸಿಗೋದಿಲ್ಲ ಎಂದು, ತುಂಬ ದುಬಾರಿ. ಸೊ ಯು ಕ್ಯಾನ್ ಮೇಕ್ ಗೋಲ್ಡ್ ಪ್ಲೇಟೆಡ್ ಸಮಥಿಂಗ್. ನಮ್ಮ ದೇವಸ್ಥಾನದಲ್ಲಿ ಇದು ಗೋಲ್ಡ್ ಪ್ಲೇಟೆಡ್ ಒಂದು ಇದೆ, ಅದರಲ್ಲಿ ಇಟ್ಕೊಂಡು ಸುಮಾರು ಒಂದು ಅಟ್ಲೀಸ್ಟ್ ಒಂದು 50 ಭಾಗವತಂ ಸೆಟ್ ಡೊನೇಟ್ ಮಾಡ್ತಾರೆ ಪ್ರತಿ ಭಾದ್ರ ಪೂರ್ಣಿಮೆ ಎಂದು. ಸೊ ವಿ ಗಿವ್ ಭಾಗವತಂ ಟು ದೋಸ್ ಹು ಕ್ಯಾನಾಟ್ ಅಫೋರ್ಡ್, ಯಾರಿಗೆ ಅದನ್ನು ಖರೀದಿ ಮಾಡೋಕ್ಕಾಗಲ್ಲ ಅಂಥವ್ರಿಗೆ ಭಕ್ತರು ಅದನ್ನು ಡೊನೇಟ್ ಮಾಡ್ತಾರೆ ಆ ರೀತಿ. ದದಾತಿಯೋ ಭಾಗವತಂ ಸಯಾತಿ ಪರಮಾಂ ಗತಿಂ, ಪರಮಗತಿಯನ್ನು ಪಡೆದುಕೊಳ್ತಾರೆ. ಅದು ಯಾರ ಹತ್ರ ಭಾಗವತ ಮೇಲೆ ಯು ಕ್ಯಾನ್ ಸೆಲ್ಫ್ ಡೊನೇಟ್ ಟು ಯುವರ್ ಸೆಲ್ಫ್. ಚಾರಿಟಿ ಬಿಗಿನ್ಸ್ ಎಟ್ ಹೋಮ್, ರೈಟ್. ಮನೆಯಿಂದ ಸ್ಟಾರ್ಟ್ ಮಾಡಬೇಕು. ರಾಜಂತೆ ತಾವದ್ ಅನ್ಯಾನಿ ಪುರಾಣಾನಿ ಸತಾಂ ಗಣೆ ಯಾವದ್ ಭಾಗವತಂ ನೈವ ಶ್ರೂಯತೆ ಅಮೃತ ಸಾಗರಂ. Right? All other Puranic scriptures shine forth in the assembly of saintly devotees only as long as the great ocean of nectar Bhagavatam is not heard. ಬೇರೆ ಪುರಾಣಗಳು ಪ್ರಸಿದ್ಧವಾಗಿವೆ, ಆದರೆ ಎಲ್ಲಿ ಭಾಗವತ ಬರ್ತದೆ ಅವಾಗ ಎಲ್ಲ ಭಾಗವತ ಪುರಾಣಗಳು ಸೈಡ್ ಹೋಗ್ತವೆ. ಹೇಗೆ ನಕ್ಷತ್ರಗಳು ರಾತ್ರಿ ಮಿಂಚ್ತಾ ಇರ್ತವೆ, ಸೂರ್ಯೋದಯವಾದಾಗ ಎಲ್ಲ ಕಣ್ಮರೆ ಆಗ್ತವೆ. ಅದೇ ರೀತಿ ಭಾಗವತದ ಸೂರ್ಯ ಉದಯವಾದಾಗ ಎಲ್ಲ ಪುರಾಣಗಳು, ಅನ್ಯ ಗ್ರಂಥಗಳೆಲ್ಲ ಕಣ್ಮರೆ ಆಗ್ತವೆ. ಯಾಕಂದರೆ ಭಾಗವತ ಇಸ್ ಲೈಕ್ ದ ಸನ್ ಅಮಂಗ್ ಆಲ್ ದ ಲಿಟ್ರೇಚರ್ಸ್, ಅಮಂಗ್ ಆಲ್ ದ ಬುಕ್ಸ್. ಸರ್ವ ವೇದಾಂತ ಸಾರಂ ಹಿ ಶ್ರೀ ಭಾಗವತಂ ಇಷ್ಯತೆ ತದ್ರಸಾಮೃತ ತೃಪ್ತಸ್ಯ ನ ಅನ್ಯತ್ರ ಸ್ಯಾದ್ ರತಿ ಕ್ವಚಿತ್. ಎಲ್ಲ ವೇದಾಂತದ ಸಾರ ಭಾಗವತ. ಈ ಭಾಗವತದ ರುಚಿ ಯಾರಿಗಾದರೂ ಸಿಕ್ಕಿಬಿಟ್ರೆ ಅವರು ಬೇರೆ ಯಾವುದೇ ಗ್ರಂಥವನ್ನು ಓದೋದಿಲ್ಲ. ಇಟ್ ಇಸ್ ನಾಟ್ ರಿಕ್ವೈರ್ಡ್ ಅಂತ ಹೇಳ್ತಾರೆ ಇಲ್ಲಿ. ತದ್ರಸಾಮೃತ ತೃಪ್ತಸ್ಯ ನ ಅನ್ಯತ್ರ ಸ್ಯಾತ್, ಬೇರೆ ಯಾವುದೇ ಪುಸ್ತಕ ಓದುವ ಇಚ್ಛೆ ಅವರಿಗೆ ಆಗೋದಿಲ್ಲ. ಬ್ಯೂಟಿಫುಲ್ ಶ್ಲೋಕ. ನಿಮ್ನಗಾನಾಂ, ಎಲ್ಲರೂ ಹೇಳಿ, ನಿಮ್ನಗಾನಾಂ ಯಥಾ ಗಂಗಾ ದೇವಾನಾಂ ಅಚ್ಯುತೋ ಯಥಾ ವೈಷ್ಣವಾನಾಂ ಯಥಾ ಶಂಭೂ ಪುರಾಣಾನಾಂ ಇದಂ ತಥಾ. ನಿಮ್ನಗ, ನಿಮ್ನ ಅಂದರೆ ಕೆಳಗಡೆ, ಕೆಳಗಡೆ ಹರಿಯುವ ನದಿಗಳಲ್ಲಿ ಶ್ರೇಷ್ಠವಾದವಳು ಯಾರು? ಗಂಗೆ. ಎಲ್ಲ ದೇವತೆಗಳಲ್ಲಿ ಅಚ್ಯುತ ಕೃಷ್ಣ, ಎಲ್ಲ ವೈಷ್ಣವರಲ್ಲಿ ಶಂಭು ಶಿವ, ಎಲ್ಲ ಪುರಾಣಗಳಲ್ಲಿ ಭಾಗವತ. ಇದಂ, ಇದಂ ಅಂದರೆ ಇದು, ಪುರಾಣಾನಂ ಇದಂ ತಥಾ.
ಕ್ಷೇತ್ರಾಣಂ ಚೈವ ಸರ್ವೇಷಾಂ ಯಥಾ ಕಾಶಿ ಅನುತ್ತಮ ತಥಾ ಪುರಾಣ ವಾರ್ತಾನಾಂ ಶ್ರೀಮದ್ಭಾಗವತಂ ದ್ವಿಜಾಹ. ಎಲ್ಲ ಕ್ಷೇತ್ರಗಳಲ್ಲಿ ಕಾಶಿ ಉತ್ತಮ ಅಂತ ಹೇಳ್ತಾರೆ. ಅದೇ ರೀತಿ ಎಲ್ಲ ಪುರಾಣ ವಾರ್ತೆಗಳಲ್ಲಿ ಭಾಗವತಂ ಶ್ರೀಮದ್ಭಾಗವತಂ. ಶ್ರೀಮದ್ಭಾಗವತಂ ಪುರಾಣಮಮಲಂ ಯದ್ವೈಷ್ಣವಾನಾಂ ಪ್ರಿಯಂ ಯಸ್ಮಿನ್ ಪಾರಮಹಂಸಮೇಕಮಮಲಂ ಜ್ಞಾನಂ ಪರಂ ಗೀಯತೆ ತತ್ರ ಜ್ಞಾನ ವಿರಾಗ ಭಕ್ತಿ ಸಹಿತಂ ನೈಷ್ಕರ್ಮ್ಯಮಾವಿಷ್ಕೃತಂ ಯಚ್ಛೃಣ್ವನ್ ಸುಪಠನ್ ವಿಚಾರಣ ಪರೋ ಭಕ್ತ್ಯಾ ವಿಮುಚ್ಛೇನ್ ನರಃ. ಶ್ರೀಮದ್ ಭಾಗವತ ಏನಿದೆ ಅಮಲ ಪುರಾಣ, ಇದರಲ್ಲಿ ಯಾವುದೇ ಮಲವಿಲ್ಲ. ದೇರ್ ಇಸ್ ನೋ ಫಾಲ್ಟ್ಸ್, ದೇರ್ ಇಸ್ ನೋ ಡಿಫೆಕ್ಟ್ಸ್. ವೈಷ್ಣವಾನಾಂ ಪ್ರಿಯಂ, ಎಲ್ಲ ವೈಷ್ಣವರಿಗೆ ಪ್ರಿಯವಾದದ್ದಿದು. ಈ ಭಾಗವತದಲ್ಲಿ ಪರಮಹಂಸಂ ಏಕಂ ಅಮಲಂ ಜ್ಞಾನಂ, ಪರಮಹಂಸರು ತಿಳಿದುಕೊಳ್ಳುವಂಥ ವಿಷಯಗಳು ಇದರಲ್ಲಿದೆ, ಕಾಕಗಳ ವಿಷಯದಲ್ಲಿ ಇಲ್ಲ. ಪರಮಹಂಸರು ತಿಳಿದುಕೊಳ್ಳುವಂಥ ವಿಷಯದಲ್ಲಿದೆ. ತತ್ರ ಈ ಭಾಗವತದಲ್ಲಿ ಏನಿದೆ, ಜ್ಞಾನ ವೈರಾಗ್ಯ ಭಕ್ತಿ ಮೂರು ಇದೆ. ಜ್ಞಾನ ಇದೆ, ವೈರಾಗ್ಯ ಇದೆ, ಭಕ್ತಿ ಇದೆ. ನೈಷ್ಕರ್ಮ್ಯಂ ಆವಿಷ್ಕೃತಂ, ಶುದ್ಧ ಭಕ್ತಿಯ ವರ್ಣನೆ ಇದೆ. ಯತ್ ಶೃಣ್ವನ್, ಇದನ್ನು ಕೇಳಿ, ಸುಪಠನ್ ಉಚ್ಚಾರಣೆ ಮಾಡಿ, ವಿಚಾರಣ ಚಿಂತನೆ ಮಾಡಿದಿ, ಪರೋ ಭಕ್ತ್ಯಾ ವಿಮುಚ್ಯ ನರಃ, ಶ್ರವಣ ಪಠಣ ವಿಚಾರಣೆ ಮಾಡಿದರೆ ಅವರು ಮುಕ್ತರಾಗ್ತಾರೆ. ನಮಸ್ತಸ್ಮೈ ಭಗವತೆ ವಾಸುದೇವಾಯ ಸಾಕ್ಷಿಣೇ ಯ ಇದಂ ಕೃಪಯಾ ಕಸ್ಮೈ ವ್ಯಾಚಚಕ್ಷೇ ಮುಮುಕ್ಷವೇ. ಎಲ್ಲ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದಾರೆ. ಭವೇ ಭವೇ ಯಥಾ ಭಕ್ತಿ ಪಾದಯೋ ತವ ಜಾಯತೆ ತಥಾ ಕುರುಷ್ವ ದೇವೇಶ ನಾಥಸ್ತ್ವಂ ನೋ ಯತಃ ಪ್ರಭೋ. ಪ್ರತಿ ಜನ್ಮದಲ್ಲಿ ಹುಟ್ಟಿದರೂ ಕೂಡ ದಯವಿಟ್ಟು ನಿನ್ನ ಭಕ್ತಿ ಸೇವೆಯನ್ನು ಕೊಡು ಅಂತ ಹೇಳ್ತಾರೆ. ಒಂದು ವೇಳೆ ಮತ್ತೆ ಹುಟ್ಟಿ ಬಂದರೆ ಏನು ಬೇಡಬೇಕು ನಾವು? ಭಕ್ತಿ ಸೇವೆ ಕೊಡು, ಭಾಗವತ ಕೇಳೋ ಅವಕಾಶ ಕೊಡು ಅಂತ ಅಷ್ಟೇ. ಈಗ ಲಾಸ್ಟ್ ಶ್ಲೋಕ, ಅಂತಿಮವಾದ ಶ್ಲೋಕ, ಭಾಗವತದ ಅಂತಿಮ ಶ್ಲೋಕ, ತುಂಬ ಇಂಪಾರ್ಟೆಂಟ್ ಶ್ಲೋಕ. ಎಲ್ಲರೂ ಹೇಳಿ. ನಾಮ ಸಂಕೀರ್ತನಂ ಯಸ್ಯ ಸರ್ವ ಪಾಪ ಪ್ರಣಾಶನಂ ಪ್ರಣಾಮೋ ದುಃಖ ಶಮನಸ್ ತಂ ನಮಾಮಿ ಹರಿಂ ಪರಂ. ಸೊ ಭಾಗವತದ ಅಂತಿಮ ಶ್ಲೋಕ ಈ ರೀತಿ ಇದೆ. ಏನು ಮಾಡಬೇಕು ಅನ್ನೋದು ಕ್ಲಿಯರಾಗಿ ಹೇಳಿಬಿಟ್ಟಿದ್ದಾರೆ. ಸೂತ ಗೋಸ್ವಾಮಿಯವರು ಶೌನಕಾದರ್ಶಿಗಳಿಗೆ ಉಪದೇಶ ಕೊಡ್ತಾ ಇದ್ದಾರೆ. ಶೌನಕಾದರ್ಶಿಗಳು ಸಾವಿರಾರು ವರ್ಷಗಳ ಕಾಲ ಯಜ್ಞಗಳನ್ನು ಮಾಡ್ತಾಯಿದ್ರು ಯುಗದ ಜನರ ಒಳ್ಳೆಯದಕ್ಕಾಗಿ. ಆದರೆ ಅವ್ರಿಗೇನು ಫಲ ಸಿಗಲಿಲ್ಲ. ಸೊ ಇಡೀ ಭಾಗವತವನ್ನು ಹೇಳಿದ ಮೇಲೆ ಭಾಗವತದ ಒಂದು ನಿಷ್ಕರ್ಷವನ್ನು ಹೇಳ್ತಾ ಇದ್ದಾರೆ. ಅದೇನು? ನಾಮ ಸಂಕೀರ್ತನೆಯಲ್ಲಿ ತೊಡಗಿ ಅಂತ. ನಾಮ ಸಂಕೀರ್ತನೆಯಲ್ಲಿ ತೊಡಗಿದರೆ ಸರ್ವ ಪಾಪ ಪ್ರಣಾಶನಂ, ಎಲ್ಲ ಪಾಪಗಳು ನಾಶವಾಗ್ತವೆ. ಭಗವಂತನಿಗೆ ಪ್ರಣಾಮ ಮಾಡಿದಾಗ ದುಃಖ ಶಮನವಾಗ್ತದೆ. ತಂ ನಮಾಮಿ ಹರಿಂ ಪರಂ ಅಂತ ಅಂತ ಕೃಷ್ಣನಿಗೆ ನಾನು ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ ಅಂತ ಹೇಳಲಾಗಿದೆ. ಸೊ ಭಕ್ತಿ ಸೇವೆ ಮಾಡೋದು ತುಂಬ ಸುಲಭ. ಭಗವಂತನ ಕೈ ಮುಗಿದು ತಲೆ ಬಗ್ಗಿಸಿ ನಮಸ್ಕಾರ ಮಾಡಬೇಕು, ನಂತರ ಭಗವಂತನ ನಾಮ ಸಂಕೀರ್ತನೆ ಮಾಡಬೇಕು. ತುಂಬ ಸರಳ. ಕಷ್ಟನಾ? ಮಾಡ್ಬೋದು ತಾನೆ? ಸೊ ಈ ರೀತಿ ಮಾಡ್ತಾ ಇದ್ದರೆ ನಾವು ಭಾಗವತವನ್ನು ದಿನನಿತ್ಯ ಪ್ರಾಕ್ಟೀಸ್ ಮಾಡ್ಬೋದು. ರೈಟ್? ಭಾಗವತವನ್ನು ಕೇಳಿ ಬರೀ ಚಪ್ಪಾಳೆ ತಟ್ಟಿ ಹೋಗೋದಲ್ಲ. ಭಾಗವತವನ್ನು ಕೇಳಿದ ಮೇಲೆ ಏನು ಮಾಡಬೇಕು? ಅದನ್ನು ಆಚರಿಸಬೇಕು. ಆಚರಿಸೋದು ಹೇಗೆ? ಹೀಗೆ ಸಂಕೀರ್ತನೆ ಮಾಡೋದು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರಿ ಹರಿ. ಕಲಿ ಸಂತರಣೋಪನಿಷದಲ್ಲಿ ಹೇಳಿದ್ದಾರೆ. ಈ ಹರಕೃಷ್ಣ ಮಂತ್ರ ಹೇಳಿ, ಇತಿ ಷೋಡಶಕಂ ನಾಮ್ನಾಂ ಕಲಿ ಕಲ್ಮಶನಾಶನಂ ನಾತಃ ಪರತುರೋಪಾಯ ಸರ್ವವೇದೇಶು ದೃಶ್ಯತೆ. ಬ್ರಹ್ಮಾಜಿ ತನ್ನ ಮಗನಾದ ನಾರದರಿಗೆ ಹೇಳ್ತಾ ಇದ್ದಾರೆ. ನಾರದರು ಪ್ರಶ್ನೆ ಮಾಡ್ತಾರೆ ಬ್ರಹ್ಮನಿಗೆ, ಈ ಕಲಿಯುಗದಲ್ಲಿ ಹೇಗೆ ಜನರು ಉದ್ಧಾರ? ಆಗ ಬ್ರಹ್ಮಾಜಿ ಹೇಳ್ತಾರೆ, ಹರಕೃಷ್ಣ ಮಂತ್ರ ಜಪ ಮಾಡೋದ್ರಿಂದ ಅವರು ಉದ್ಧಾರ ಆಗ್ತದೆ. ಈ 16 ನಾಮಗಳಿವೆ ಇದರಲ್ಲಿ. ಹರೇ ಕೃಷ್ಣ ರಾಮ 3 ಹೆಸರುಗಳ ಕಾಂಬಿನೇಷನ್ ಇದೆ, 16 ನಾಮಗಳು. ಸೊ ಈ 16 ನಾಮಗಳನ್ನು ಉಚ್ಚಾರಣೆ ಮಾಡಿದಾಗ ಕಲಿ ಕಲ್ಮಶ ನಾಶನಂ ನ ಅತಃ ಪರತುರೂಪಾಯ ಸರ್ವವೇದೇಶು ದೃಶ್ಯತೆ. ಎಲ್ಲ ವೇದಗಳು ಇದನ್ನೇ ಸಾರಿ ಹೇಳ್ತಾ ಇದ್ದಾರೆ.
So the holy name is the essence of all scriptures, right? ವೇದೆ ವೇದಗಳಲ್ಲಿ, ಪುರಾಣಗಳಲ್ಲಿ, ಇತಿಹಾಸದಲ್ಲಿ, ಮಹಾಭಾರತದಲ್ಲಿ ಆದಿ ಮಧ್ಯ ಚ ಅಂಚೇತ ಅಂತ್ಯಚ ಹರಿ ಸರ್ವತ್ರ ಗೀಯತೆ, ಹರಿಯ ಮಹಿಮೆ ಇದೆ. ಸೊ ಎಲ್ಲ ಪುರಾಣಗಳಲ್ಲಿ ಹರಿಯ ಮಹಿಮೆ, ಹರಿಯ ನಾಮವನ್ನು ವರ್ಣಿಸಿದ್ದಾರೆ. ಸೊ ಅದಕ್ಕೆ ಭಾಗವತ ನಾವು ದಿನನಿತ್ಯ ಪ್ರಾಕ್ಟೀಸ್ ಮಾಡಬೇಕಂದ್ರೆ ನಾಮಸ್ಮರಣೆ ಮಾಡಲೇಬೇಕು. ಓಕೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಈ ರೀತಿ ನಾವು ಈ ಭಾಗವತ ಸಪ್ತಾಹದ 7ನೇ ದಿನದ ಅಂತ್ಯಕ್ಕೆ ಬಂದಿದ್ದೀವಿ. ಸೊ ಈ ಒಂದು ಭಾಗವತವನ್ನು ಹೇಳೋದಕ್ಕೆ ಅವಕಾಶ ಕೊಟ್ಟಂತಹ ನಮ್ಮ ಹೋಸ್ಟ್ ಆಫ್ ದಿಸ್ ಪ್ರೋಗ್ರಾಮ್, ರೈಟ್, ಮಾತಾಜಿ, ಅವರು ಅಲಮೇಲು ಪ್ರಸಾದ್ ಅವರ ಮಾತಾಜಿಯಾಗಿ ತುಂಬ ಧನ್ಯವಾದಗಳು. ರೈಟ್. ಸೊ ಆ್ಯಕ್ಚುಲಿ ಆರ್ಗನೈಸ್ ಮಾಡೋರಿಗೆ ತುಂಬ ಪುಣ್ಯ ಸಿಗ್ತದೆ. ರೈಟ್. ವಾಸುದೇವ ಕಥಾಮೃಷ್ಟ ಪುರುಷಾಂ ಸ್ತ್ರೀನ್ ಪುನಾತಿ. ವಾಸುದೇವ ಕಥೆ 3 ಜನರನ್ನು ಏನಾದರೂ ಪವಿತ್ರಗೊಳಿಸ್ತದೆ. ಯಾರು ಹೇಳ್ತಾ ಇದ್ದಾರೆ, ಯಾರು ಕೇಳ್ತಾ ಇದ್ದಾರೆ, ಮತ್ತು ಯಾರು ಪ್ರಶ್ನೆ ಮಾಡ್ತಾ ಇದ್ದಾರೆ, ಎಲ್ಲರಿಗೂ ಲಾಭ ಸಿಗ್ತದೆ. ಬಟ್ ಯಾರು ಆರ್ಗನೈಸ್ ಮಾಡ್ತಾರೆ ಅವರಿಗೆ ಜಾಸ್ತಿ. ನೀವು ಕರೆದಿದ್ದೀರಲ್ಲ, ನೀವು ಆಹ್ವಾನ ಕೊಟ್ಟು, ಆಮಂತ್ರಣ ಕೊಟ್ಟು ಎಲ್ಲರನ್ನು ಕರೆದಿದ್ದೀರಾ, ಮನೆ ಓಪನ್ ಮಾಡಿದ್ದೀರಾ, ನಿಮ್ಮ ಮನೆ ದೇವಸ್ಥಾನ ಆಗಿದೆ ಈಗ. ರೈಟ್. ತೀರ್ಥವಾಗಿದೆ. ಯಾಕಂದರೆ ಇಲ್ಲಿ ಹರಿಕಥೆ ನಡೆದಿದೆ. ರೈಟ್. ನೈಮಿಷಾರಣ್ಯದಲ್ಲಿ ಕಥೆ ನಡೀತಿದೆ, ಅಥವಾ ಅದೇ ರೀತಿ ಇಲ್ಲೂ ನಡೀತಾ ಇದೆ. ಸೊ ಇಟ್ ಈಸ್ ತೀರ್ಥ ಆ ರೀತಿ. ರೈಟ್. ಎಲ್ಲಿಯವರು ಕಥೆ ನಡೀತಾ ಇರ್ತದೆ ಅದು ತೀರ್ಥವಾಗಿರ್ತದೆ. ಸೊ ಇಟ್ಸ್ ವೆರಿ ಪ್ಲೆಸೆಂಟ್. ಆ್ಯಂಡ್ ಯು ಓಪನ್ ಯುವರ್ ಹೋಮ್. ಮತ್ತಿಷ್ಟು ಭಕ್ತರನ್ನೆಲ್ಲ ಕರೆಸಿ ಇಲ್ಲಿ ಕಥೆಯನ್ನು ಮಾಡಿಸಿದ್ದೀರಾ. ಸೊ ತಮ್ಮ ಆಧ್ಯಾತ್ಮಿಕ ಉನ್ನತಿಯಾಗಲಿ, ಮತ್ತು ಕೃಷ್ಣನ ಪ್ರತಿ ಪ್ರೀತಿ ಮೂಡಲಿ ಅಂತ ನಾವೆಲ್ಲರೂ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತಾಯಿದ್ದೀವಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಎಸ್. ಇಂಟ್ರೆಸ್ಟ್ ಇತ್ತು. ಅಂಡ್ ಪ್ರಭುಜಿ ಅವರು ಟ್ರಾವೆಲ್ ಮಾಡೋದೆಲ್ಲ ಚೇಂಜ್ ಮಾಡ್ಕೊಂಡು, ಅವರು ಟೈಮ್ ಮಾಡ್ಕೊಂಡು ಎಷ್ಟು ಟ್ರಾವೆಲ್ ಮಾಡ್ತಿರ್ತಾರೆ, ಎಷ್ಟು ಕಡೆ ಪ್ರವಚನ ಮಾಡ್ತಿರ್ತಾರೆ, ಅದೆಲ್ಲ ಅವ್ರನ್ನ ಅಡ್ಜಸ್ಟ್ ಮಾಡಿ ಇಲ್ಲಿ ಬಂದು ನಿಮ್ಗೋಸ್ಕರ ಎಲ್ಲ ಬಂದು ನಮ್ಮೆಲ್ಲರಿಗೋಸ್ಕರ ಬಂದು ಮಾಡಿದ್ದಕ್ಕೆ ತುಂಬಾ ತುಂಬಾ ವೆರಿ ವೆರಿ ಗ್ರೇಟ್ಫುಲ್ ಪ್ರಭು. ಹರೇ ಕೃಷ್ಣ. ಫ್ಯಾಂಟಾಸ್ಟಿಕ್. Yeah, you coordinated very well with your devotees. ತುಂಬ ಚೆನ್ನಾಗಿ ಕೋಆರ್ಡಿನೇಟ್ ಮಾಡಿದ್ದೀರಾ. ಯಾರಾದರೂ ತಮ್ಮ ಅನಿಸಿಕೆಗಳನ್ನು ಹಂಚ್ಕೊತೀರಾ? ಅದೇ ದಧಿಮದನ ಮಾಡ್ತಾರೆ ಕೊನೆಯಲ್ಲಿ ಭಾಗವತ ಸಪ್ತಾಹ ಮಾಡಿದ್ರೆ ಏನಕ್ಕೋಸ್ಕರ? ಪ್ರಭುಜಿ ಅವ್ರಿಗೋಸ್ಕರ, ಅವ್ರ ಸ್ಪಿರಿಚುವಲ್ ಬೆನಿಫಿಟ್ಗೋಸ್ಕರ ಎಲ್ಲರೂ ಹರೇ ಕೃಷ್ಣ ಮಂತ್ರ 3 ಸತಿ ಅವ್ರಿಗೋಸ್ಕರ ಹೇಳ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಏನು ಕೇಳ್ತಾ ಇದ್ರೆ ಮಾತಾಡಿ? ದಧಿಮದನ ಮಾಡ್ತಾರಲ್ವಾ ಭಾಗವತ ಸಪ್ತಾಹ ಆದ್ಮೇಲೆ? ಹೌದಾ? ಏನಕ್ಕೋಸ್ಕರ ಅಂತ? ಹೌದಾ? ನನಗೆ ಗೊತ್ತಿಲ್ಲ. ನಾನು ಒಂದು ಸಪ್ತಾಹಕ್ಕೆ ನಾರಾಯಣ ಗುರುವಾಯೂರಕ್ಕೆ ಹೋಗಿದ್ದೆ, ಅಲ್ಲಿ ದಧಿಮದನ ಮಾಡಿದ್ರು. ಹೌದಾ? ಪಾಠ ಹೋದ ಅದಕ್ಕೋಸ್ಕರ ಏನಕ್ಕೋಸ್ಕರ ಅಂತ ನಮಗೆ ಕೃಷ್ಣ ಲೀಲೆ ಸ್ಮರಣೆ ಮಾಡಿದೆ. ಕೃಷ್ಣ ಕೂಡ ದಧಿಮಂಥನ ಮಾಡಿ ಬೆಣ್ಣೆ ಹೊಡಿತಾ ಇದ್ದ. ಅಪ್ ಟು ಯು. ಬಟ್ ಈ ಭಾಗವತದಲ್ಲಿ ಆ ರೀತಿ ವರ್ಣನೆ ಇಲ್ಲ. ಎನಿ ಕಮೆಂಟ್ಸ್, ಎನಿ ಅನಿಸಿಕೆಗಳು ಯಾರ್ದಾದ್ರು? ಹೇಗಿತ್ತು? ನಮ್ಮ ಟೆಂಪಲಲ್ಲಿ ಮಾತಾಜಿ ಓದ್ತಾರೆ. ಒಂದು 5-6 ಜನ ಸೇರಿಕೊಂಡು ಭಾಗವತ ಬುಕ್ ಇದೆಯಲ್ಲ, ಒಂದೊಂದು ಶ್ಲೋಕ ಅನುವಾದ ಓದ್ತಾ ಫುಲ್ ಭಾಗವತಂ ಕಂಪ್ಲೀಟ್ ಮಾಡ್ತಾರೆ. ಹಾಂ ಹಾಂ.
ಬರ್ತಾರಲ್ಲ. ಮೇ ಬಿ ಆರತಿ ಮಾಧವಿ ಯು ಕ್ಯಾನ್ ಸಿ ಡೈಲಿ, ಈವನ್ ಆನ್ ಝೂಮ್ ಆಲ್ಸೋ ಯು ಕ್ಯಾನ್ ಡು. ಯಾ ಆನ್ಲೈನ್ ಕನೆಕ್ಟಾಗಿ ಒಬ್ಬರು ಒಂದು ಪ್ಯಾರಾಗ್ರಾಫ್ ಓದ್ತಾರೆ, ಇನ್ನೊಂದು ಪ್ಯಾರಾಗ್ರಾಫ್ ಓದ್ತಾರೆ, ರೀತಿ ಓದ್ತಾ ರೀಡಿಂಗ್ ಸರ್ಕಲ್, ಭಾಗವತಂ ರೀಡಿಂಗ್ ಸರ್ಕಲ್ ಮಾಡ್ಬೋದು. ದಟ್ಸ್ ಹೆಲ್ಪ್ಫುಲ್ ರೈಟ್. ನಮ್ಮ ತಾಯಿಯವರು ಕೂಡ ಆ ರೀತಿ ಫುಲ್ ಭಾಗವತಂ ಕಂಪ್ಲೀಟ್ ಮಾಡಿದ್ದಾರೆ ಓದಿ, ರೈಟ್. ಸುಮಾರು 4 ವರ್ಷದ ಹಿಂದೆ ಫುಲ್ ಫಸ್ಟ್ ಪೇಜ್ ಟು ಲಾಸ್ಟ್ ಪೇಜ್ ಅವರು ಓದಿ ಕಂಪ್ಲೀಟ್ ಮಾಡಿದ್ದಾರೆ. ಶಿ ಈಸ್ ಮೈ ಮದರ್. ಅವರ ಆಶೀರ್ವಾದದಿಂದ ನಮಗೆ ಈ ಭಾಗ್ಯ ಸಿಕ್ಕಿದೆ ಅಷ್ಟೇ. ಹರೇ ಕೃಷ್ಣ. ಹಾಂ, ಎಲ್ಲಿದೆ ಭಾಗವತಂ? ಅವರ ಹಾಂ, ಅವ್ರ ಹೆಸರೇನಂದ್ರಿ? ಶಾಂತಾ ಮಾತಾಜಿ ಅವರು ಇವತ್ತು ಭಾಗವತ ಪುರಾಣವನ್ನು ತಮ್ಮ ಮನೆಗೆ ಬರಮಾಡ್ಕೊತ ಇದ್ದಾರೆ. ಹರಿಬೋ. ತುಂಬ ಭಾರ ಇದೆ, ತುಂಬ ಭಾರ ಇದೆ, ಸುಮ್ಮನೆ ಟಚ್ ಮಾಡಿಬಿಡಿ, ಮುಟ್ಬಿಡಿ. ಅವ್ರು ಫೋಟೋ ತಗೊಂಡಿದ್ದಾರೆ. ಕೃಷ್ಣ. ಇವತ್ತಿನ ದಿನ ಶುಭ ದಿನ. ಕೃಷ್ಣನೇ ಬರ್ತಾ ಇದ್ದಾನೆ. ಭಾಗವತಂ ತುಲ್ಯ. ಇದಕ್ಕೆ ನೋಡ್ರಿ, ಸೊ ಕೃಷ್ಣ ಇಸ್ ಕಮಿಂಗ್ ಇನ್ ದ ಫಾರ್ಮ್ ಆಫ್ ಭಾಗವತಂ. ಆಮೇಲೆ ಇಲ್ಲಿ ಫಸ್ಟ್ ಕ್ಯಾಂಟೂನು ಇದೆ, ಅಕಸ್ಮಾತ್ ಯಾಕಂದ್ರೆ ಬೇರೆ ಎಲ್ಲ ಫುಲ್ ಸೆಟ್ ತಗೋಬೇಕಾಗುತ್ತೆ. ಮೊನ್ನೆ ಯಾರೋ ಕೇಳ್ತಾ ಇದ್ರು ಬರೀ ಫಸ್ಟ್ ಕ್ಯಾಂಟೋ ಕೊಡ್ತೀರಾ ಅಂತ. ಕೃಷ್ಣನ್ ಬರೀ ಕೃಷ್ಣನ್ ಕಥೆಗಳದ್ದು ತಂದಿದ್ದೀವಿ. ಯಾರಿಗಾದ್ರೂ ಇಂಟ್ರೆಸ್ಟ್? ಹತ್ತನೇ ಕ್ಯಾಂಟೋ ಇದು ಕೇವಲ ಪ್ರಥಮ ಸ್ಕಂದ ಇದೆ, ಕೇವಲ ಪ್ರಥಮ ಸ್ಕಂದ. ಆ್ಯಕ್ಚುಲಿ ಫುಲ್ ಸೆಟ್ ಸಿಗ್ತದೆ, ಬಟ್ ಫಸ್ಟ್ ಪಾರ್ಟ್ ಮಾತ್ರ ಸಪ್ರೇಟಾಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಬೇರೆ ಸೆಟ್ ಬೇಕಂದ್ರೆ ಫುಲ್ ಸೆಟ್ ತೊಗೋಬೇಕಾಗ್ತದೆ. ಸೊ ಇಫ್ ಯು ವಾಂಟ್ ಯು ಕ್ಯಾನ್ ಟೇಕ್ ಓನ್ಲಿ ದ ಫಸ್ಟ್ ಕ್ಯಾಂಟೋ ಭಾಗವತಂ. ಮತ್ತು ಇದು ದಶಮ ಸ್ಕಂದ, 10ನೇ ಸ್ಕಂದದ ಸಾರಾಂಶ ಇದೆ ಇದರಲ್ಲಿ. 10 ಕ್ಯಾಂಟೋ, 90 ಅಧ್ಯಾಯಗಳಿದೆ ಇದರಲ್ಲಿ. ಕೃಷ್ಣ ಕಥೆ ಶ್ಲೋಕಗಳಿಲ್ಲ, ಬಟ್ ಕಥೆಗಳಿದೆ. ಇದರಲ್ಲಿ ಶ್ಲೋಕ ಸಹಿತ ಪ್ರಥಮ ಸ್ಕಂದ ಇದೆ. ಸೊ ಇಲ್ಲಿ ಇರ್ತದೆ, ತಾವು ಪಾಸ್ ಮಾಡಿ, ಯಾರು ನೋಡ್ತಾರೆ ನೋಡ್ಲಿ. ಮಾತಾಡಿ, ಅದ್ರ ಮೇಲೆ ಇದೆ ನೋಡಿ. ಕಾಸ್ಟ್ ಎಷ್ಟು? 350 ಅಲ್ಲ? ಭಾಗವತ ಫುಲ್ ಸೆಟ್ ಕನ್ನಡ ಅಲ್ಲಿ